ಇದೇನಿಲ್ಲ ಹೇಳ್ತೀನಿ ತಡ್ರಿ, ನಾನೇ ಕೇಳಿಸ್ಕೊಂಡು ಸುಮ್ಮನೆ ಕೇಳಿಸ್ಕೊಳ್ರಿ ಅಷ್ಟೇ, ಇದೇನೆ ಅದ್ರಲ್ಲೇನಿಲ್ಲ. ಗೊತ್ತಾಗ್ತಿದೆ ಅಂದ್ರೆ ಈಗ ಯಾವ್ದಾದ್ರು ಒಂದು ಕ್ವಶನ್ಸ್ ಬಂದ್ರೆ ಈಗ ಏನಾಗ್ತಿದೆ, ನಲ್ಲಿ ಏನ್ ಮಾಡ್ತಾರೆ, ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾ ಇಲ್ಲ ಅಲ್ವಾ, ಅದಕ್ಕೆ ಎಲಿಮಿನೇಷನ್ ಟೆಕ್ನಿಕ್ ತುಂಬಾ ಮ್ಯಾಟರ್ ಆಗುತ್ತೆ. ಗೊತ್ತಾಗ್ತಿದ್ಯಾ? ಈ ಎಲಿಮಿನೇಷನ್ ಟೆಕ್ನಿಕ್ ಮಾಡಬೇಕಾದ್ರೆ ಯಾಕೆ ಅಂತಂದ್ರೆ ಸ್ಟೇಟ್ಮೆಂಟ್ ವೈಸ್ ಕೊಟ್ಟಾಗ, ಆಕ್ಚುಲಿ ನನ್ನ ಪ್ರಕಾರ UPSC ಈಗ ಏನಾಗುತ್ತೆ, ಒಂದು 20 to 30% ಆದ್ರೂ ಕೊಡ್ತಾನೆ ಸ್ಟೇಟ್ಮೆಂಟ್ ಕ್ವಶನ್ಸ್. ಹೆಂಗೆ ಸ್ಟೇಟ್ಮೆಂಟ್ ಕೊಡ್ತಾನೆ ಅಂದ್ರೆ ಹೇಳಿಕೆ ವೈಸ್ ಕೊಡ್ತಾನೆ, ಅಥವಾ ಏನು ಹೊಂದಿಸಿ ಬರೀರಿ ಕೊಡ್ತಾನೆ. ಗೊತ್ತಾಗ್ತಿದ್ಯಾ? ಮತ್ತೆ ಏರಿಕೆ ಕ್ರಮ ಮತ್ತೆ ಇಳಿಕೆ ಕ್ರಮ ಈ ರೀತಿ ಪ್ರಶ್ನೆಗಳನ್ನ ಕೊಡ್ತಿರ್ತಾನೆ ಅಲ್ವಾ. ಹಾಗಾಗಿ ನೀವೇನ್ ಮಾಡಬೇಕು, ಫಸ್ಟು ಯಾವುದೇ ಪ್ರಶ್ನೆ ಬರಲಿ, ಮೊದಲು ಏನು ಹೇಳ್ತೀನಿ ಕೇಳ್ರಿ, ಎಕ್ಸಾಮ್ಗೆ ಹೋಗಿದ್ದಿನ. ಗೊತ್ತಾಗ್ತಿದೆ, ನೀವು ಎಕ್ಸಾಮ್ಗೆ ಏನಿಲ್ಲ ಅಂತಂದ್ರೂ 1 hour ಮುಂಚೆ ಇರಬೇಕು ಮಿನಿಮಮ್, ಹೇಳ್ತಾ ಇರೋದು ಮಿನಿಮಮ್. ಗೊತ್ತಾಗ್ತಿದೆಯಾ? ಅಥವಾ ಎಲ್ಲಿ ನಿಮ್ಮ ಎಕ್ಸಾಮ್ ಸೆಂಟರ್ ನೋಡ್ಕೊಂಡು ಒಂದು 2 hours ಮುಂಚೆ ಹೋಗಿ ಇದ್ರೆ, ಎಲ್ಲೆಲ್ಲ ತಿಂಡಿ ಗಿಂಡಿ ತಿಂದ್ಕೊಂಡು ಅಲ್ಲಿ ಎಕ್ಸಾಮ್ ಲೊಕೇಶನ್ಗೆ ಹೋಗಿ ಇಳಿದ್ಬಿಡಿ ಫಸ್ಟ್. ಗೊತ್ತಾಗ್ತಿದೆ? ಯಾಕೆಂದ್ರೆ ನೀವು ಲೇಟ್ ಆಯ್ತು ಅಂದ್ರೆ ಇಲ್ಲಿಂದ ಹೋಗೋ ಟೆನ್ಷನ್ ಅದು ಇದು ಮಧ್ಯದಲ್ಲೆಲ್ಲ ಗಾಬರಿ ಮಾಡ್ಕೊಂಡು ಹೋದ್ರೆ, ಅಲ್ಲಿ ಎಕ್ಸಾಮಲ್ಲಿ ಹಾರ್ಟ್ ಬೀಟ್ ಜಾಸ್ತಿ ಆಯ್ತು ಅಂದ್ರೆ ಎಕ್ಸಾಮ್ ಎಷ್ಟೋ ನಿಮಗೆ ತೊಂದರೆ ಆಗುತ್ತೆ. ಗೊತ್ತಾಗ್ತಿದೆ? ಅದಕ್ಕೆ ಹೋಗ್ಬಿಟ್ಟು ಅಲ್ಲಿ ಕಾಮಾಗಿ ಕೂತ್ಕೊಂಡು ಏನು ಮಾಡಿ, ಒಂದು ಪ್ಲೇಸಲ್ಲಿ ಕೂತ್ಕೊಳ್ಳಿ. ಗೊತ್ತಾಗ್ತಿದೆ? ಅವ್ರ ಹತ್ರ ಮಾತಾಡೋದು, ಡಿಸ್ಕಷನ್ ಮಾಡೋದು, ಫೋನ್ ಮಾಡೋದು, ಅವ್ರಿವ್ರಿಗೆ ಫೋನ್ ಮಾಡೋದು, ಗೊತ್ತಾಯ್ತು, ಟೆನ್ಷನ್ ಆಗ್ತಾ ಇರುತ್ತೆ. ಬಟ್ ಆ ಟೆನ್ಷನ್ ಮಾಡ್ಕೋಬಾರ್ದು. ಎಷ್ಟು ಜನ ಇಲ್ಲಿ ಹೊಸಬ್ರು ಎಷ್ಟು ಜನ ಇದ್ದಾರೆ ಕೈ ಎತ್ತಿ, ಫಸ್ಟ್ ಟೈಮ್ ಎಕ್ಸಾಮ್ ಬರೀತಿರೋದು, ಫಸ್ಟ್ ಟೈಮ್ ಅಂತ ನೋಡಿ ತುಂಬ ಜನ ಇದ್ದಾರೆ, ಮ್ಯಾಕ್ಸಿಮಮ್ ಜನ ಅವರೇ ಇದ್ದಾರೆ ಫಸ್ಟ್ ಟೈಮ್ ಎಕ್ಸಾಮ್ ಬರೀತಿರೋದು. ಗೊತ್ತಾಗ್ತಿದೆಯಾ? ಎಸ್ಪೆಷಲಿ ನಿಮಗೆ ಅರ್ಥ ಆಗ್ತಿದೆ, ಡಿಗ್ರಿ ಎಕ್ಸಾಮ್ ಬರ್ದಿದ್ರೆ ಬಿಡ್ರೋ, ಡಿಗ್ರಿ ಎಕ್ಸಾಮ್ ಬಗ್ಗೆ ನಾನೇನು ಹೇಳಲ್ಲ. ಅರ್ಥ ಆಗ್ತಿದೆಯಾ? ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಇದು ನೋಡಿ, ನಿಮ್ಮ ಲೈಫ್ನೇ ಡಿಸೈಡ್ ಮಾಡುತ್ತೆ. ನೀವು ಹಾಕೋ 100 ಮಾರ್ಕ್ಸ್ ಕ್ವಶನ್ಸು ನಿಮ್ಮ ಲೈಫ್ನೇ ಬದಲಾವಣೆ ಮಾಡುತ್ತೆ ಅಲ್ವಾ. ಹಿಂಗಿದ್ದು ಹಿಂಗೆ ಚೇಂಜ್ ಮಾಡೋಕ್ಕೋಗ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಆವತ್ತಿನ ದಿನ ನಿಮ್ದು ಒಂಥರ ದೇವಸ್ಥಾನಕ್ಕೆ ಹೋದಂಗೆ ಇರಬೇಕು, ಫುಲ್ಲು ಫ್ರೆಶ್ ಆಗಿ ಕರೆಕ್ಟಾಗಿ ಟೈಮ್ ಇಟ್ಕೊಂಡು ಅಲಾರಾಮ್ ಇಟ್ಕೊಂಡು. ಅವತ್ತಿನ ದಿನ ಕೆಲಸದಲ್ಲಿ ನಿದ್ದೆನೇ ಬರಲ್ಲ. ಗೊತ್ತಾಗ್ತಿದೆಯಾ? ಅದೆಲ್ಲ ಆಗುತ್ತೆ. ಗೊತ್ತಾಗ್ತಿದೆ? ಏನೋ ಭಯ ಆಟಲ್ಲಿ ಡವ ಆಗ್ತಾ ಇರುತ್ತೆ, ಏನೋ ನೆನೆಸ್ಕೊಳಕ್ಕೆ ಹೋಗ್ತೀವಿ, ಯಾವುದೋ ಆರ್ಟಿಕಲ್ ನೆನೆಸ್ಕೊಂತೀರಾ, ನೆನಪಿಗೆ ಬರಲ್ಲ. ಇವೆಲ್ಲ ಕಾಮನ್ ಸಿಂಪ್ಟಮ್ಸ್. ಗೊತ್ತಾಗ್ತಿದೆಯಾ? ಯಾವುದು ಏನು ನೆನೆಸ್ಕೋಬೇಡಿ. ಎಕ್ಸಾಮ್ ಹಿಂದಿನ ದಿನ, ನಾಳೆ ಒಂದಿನ ಫುಲ್ ರಿವಿಷನ್ ಮಾಡಿ. ನೀವೇನು ಅಂದ್ಕೊಂಡಿದ್ದೀರಾ, ಶುಕ್ರವಾರ ಏನು ರಿವಿಷನ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಫುಲ್ ರಿವಿಷನ್ ಮಾಡಿ ಬಿಸಾಕ್ಬಿಡಿ. ಅರ್ಥ ಆಗ್ತಿದೆಯಾ? ಶನಿವಾರ ಫುಲ್ಲು ಕಾಮಾಗೆ ಇರಿ. ಅಥವಾ ನೀವು ಕೆಲವರು ಓದೋರಿದ್ರೆ ರಿವಿಷನ್ ಮಾಡ್ತಾರೆ. ಇಲ್ಲ ಸರ್ ಏನಿಲ್ಲ ಅಂತಂದ್ರೆ ಆರಾಮಾಗೆ ನೀಟಾಗಿ ನಿದ್ದೆ ಮಾಡಿಕೊಂಡು ಏನೇನು ಬೇಕು ಎಲ್ಲ ಡಾಕ್ಯುಮೆಂಟ್ಸು ಅಥವಾ ಏನೇನು ತೊಗೊಂಡು ಹೋಗ್ಬೇಕು ಅಂತ ಹೇಳಿದರೆ, ಮತ್ತೊಂದು ಸತಿ ಇದು ಏನು ಕೊಟ್ಟಿದ್ದಾರಲ್ಲ ಅದನ್ನು ಓದ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಏನು ತೊಗೊಂಡು ಹೋಗ್ಬೇಕು, ಏನೇನು ತೊಗೊಂಡು ಹೋಗಬಾರ್ದು, ಆಮೇಲೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನ ಚೆನ್ನಾಗಿ ನೋಡಿಕೊಂಡು ಹೋಗಿ. ಈಗ ಎಕ್ಸಾಮ್ ಸಾಲಲ್ಲಿ ಹೋದಾಗ ಏನಾಗುತ್ತೆ, ಫಸ್ಟು ಕ್ವಶನ್ ಪೇಪರ್ ಕೊಡ್ತಾರೆ. ನಿಮಗೆ ಕ್ವಶನ್ ಪೇಪರ್ ಕೊಟ್ಟಾಗ ಕೆಲವು ಸತಿ ನೋಡಿ OMR ಮಾರ್ಕ್ ಮಾಡೋದು ತುಂಬ ಮಿಸ್ಟೇಕ್ ಮಾಡ್ತೀರಾ, ತುಂಬ ಜನ ಮಾಡ್ತೀರಾ. ಅದು ಎಸ್ಪೆಷಲಿ PC ಎಕ್ಸಾಮ್ಗಳು, ಯಾಕೆಂದರೆ ಸೆಕೆಂಡ್ PUC ಪಾಸ್ ಆಗಿ ಬಂದುಬಿಟ್ಟಿರ್ತಾರೆ, ಅವರಿಗೆ ಎಕ್ಸಾಮ್ಸ್ ಬರೆದು ಅನುಭವ ಇರಲ್ಲ. ಅವ್ರು ಏನು ಮಾಡ್ತಾರೆ, OMR ಮಾರ್ಕ್ ಮಾಡ್ಬೇಕಾದ್ರೆ ತುಂಬ ಮಿಸ್ಟೇಕ್ಸ್ ಮಾಡ್ತಾರೆ. ಗೊತ್ತಾಗ್ತಿದೆಯಾ? ಗಾಬ್ರಿಯಲ್ಲಿ ಅವ್ರು ಹೇಳಿದ್ನ ಕೇಳಿಸ್ಕೊಳಲ್ಲ, ಏನೇನೋ ಬರೆಯೋಕ್ಕೆ ಹೋಗಿ ತಪ್ಪು ಮಾಡ್ತೀರಾ. ಇದು ಮಾಡಿಬಿಡಿ. OMR ಮಿಸ್ಟೇಕ್ ಮೋಸ್ಟ್ಲಿ ಇದನ್ನು ಅದರಲ್ಲೇ ನಿಮ್ಮದು ನಂಬರ್ಸ್ ಎಲ್ಲ ಬಂದಿರೋದ್ರಿಂದ ಪ್ರಾಬ್ಲಮ್ ಇಲ್ಲ ಅನಿಸುತ್ತೆ. ಮೋಸ್ಟ್ಲಿ ಸಿಗ್ನೇಚರ್ ಒಂದು ಹಾಕೋಗಿರುತ್ತೆ. ಗೊತ್ತಾಗ್ತಿದೆಯಾ? ಸಿಗ್ನೇಚರ್ ನಿಮ್ಮ ಆರ್ಟಿಕಲ್ ಏನಿದೆ ಅದೇ ಸಿಗ್ನೇಚರ್ನ ಕರೆಕ್ಟಾಗಿ ಮಾಡಿ, ಆಯಿತಾ? ಇವೆಲ್ಲ ಬೇಸಿಕ್ಸ್ ಥಿಂಗ್ಸ್ ಯಾಕೆ ಹೇಳ್ತಿದ್ದೀವಿ ಅಂತಂದರೆ, ತುಂಬ ಜನ ಮಿಸ್ಟೇಕ್ಸ್ ಮಾಡಿ ಬರ್ತೀರಾ. OMR ಅಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಆದರೂ ರೀಡ್ ಮಾಡಲ್ಲ, ಮತ್ತು ನಿಮ್ಮನ್ನು ಏನಾಗ್ತಾರೆ ತೆಗೆದಾಗ ರಿಜೆಕ್ಟ್ ಮಾಡಾಕ್ತಾರೆ. ಇದವ್ರು ಏನು ಯಾವುದೇ ಕಾರಣಕ್ಕೂ ನಿಮ್ಮ ಮುಂದೆ ರಿವ್ಯೂ ಮಾಡಲ್ಲ. ಅರ್ಥ ಆಗ್ತಿದೆಯಾ? ಅದಕ್ಕೆ ಅದನ್ನು ಬೇಸಿಕ್ ಥಿಂಗ್ ಅಂತಂದರೆ OMRನ ಕರೆಕ್ಟಾಗಿ ಫಿಲ್ ಮಾಡೋದು. ಅದಾದಮೇಲೆ OMRನ ಸೈಡಿಗೆ ತೆಗೆದಿಕ್ಕಿ ಕ್ವಶನ್ ಪೇಪರ್ ಕೊಡ್ತಾರೆ. ಕ್ವಶನ್ ಪೇಪರ್ ಆಗಿ ಬೆಲ್ ಹೊಡೆದಾಗ ಕ್ವಶನ್ ಪೇಪರ್ ಓಪನ್ ಮಾಡ್ತೀರಾ. ಸ್ಟಾರ್ಟಿಂಗ್ ಒಂದು 10 ಕ್ವಶನ್ಸು ನಿಮಗೆ ಬರೋದೇ ಇಲ್ಲ. ಅರ್ಥ ಆಗ್ತಿದೆಯಾ? ನೀವೊಂದು ಕನ್ಕ್ಲೂಷನ್ ಬರ್ತೀರಾ, ಕ್ವಶನ್ ಪೇಪರ್ ಸಿಕ್ಕಾಪಟ್ಟೆ ಡಿಫಿಕಲ್ಟಿ ಇದೆ ಅಂತ. ಹಂಗಿರಲ್ಲ. ಏನಾಗುತ್ತೆ, ಎಲ್ಲರಿಗೂ ABCD ಸೀರಿಯಲ್ ಇರುತ್ತೆ. ಒಂದಷ್ಟು ಕ್ವಶನ್ಸು ನಿನ್ಗೆ ಬಂದಿರೋ ಸೀರಿಯಲಲ್ಲಿ ಒಂದು 2-3 ಕ್ವಶನ್ಸ್ ಏನಿರ್ಬೋದು, ಚೇಂಜ್ ಅಲ್ಲ, ಏನಿರ್ಬೇಕು ಕಷ್ಟ ಇರ್ಬೋದು, ಸ್ಟಾರ್ಟಿಂಗ್ ನಿಮಗೆ ಸಿಕ್ಕಿರ್ಬೋದು. ಅದಕ್ಕೆ ವರಿ ಮಾಡಬೇಡಿ. ಒಂದ್ಸತಿ ಫುಲ್ ಕ್ವಶನ್ ಪೇಪರ್ ನೋಡಿ, ಎಷ್ಟು ಪೇಜಸ್ ಇದೆ, ಕ್ವಶನ್ ಎಷ್ಟಿದೆ, 100 ಕ್ವಶನ್ಸ್ ಇದೆಯಾ ಎಲ್ಲ ನೋಡ್ಕೊಂಡ್ಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ, ಯಾವ ಏರಿಯಾದಲ್ಲಿ ನಾನು ಕ್ವಶನ್ಸ್ನ ಅಟೆಂಡ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡ್ತಾ ನಿಮ್ಗೆ ಓದಿರೋ ಕ್ವಶನ್ಸು ಅಥವಾ ನಿಮ್ಗೆ ನೋಡಿದ ಕ್ವಶನ್ ನೋಡಿದಂಗೆ ಆನ್ಸರ್ ಗೊತ್ತಾಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಆ ಏರಿಯಾಗಳನ್ನ ಒಂದು ಕಡೆ ನೋಡ್ಕೊಂಡು ಹೋಗಿ. ಆಮೇಲೆ ಯಾವ ಕ್ವಶನಿಂದ 100% ಫಸ್ಟ್ ನೀವು ಟಾರ್ಗೆಟ್ ಮಾಡಬೇಕು ಅಂತ ಹೇಳಿದ್ರೆ 100% ಶೋರ್. ಗೊತ್ತಾಗ್ತಿದ್ರೆ ಎಲಿಮಿನೇಷನ್ ಟೆಕ್ನಿಕ್ ಏನಿಲ್ಲ. ನನಗೆ ಆನ್ಸರ್ ಗೊತ್ತು. ಭಾರತಕ್ಕೆ ಸ್ವತಂತ್ರ ಬಂದಿದ್ದು ಯಾವಾಗ ಅಂದರೆ August 47 ಅಥವಾ August 15, 1947 ಅಂತ ಅನ್ನೋ ಕ್ವಶನ್ಸ್ಗಳು. ಗೊತ್ತಾಗ್ತಿದೆಯಾ? ಆ ಥರ ಕ್ವಶನ್ಸ್ ಕೇಳಲ್ಲ KEನವರು. ಹೇಳ್ತಾ ಇರೋದು ಎಕ್ಸಾಂಪಲ್ ಹೇಳಿದ್ದು. ಗೊತ್ತಾಗ್ತಿದೆ? ಮೊದಲು KE ಕೇಳ್ತಿತ್ತಲ್ಲ, ಭಾರತದ ರಾಜಧಾನಿ ಯಾವುದು, ಕರ್ನಾಟಕದ ಇದು ಹಂಪಿ ಎಲ್ಲಿ ಬರುತ್ತೆ, ಈ ಥರದ್ದು ಕೇಳಲ್ಲ. ಅರ್ಥ ಆಗ್ತಿದೆಯಾ? ಹಾಗಾಗಿ 2-3 ಸ್ಟೇಟ್ಮೆಂಟ್ ಇದ್ದಾಗ ಅವನ್ನೇ ಅಟೆಂಡ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಗೊತ್ತಾಗ್ತಿದೆ? ಫಸ್ಟು ನಿಮಗೆ ಡೈರೆಕ್ಟ್ ಶಾರ್ಟು ನಿಮಗೆ ಗೊತ್ತಿರೋದು 100% ನಾನು ಇದರಲ್ಲಿ ಏನು ಡೌಟೇ ಇಲ್ಲ ಅನ್ನೋ ಕ್ವಶನ್ಸ್ನ ಬಿಡಿಸ್ತಾ ಹೋಗಿ. ಗೊತ್ತಾಗ್ತಿದೆ? ಬಿಡಿಸ್ತಾ ಹೋದಾಗ ನಿಮ್ಗೆ ಅಟ್ಲೀಸ್ಟ್ ಒಂದು 60ರಿಂದ 70 ಕ್ವಶನ್ಸು ಸಿಕ್ಕೋದು ಅಂದ್ಕೊಳ್ಳಿ. ಅಂದರೆ ಶೋರ್ ಇರೋವು ನೀವು PC ಆದ್ರಿ ಅಂತ. ಫಸ್ಟ್ ರೌಂಡಲ್ಲಿ 60 ಕ್ವಶನ್ಸ್ ಮೇಲೆ ಅಂದರೆ ನೀವು 60 ಕ್ವಶನ್ಸ್ ಏನೇ ನಿಮ್ಗೆ ಏನಾದರೂ 100% ಶೋರ್ ಶಾರ್ಟ್ ನನಗೆ ಗೊತ್ತು, ಇದ್ರ ಸಾಧ್ಯನೇ ಇಲ್ಲ. ಸುಮ್ಮನಿರಿ, ನೀನು ಮಾತಾಡ್ತೀನಿ ಮೇಲೆ. ಅರ್ಥ ಆಯ್ತಾ? ಸಾಧ್ಯನೇ ಇಲ್ಲ. ಇನ್ನು 60 ಕ್ವಶನ್ಸ್ ನನಗಿನ್ನ
ಗೊತ್ತಾಗ್ತಿದ್ಯಾ? 60 ಕ್ವಶನ್ ಸಿಕ್ಕಿದ್ವು ಇನ್ನು ಅಂತಂದ್ರೆ ನೀವು ಆರಾಮ್ಸೆ ಪೇಪರ್ ಈಸಿ ಇದೆ, ಗೊತ್ತಾಗ್ತಿದ್ಯಾ? ಪೇಪರ್ ಈಸಿ ಇದೆ, 60 ಕ್ವಶನ್ಸ್ ಮಾಡಿದ್ದೀನಿ, ನಾನು ಕಟ್ ಆಫ್ ಹತ್ರ ಬಂದಿದ್ದೀನಿ ಅಂತ ಅಂದ್ಕೋಬೇಕು. ಇಲ್ಲ ನಾನು ಏನಾದರೂ ಒಂದು ಕ್ವಶನ್ ಪೇಪರ್ ನೋಡಿದ್ರೆ ಡಿಫಿಕಲ್ಟಿ ಗೊತ್ತಾಗ್ತಾ ಹೋಗುತ್ತೆ. ನೀವು ಈಸಿಯಾಗಿ ಹೋಗ್ತಾ ಇದೆ, ಅಟ್ಲೀಸ್ಟ್ ನೀವೆಲ್ಲ ಒಂದು 3 to 4 ಮಂತ್ಸ್ ಪ್ರಿಪರೇಷನ್ ಮಾಡಿದ್ರಲ್ವಾ? ಅಷ್ಟು ಪ್ರಿಪರೇಷನ್ ಮಾಡಿದ್ರು ಸಾಕು, ನೀವು ಆರಾಮ್ಸೆ 60 ಮಾರ್ಕ್ಸ್ನ ಆನ್ಸರ್ ಮಾಡ್ಬೋದು. ಅರ್ಥ ಆಗ್ತಿದೆಯಾ? ನೀವೆಂಥ MBBS ಕ್ವಶನ್ ಪೇಪರ್ ತಂದ್ರೂ ಸುಮ್ಮನೆ ರೈಟ್ ಹಾಕಿದ್ರೆ 20 ಕ್ವಶನ್ ರೈಟ್ ಆಗ್ತವೆ, ಹೌದಾ? ಸುಮ್ಮನೆ ಒಂದು ರ್ಯಾಂಡಮ್ ಗೆಸ್ ಮಾಡಿದ್ರೆ 20 ಕ್ವಶನ್ಸ್ ರೈಟ್ ಆಗ್ತವೆ. ಅಂಥದ್ದು ನೀವು ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿ ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಂಡು ಅಥವಾ ನೀವು ಓದಿರೋದು ಮಾಡಿದ್ರೆ 60 ಕ್ವಶನ್ಸ್ 50 ಕ್ವಶನ್ಸ್ ನೀವು ಮಾಡೇ ಮಾಡ್ತೀರಾ, ನನಗೆ ಗ್ಯಾರಂಟಿ ಇದೆ. ನಿಮಗೆ ಗ್ಯಾರಂಟಿ ಇದೆ ಗೊತ್ತಿಲ್ಲ. ನೀವೆಲ್ಲರೂ 60 ಕ್ವಶನ್ಸ್ ಮಾಡ್ತೀರಾ, ಗೊತ್ತಾಗ್ತಿದೆ. 100ಕ್ಕೆ 60 ಕ್ವಶನ್ಸ್ ರೈಟ್ ಮಾಡ್ತೀರಾ. ಆದರೆ 60 ಕ್ವಶನ್ಸ್ ರೈಟ್ ಮಾಡಿದ್ರೆ ನೀವು ಸೆಲೆಕ್ಷನ್ ಆಗಲ್ಲ. ಯಾಕೆಂದರೆ ಕಟ್ ಆಫ್ ಅಷ್ಟಿಗೆ ಬರ್ತೀರಾ, ಕ್ಯಾಟಗರಿ ವೈಸು ಅದು ಇದು GM ಎಲ್ಲ ಹೋಗೋದ್ರಿಂದ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ. ಇನ್ನು 40 ಕ್ವಶನ್ಸಲ್ಲಿ ಏನಾಗುತ್ತೆ, ಒಂದು 30 ಕ್ವಶನ್ಸು ಮತ್ತೆ 10 ಕ್ವಶನ್ಸ್ ಅಂತ ಡಿವೈಡ್ ಮಾಡಿ. 10 ಕ್ವಶನ್ಸ್ ಸಿಕ್ಕಾಪಟ್ಟೆ ಡಿಫಿಕಲ್ಟಿ ಇರ್ತವೆ. ಒಂದೊಂದು ಮಾಡಕ್ಕೆ ಹೋಗ್ತಿರೋ ಟೈಮ್ ಕಿಲ್ ಮಾಡ್ತಾ ಇರ್ತವೆ. ಎಕ್ಸಾಮ್ ಮೆಂಟಲ್ ಎಬಿಲಿಟಿ ಇರ್ಬೋದು, ಅಥವಾ 3-4 ಸ್ಟೇಟ್ಮೆಂಟ್ ಕೊಟ್ಟಾಗ ನೀವೇನು ಮಾಡ್ತೀರಾ, ABCD ಇರುತ್ತೆ. ಅದರಲ್ಲಿ ಆಪ್ಷನ್ನು ಹೇಳಿಕೆ 1, 2 ಏನು ಮಾಡೋದು ಉತ್ತೇಜಿಸುತ್ತದೆ, ಹೇಳಿಕೆ 2 ಇದೇ ಥರದ ಒಂದು ಡಿಫಿಕಲ್ಟಿ ಇರುತ್ತೆ. ನಿಮ್ಗೆ ಎಲಿಮಿನೇಟ್ ಮಾಡೋಕೆ ಆಗ್ತಾ ಇರಲ್ಲ. ಆ ಥರದ ಕ್ವಶನ್ಸ್ ಒಂದು 10 ಇರ್ತವೆ. ಅವನ್ನ ಬಿಟ್ಬಿಡಿ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಡಿ. ಈ 30 ಕ್ವಶನ್ಸ್ ಇರ್ತಾವಲ್ಲ, ಈ 30 ಕ್ವಶನ್ಸಲ್ಲಿ ನಿಮ್ದು ಇರೋದು ಸೆಲೆಕ್ಷನ್ ಪ್ರೊಸೆಸ್ಸು. ಅದಕ್ಕೆ ಏನು ಮಾಡಬೇಕು ಅಂತಂದರೆ ಎಲಿಮಿನೇಷನ್ ಟೆಕ್ನಿಕ್ನ ಯೂಸ್ ಮಾಡಬೇಕು. ಇವಕ್ಕೆಲ್ಲ ಡೈರೆಕ್ಟ್ ಬಂದ್ಬಿಡ್ತಾವೆ. ನೀವು 60 ಕ್ವಶನ್ಸ್ ಹೇಳಿದ್ನಲ್ಲ, ಡೈರೆಕ್ಟಾಗಿ ಬಂದ್ಬಿಡ್ತಾವೆ ನಿಮಗೆ. ಆಲ್ಮೋಸ್ಟ್ ಆನ್ಸರ್ ಗೊತ್ತಿರುತ್ತೆ ನಿಮಗೆ. ಈ 30 ಕ್ವಶನ್ಸ್ಗೆ ಎಲಿಮಿನೇಷನ್ ಮಾಡಬೇಕು. ಹೆಂಗೆ ಅಂತಂದರೆ, ನೀವು ಯಾವುದಾದ್ರೂ ತಗೊಳ್ಳಿ, 4 ಆಪ್ಷನ್ಸ್ ಇದ್ದಾಗ, ಈಗ 5ನೇ ಆಪ್ಷನ್ಸ್ ಇದೆ, ಅದು 5ನೇ ಆಪ್ಷನ್ಸ್ ಬಗ್ಗೆ ಹೇಳ್ತೀನಿ. OMR ಇದರಲ್ಲಿರ ಕ್ವಶನ್ ಪೇಪರಲ್ಲಿ ಇರಲ್ಲ, OMR ಅಲ್ಲಿ ಇರುತ್ತೆ 5ನೇ ಆಪ್ಷನ್. ಅರ್ಥ ಆಗ್ತಿದೆಯಾ? ಅದನ್ನು ಮಾತ್ರ ಯಾವುದೇ ಅದು ದೊಡ್ಡ ಡೇಂಜರ್. ಈಗಲೇ ಹೇಳ್ತಾ ಇದ್ದೀನಿ, ಅದ್ರ ಬಗ್ಗೆ 10 ನಿಮಿಷ ಮಾತಾಡಬೇಕು. ಯಾಕೆಂತ ಹೇಳ್ತೀನಿ ಕೇಳಿ. ನೀವು ಸಬ್ಕಾನ್ಷಿಯಸ್ ಮೈಂಡಲ್ಲೇ ಬಂದುಬಿಟ್ಟಿರ್ತೀರ ತುಂಬ ಸತಿ. ಗೊತ್ತಾಗ್ತದೆ, 5 ನಿಮಿಷ ಟೈಮ್ ಕೊಡ್ತಾರೆ, ಅವ್ರು ಹೇಳ್ತಾರೆ, ಇನ್ಫಾರ್ಮ್ ಮಾಡ್ತಾರೆ ನ್ಯೂಸ್ಲೇಟರು. ಆದರೆ ಅದನ್ನು 5ನೇ ಆಪ್ಷನ್ಸ್ನ ನೋಡ್ಕೋಬೇಕು. ಅಕಸ್ಮಾತ್ ನೀವು ABC ಯಾವುದೋ ಒಂದು ಕ್ವಶನ್ ಮಾರ್ಕ್ ಮಾಡಿರ್ತಾರೆ, ಅದಕ್ಕೇನಾದ್ರು ನೀವೇನಾರು ಈ ಆಪ್ಷನ್ ಮಾರ್ಕ್ ಮಾಡಿದ್ರೆ, 5ನೇ ಆಪ್ಷನ್ ಮಾರ್ಕ್ ಮಾಡಿದ್ರೆ ಅದು ಹೋಯ್ತು. ಭಾಳ ಕೇರ್ಫುಲ್ ಆಗಿರಿ ಸತಿ ಮಾತ್ರ. ಗೊತ್ತಾಗ್ತಿದೆಯಾ? ಭಾಳ ಕೇರ್ಫುಲ್ ಆಗಿರಿ. ಫಸ್ಟ್ ಟೈಮ್ ನೀವು ಬರೀತಾ ಆ ಥರದ ಆಪ್ಷನ್ಸ್ ಆಗ್ತಾ ಇರೋದು ಅನ್ಸುತ್ತೆ. ನೀವು ಎಕ್ಸಾಮ್ ಇಲ್ಲಿ ಮಾಡಿದ್ರೆ, ಟೆಸ್ಟ್ ಸೀರೀಸ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಅಲ್ಲೇನು ಕಷ್ಟ ಆಗ್ತಿರಲ್ಲ, ಆಯಿತಾ? ಈಗ ನೀವೇನು ಮಾಡಬೇಕು, ಇಲ್ಲಿ ಈ 30 ಕ್ವಶನ್ಸಲ್ಲಿ ನಿಮಗೆ ಪ್ರೊಬಬಿಲಿಟಿ ಏನು ಮಾಡಬೇಕು, ನೀವು ಏನಾದರೂ ಒಂದು ಎಲಿಮಿನೇಟ್ ಮಾಡಿದೆ ಅಂದರೆ ಇದಕ್ಕೆ ಈ ಆನ್ಸರ್ ಅಲ್ಲವೇ ಅಲ್ಲ ಅನ್ನೋದನ್ನ ಎಲಿಮಿನೇಟ್ ಮಾಡಿದರೆ ನಿಮಗೆ ಪ್ರಾಬಬಿಲಿಟಿ ಎಷ್ಟಿರುತ್ತೆ ಅಂದರೆ 33% ಚಾನ್ಸಸ್ ಇರುತ್ತೆ. 33.3% ಚಾನ್ಸಸ್ ಇರುತ್ತೆ ಆನ್ಸರ್ ರೈಟ್ ಆಗೋದು. ಅಕಸ್ಮಾತ್ ನೀವೇನಾದರೂ 2 ಎಲಿಮಿನೇಷನ್ ಅಂದರೆ C ಮತ್ತು D ಸಾಧ್ಯನೇ ಇಲ್ಲ ಈ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಅಂತಂದರೆ ನಿಮ್ಗೇನಾಗುತ್ತೆ 50-50 ಬರುತ್ತೆ, ಆಯಿತಾ? ನಾನು ನಿಮಗೆ ಕ್ಯಾಲ್ಕುಲೇಷನ್ ಹೇಳ್ಬಿಡ್ತೀನಿ. ಈ 30 ಕ್ವಶನ್ಸ್ ಇದಾವೆ ಥರದವು. 30 ಕ್ವಶನ್ಸಲ್ಲಿ ನೀವೇನು ಮಾಡಿದ್ರಿ, 50-50 ಹಾಕಿದ್ರಿ. ಅದರಲ್ಲಿ ನಿಮ್ಗೆ ಏನಾಯಿತು, 30 ಕ್ವಶನ್ಸಲ್ಲಿ ಯಾಕೆ ರಿಸ್ಕ್ ತಗೋಬೇಕು ಅಂತ ಹೇಳ್ತೀನಿ. 30 ಕ್ವಶನ್ಸಲ್ಲಿ 20 ಕ್ವಶನ್ಸ್ ರೈಟ್ ಆದವು, 10 ಕ್ವಶನ್ಸ್ ರಾಂಗ್ ಆದವು. 30 ಕ್ವಶನ್ಸ್ ಹಾಕಿದ್ರಿ, 50-50 ಕ್ವಶನ್ಸ್. ಅದರಲ್ಲಿ 20 ಕ್ವಶನ್ಸ್ ಅಷ್ಟೇ ರೈಟ್ ಆದವು, 10 ಕ್ವಶನ್ಸ್ ರಾಂಗ್ ಆಯಿತು. 20ಕ್ಕೆ ಎಷ್ಟು ಮಾರ್ಕ್ಸು? 20 1 ಮಾರ್ಕ್ಸಾ? 1 ಮಾರ್ಕ್ಸ್. ಓಕೆ, 20. 10ಕ್ಕೆ ನೆಗೆಟಿವ್ ಎಷ್ಟು ಬರುತ್ತೆ? 2 ಇಂಟು 5 ಅಂದರೆ 0.25, 2.5 ಮಾರ್ಕ್ಸ್ ಹೋಗುತ್ತಾ? 2.5 ಮಾರ್ಕ್ಸ್ ಹೋಗುತ್ತಾ? 20ರಲ್ಲಿ 2 ಪಾಯಿಂಟ್ ಹೋದ್ರೆ 17 ಪಾಯಿಂಟ್ ಆಯ್ತು, ಆಯಿತಾ? ಇಷ್ಟಂದ್ರೂ ಬರುತ್ತೆ. ನೀವೇನಾದ್ರು ಅಕಸ್ಮಾತ್ ಇಲ್ಲ, ನಂದು 30 ಕ್ವಶನ್ 15 ಕ್ವಶನ್ ರೈಟ್ ಆಯಿತು, 15 ಕ್ವಶನ್ ರಾಂಗ್ ಆಯಿತು ಅಂದ್ಕೊಳ್ಳಿ. ಎಕ್ಸಾಂಪಲ್ ಪ್ರಾಬ್ಲಮ್. 15 ಕ್ವಶನ್ಸ್ಗೆ ಎಷ್ಟು? 15 ಮಾರ್ಕ್ಸಾ? 15 ಕ್ವಶನ್ಸ್ಗೆ ಇದು ಏನು ಎಷ್ಟಾಗುತ್ತೆ? 15ಗೆ ಎಷ್ಟಾಗುತ್ತೆ? 5 ಆಗುತ್ತಾ? 4.5. ಎಷ್ಟು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ರೋ? 3.75. 3.75 ಕಳೆದ್ರೆ ಎಷ್ಟು ಬರುತ್ತೆ? 11 ಪಾಯಿಂಟ್ ಸಮಥಿಂಗ್ ಬರುತ್ತೆ ಅಂದ್ಕೊಳ್ಳಿ. ಇಷ್ಟು ರೆಡಿ ಆಗುತ್ತೆ. ಗೊತ್ತಾಗ್ತಿದೆಯಾ? ಇಷ್ಟು ನೀವು ಮಾಡಬೇಕು. ಅಕಸ್ಮಾತ್ ನೀವು ಈ 30 ಕ್ವಶನ್ಸ್ ಆನ್ಸರ್ ಮಾಡಬೇಕು, ರ್ಯಾಂಡಮ್ ಆಗಿ ಸುಮ್ಮನೆ 2 ಆಪ್ಷನ್ ತೆಗೆಯೋದಲ್ಲ, ಸ್ವಲ್ಪ ಅನಾಲಿಸಿಸ್ ಮಾಡಬೇಕು. ಅದಕ್ಕೆ ಹೇಳೋದು, ಫಸ್ಟು ಅದು ಮಾಡ್ಬೇಕಾದ್ರೆ ಈ ಥರ ಕ್ವಶನ್ಸ್ ಅಟೆಂಡ್ ಮಾಡಬೇಕು. 30 ಕ್ವಶನ್ಸ್ ಅಟೆಂಡ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂದರೆ, ಫಸ್ಟು ಕ್ವಶನ್ಸ್ನ ಸಂಪೂರ್ಣವಾಗಿ ಓದಬೇಕು. ಅದರಲ್ಲಿ ಕೀವರ್ಡ್ಸ್ ಕೊಟ್ಟಿರ್ತಾರೆ, ಸರಿಯಾದ ಹೇಳಿಕೆ, ತಪ್ಪಾದ ಹೇಳಿಕೆ, ಅಥವಾ ಒಂದನ್ನು ಎಲಿಮಿನೇಟ್ ಮಾಡಿದ್ರೆ ಇನ್ನಕ್ಕೆ ಆನ್ಸರ್ ಸಿಗ್ತಾ ಇರುತ್ತೆ. KE ತುಂಬ ಹಂಗೆ ಇರ್ತವೆ. ಈಗ ಅಕಸ್ಮಾತ್ ABCD ಇತ್ತು ಅಂದ್ಕೊಳ್ಳಿ, ABCD ಆಪ್ಷನ್ ಇತ್ತು ಹೋದಾಗ ನಿಮ್ಗೆ ಏನಿರುತ್ತೆ, ಯಾವುದೋ D ಆಪ್ಷನ್ನು, ಅಥವಾ ಇಲ್ಲಿ AB ಕರೆಕ್ಟು, BC ಕರೆಕ್ಟು, CA ಕರೆಕ್ಟು ಅಂತೇನೋ ಇರುತ್ತೆ ಅಂದ್ಕೊಳ್ಳಿ. A1 ಸರಿ ಇಲ್ಲ ಅಂತ ಗೊತ್ತಾದರೆ A ಎಲ್ಲಿರುತ್ತೆ ಎಲ್ಲ ಕ್ಯಾನ್ಸಲ್ ಆಗಿಬಿಡುತ್ತೆ ನಿಮಗೆ. ಆ ಥರ ಕ್ವಶನ್ಸ್ ಇರ್ತವೆ. ಆ ಥರದ್ದು ನೋಡಿಕೊಂಡು ನಿಮಗೆ ಒಂದು ರಾಂಗ್, ಈ ಸ್ಟೇಟ್ಮೆಂಟ್ ರಾಂಗ್ ಇದೆ ಇದರಲ್ಲಿ ಅನ್ನೋದು ನಿಮಗೆ ಗೊತ್ತಾಗೋಗ್ಬಿಟ್ರೆ ಅದೆಲ್ಲೆಲ್ಲ ಐತೆ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು. ಗೊತ್ತಾಗ್ತಿದೆಯಾ? ಅವಾಗ ನಿಮ್ಗೆ 2 ಆಪ್ಷನ್ಸ್ ಅಥವಾ 3 ಆಪ್ಷನ್ಸ್ ಎಲಿಮಿನೇಟ್ ಆಗಿಬಿಡುತ್ತೆ. 2 ಆಪ್ಷನ್ಸ್ ಎಲಿಮಿನೇಟ್ ಆದರೆ 2ರಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಅಥವಾ ಇನ್ನೊಂದನ್ನು ನೀವು ವೆರಿಫೈ ಮಾಡಬೇಕಾಗಿರುತ್ತೆ. ಅಕಸ್ಮಾತ್ ನಿಮ್ಮ ಅದೃಷ್ಟಕ್ಕೆ ಏನಾಗುತ್ತೆ ಅಂದರೆ
3 ಸ್ಟೇಟ್ಮೆಂಟಲ್ಲಿ ಎ ರಾಂಗ್ ಹೋಗ್ಬಿಡ್ತು ಅಂದ್ಕೊಳ್ಳಿ, ಅದು ಎ ರಾಂಗ್ ಬಿ ಮತ್ತು ಸಿ ಮಾತ್ರ ಆನ್ಸರ್ ಇರುತ್ತೆ ಅಂದ್ಕೊಳ್ಳಿ, ಅವು ನೀವು ಡೈರೆಕ್ಟಾಗಿ ಇಟ್ಟು ಮಾಡ್ಬೋದು ಅದನ್ನು, ನೀವು 2 ಸ್ಟೇಟ್ಮೆಂಟ್ ಓದೋ ಅವಶ್ಯಕತೆ ಇರಲ್ಲ. ಈ ಥರನ ಅಲ್ಲಿ ಎಕ್ಸಾಮಲ್ಲಿ ಇದೆಲ್ಲ ನೆನಪರಲ್ಲ, ನಾನು ಹೇಳೋದು ನಿಮ್ಗೆ ಎಕ್ಸಾಮಲ್ಲಿ ನೆನಪರಲ್ಲ. ಅದಕ್ಕೆ ಹೇಳ್ತಾರೆ ನಾನು ಯಾಕೆ ಇವತ್ತಿಂದ ಹೇಳ್ತಾ ಇದ್ದೀನಿ ಅಂದರೆ ಪರ್ಟಿಕ್ಯುಲರ್ ನೆನಪಿಟ್ಕೋಬೇಕು, ಗೊತ್ತಾಗ್ತಿದೆಯಾ. ಆಮೇಲೆ ಈಸಿ ಕ್ವಶನ್ಸ್ ಇರ್ತಾವಲ್ಲ, ಈ 60 ಕ್ವಶನ್ಸ್ ಅಟೆಂಡ್ ಮಾಡ್ಕೋಬೇಕಾದ್ರೆ ನೀವು 1 ಅವರಲ್ಲಿ ಎಷ್ಟು ಅವರ್ ಟೈಮ್ ಇರುತ್ತೆ ಹೇಳಿ, 90 ಮಿನಿಟ್ಸ್ ಅಲ್ವಾ. ನಾನು 90 ಮಿನಿಟ್ಸ್ನ ಡಿವೈಡ್ ಮಾಡ್ಕೊಳ್ಳಿ. ಹೆಂಗೆ ಅಂದರೆ ಒಂದು ನಿಮಿಷ ಎಕ್ಸಾಂಪಲ್ ಹೇಳ್ತೀನಿ. 90 ಮಿನಿಟ್ಸ್ನ ಡಿವೈಡ್ ಮಾಡ್ಕೊಳ್ಳಿ, ಗೊತ್ತಾಗ್ತಿದೆಯಾ. 45 ಮಿನಿಟ್ಸು 40 ಮಿನಿಟ್ಸು ಮತ್ತು 30 ಮಿನಿಟ್ಸು 15 ಮಿನಿಟ್ಸು ಈ ಥರ ಡಿವೈಡ್ ಮಾಡ್ಕೊಳ್ಳಿ, ಆಯಿತಾ. ನಾನು ಹೇಳೋದು ನೀವು ಈ ಥರ ಮಾಡಬೇಕು ಅಂತೇನಿಲ್ಲ. 45 ಮಿನಿಟ್ಸಲ್ಲಿ ಇಡೀ ಕ್ವಶನ್ ಪೇಪರ್ 100 ಕ್ವಶನ್ನು ಟಚ್ ಮಾಡಿ ಬನ್ನಿ, ಹೋಗಿ 1 to 100ವರೆಗೂ ನೋಡ್ತಾ ಬನ್ನಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಾನು ಯಾವ ಕ್ವಶನ್ಸ್ ಟಚ್ ಮಾಡಬೇಕು, ಯಾವ ಕ್ವಶನ್ಸ್ 50-50 ಇದೆ, ಯಾವ ಕ್ವಶನ್ 70-30 ಇದೆ, ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ. ಅವಾಗ ಏನು ಮಾಡಿ, ಇಲ್ಲಿ 30 ಮಿನಿಟ್ಸಲ್ಲಿ ಏನು ಮಾಡಿ 50 ಕ್ವಶನ್ಸ್ ಟಚ್ ಮಾಡಿ, ಗೊತ್ತಾಗ್ತಿದೆಯಾ. ಇನ್ನು ಉಳಿದಿರ್ತಾವಲ್ಲ ಆ ಕ್ವಶನ್ಸ್ ಈ 15 ಮಿನಿಟ್ಸಲ್ಲಿ 10 ಮಿನಿಟ್ಸಲ್ಲಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಇನ್ನು 5 ಮಿನಿಟ್ಸಲ್ಲಿ ನೀವೇನು ಮಾಡ್ಬೋದು, ಈ 5 ಮಿನಿಟ್ಸ್ OMR ಶೀಟನ್ನು ಫಿಲ್ ಮಾಡೋಕ್ಕೆ ಬೇಕಾಗುತ್ತೆ, ಅದನ್ನು ಓವರಾಲ್ ಮಾಡಿ. ಆಯಿತು, ಫಸ್ಟ್ ರೌಂಡ್ ಆಯಿತಾ, OMR ಫಿಲ್ ಮಾಡಿಬಿಡಿ. ಫಸ್ಟ್ ರೌಂಡ್ ಮುಗೀತು, ನಿಮಗೆ ಪರ್ಫೆಕ್ಟಲ್ಲಿ 45 ನಿಮಿಷದಲ್ಲಿ ಒಂದು 50 ಕ್ವಶನ್ಸ್ ಬಂತು, ಪಕ್ಕ 100% ಶೋರ್ ಶಾಟ್. 50 ಕ್ವಶನ್ ಹಾಕಿದ್ರು 1-2 ಮಿಸ್ ಆಗುತ್ತೆ, ಗೊತ್ತು ನನಗೆ, ಭಯಪಡ. ಆದ್ರೂ ಫಸ್ಟ್ OMR ಫಿಲ್ ಮಾಡಿಬಿಡಿ. ಅವಾಗ ಏನಾಗುತ್ತೆ, ಸೆಕ್ಯೂರ್ ಆಗ್ಬಿಡುತ್ತೆ. ಲಾಸ್ಟ್ ಮೂಮೆಂಟಲ್ಲಿ ಹರಿನಲ್ಲಿ ನೀವು ಫಿಲ್ ಮಾಡೋಕೆ ಹೋಗ್ತೀರಾ, ಕಿತ್ಕೊಂತಾರೆ, ಅದೆಲ್ಲ ಆಗುತ್ತೆ. ಅದಕ್ಕೆ ಫಿಲ್ ಮಾಡಿಬಿಡಿ. ನೆಕ್ಸ್ಟ್ ರೌಂಡ್ ಹೋಗ್ತೀರಾ, 30 ಕ್ವಶನ್ ಅಟೆಂಡ್ ಮಾಡ್ತೀರಾ, ಅದರಲ್ಲಿ ಯಾವುದೋ ಒಂದು 20 ಕ್ವಶನ್ಸ್ ರೈಟ್ ಮಾಡ್ಕೊತೀರಾ ಅಂದ್ಕೊಳ್ಳಿ, ಅದನ್ನು ಮತ್ತೆ ಫಿಲ್ ಮಾಡಿಬಿಟ್ಬಿಡಿ. OMR ಶೀಟಲ್ಲಿ ತೆಗೆದು ಸೈಡಿಗೆ ಇಟ್ಬಿಡಿ, ಮತ್ತೆ ಕ್ವಶನ್ ಪೇಪರ್ ತೊಗೊಳ್ಳಿ, ಫಿಲ್ ಮಾಡಿ. ಲಾಸ್ಟ್ವರೆಗೂ ಇದೇ ಪ್ರೋಸೆಸ್ ಮಾಡ್ತಾ ಬನ್ನಿ. ಅವಾಗ ಏನಾಗುತ್ತೆ, ನಿಮಗೆ OMR ಕರೆಕ್ಟಾಗಿ ಫಿಲ್ ಆಗಿರುತ್ತೆ ಆದಂಗೆ, ಮತ್ತು ಎಕ್ಸಾಮ್ ಅಷ್ಟು ಕ್ವಶನ್ಸು ಅಟೆಂಡ್ ಆಗುತ್ತೆ. ಯಾವುದೋ ಒಂದು 2-3 ಕ್ವಶನ್ಸು ಬರ್ತಾ ಇಲ್ಲ, ಗೊತ್ತಾಗ್ತಿದೆ, ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಿದ್ರೆ ಬರ್ತಾ ಇಲ್ಲ. ಇಲ್ಲಿ ಒಂದು ಎಲಿಮಿನೇಟ್ ಮಾಡಿದ್ದೀನಿ, ಬಟ್ ಇನ್ನು 3 ಎಲಿಮಿನೇಟ್ ಮಾಡೋಕ್ಕಾಗ್ತದೆ. ಆವಾಗ ಸ್ವಲ್ಪ ರಿಸ್ಕ್ ತಗೊಳ್ಳಿ. ಅಂದರೆ ನಾನು ಇದನ್ನು ಒಂದು ಗೆಸ್ ಅಂತ ಕರೀತಾರೆ, ಒಂಥರ ರಾಂಗ್ ಮೆಥಡ್ ಅಂದ್ಕೋಬೋದು. ಹಾಕಿ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಅಂದರೆ ರೈಟ್ ಆಗ್ಬೋದು, ಗೊತ್ತಾಗ್ತಿದೆ, ರಾಂಗ್ ಆಗ್ಬೋದು. ಆಮೇಲೆ ನೋಡಿ, ಹುಡುಗರು ಏನು ಅನ್ಕೊಂತಾರೆ, ಎಲ್ಲ ಕಂಪ್ಲೀಟಾಗಿ ಓದಿಲ್ಲ ಅಂತ ಮೈಂಡ್ ಸೆಟ್ ಇರ್ತಾರೆ. ಇಡೀ ಕರ್ನಾಟಕದಲ್ಲಿ ಯಾರೇ ಕಾನ್ಸ್ಟೇಬಲ್ ಎಕ್ಸಾಮ್ ಪ್ರಿಪೇರ್ ಆಗ್ತಿರೋ 100% ಸಿಲೆಬಸ್ ಕವರ್ ಮಾಡಿರಲ್ಲ. ಇದು ಕಾಮನ್ನು, ಅರ್ಥ ಆಗ್ತಿರೋದ. ಏನಾಗುತ್ತೆ, ನೀವು ಯಾವ 2 ಚಾಪ್ಟರ್ ಬಿಟ್ಟಿರ್ತೀರಾ, ಅದ್ರ ಮೇಲೆ 4 ಕ್ವಶನ್ಸ್ ಬರ್ಬೋದು, ಗೊತ್ತಾಗ್ತಿದೆಯಾ. ಲಾಸ್ಟಿಗೆ ಯಾವುದೋ ಒಂದು ಸುಮ್ಮನೆ ನೋಡ್ಕೊಂಡು ಹೋಗಿರ್ತೀರ, ಅದ್ರ ಮೇಲೆ ಒಂದು ಕ್ವಶನ್ ಬಂದು ನೀವು ರೈಟ್ ಹಾಕ್ಬೋದು. ಅದನ್ನು ಇದು ಒಂಥರ ಲಕ್ ಬೇಸ್ಡ್ ಆಗ್ಬಿಡುತ್ತೆ, ಗೊತ್ತಾಗ್ತಿದೆಯಾ. 1-2 ಕ್ವಶನ್ಸ್ ಆ ಥರ ಆಗ್ಬಿಡುತ್ತೆ, ಗೊತ್ತಾಗ್ತಿದೆ. ನಾನು ಎಷ್ಟೋ ಸತಿ ನೋಡಿದ್ವಿ, ಎಕ್ಸಾಮ್ ಲಾಸ್ಟ್ ಮೂಮೆಂಟಲ್ಲಿ ಕರೆಂಟ್ ಅಫೇರ್ಸ್ ನೋಡ್ಕೊಂಡು ಹೋದಾಗ ಅದೇ ಕ್ವಶನ್ಸು ಅಲ್ಲಿ ಬಂದಿರುತ್ತೆ, ಬಟ್ ಅಂತ ಟಿಕ್ ಮಾಡಾಕ್ಬಿಡ್ತೀರಾ. ಆ ಥರದ್ದಾಗುತ್ತೆ. ಕೆಲವು ಸತಿ ನೀವು ಎಷ್ಟೇ ಓದ್ಕೊಂಡೋಗಿದ್ರು ಒಂದಷ್ಟು ಕ್ವಶನ್ಸು ನಿಮ್ಮ ಸಿಲೆಬಸಲ್ಲಿ ಕವರ್ ಆಗಿರೋದೇ ಇಲ್ಲ, ಇದೆಲ್ಲ ಕಾಮನ್ನು. ಆ ಕ್ವಶನ್ಸ್ಗಳನ್ನ ಏನು ಮಾಡಬೇಕು, ನಿಮ್ಮ ಪ್ರೀವಿಯಸ್ ನಾಲೆಡ್ಜು ಅಥವಾ ನೀವು ಅನಾಲಿಸಿಸ್ ಮಾಡಿ ಅನಾಲಿಟಿಕಲ್ ಸ್ಕಿಲ್ಸ್ನ ಯೂಸ್ ಮಾಡಿ ಮಾಡಬೇಕು, ಅರ್ಥ ಆಗ್ತಿದೆಯಾ. ಈ 30 ಕ್ವಶನ್ಸ್ ಅಸೈನ್ ಮಾಡ್ಬೇಕಾದ್ರೆ ಫಸ್ಟ್ ಕಂಪ್ಲೀಟ್ ಕ್ವಶನ್ಸ್ನ ಓದಿ ಅದರಲ್ಲಿರೋ ಕೀವರ್ಡ್ಸ್ಗಳನ್ನ ತಪ್ಪಾದ ಸರಿಯಾದ, ಗೊತ್ತಾಗ್ತಿದೆ, ಮೇಲಿನ 2 ಯಾವ ಹೇಳಿಕೆಗಳು ಸರಿಯಾಗಿದೆ, ಈ ಥರದನ್ನ ಕೀವರ್ಡ್ಸ್ ಅಂಡರ್ಲೈನ್ ಮಾಡ್ಕೋಬೇಕು, ಪೆನ್ ಅಂಡರ್ಲೈನ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ನಿಮ್ಗೆ ಸರಿಯಾದ ಉತ್ತರ ತಪ್ಪಾದ ಉತ್ತರ ಯಾವುದೋ ಅಂತ ಗೆಸ್ ಮಾಡೋದು ಸರಿಯಾಗುತ್ತೆ, ಆಯಿತಾ. ಅದಾದಮೇಲೆ ಸ್ಪಷ್ಟವಾಗಿ ಉತ್ತರಗಳನ್ನು ಏನು ಗೊತ್ತಾ, ಅದರಲ್ಲಿ ಯಾವುದಾದ್ರು ಮಿಸ್ಟೇಕ್ಸ್ ಇರೋದು, ಅಸ್ಪಷ್ಟವಾಗಿದೆ ಅಥವಾ ಇದು ರಾಂಗ್ ಅನ್ನೋದನ್ನ ಫಸ್ಟ್ ಐಡೆಂಟಿಫೈ ಮಾಡ್ಕೋಬೇಕು, ಗೊತ್ತಾಗ್ತದೆ. ಸ್ಟೇಟ್ಮೆಂಟ್ ವೈಸ್ ಮಾಡ್ಕೊರೆ, ಡೈರೆಕ್ಟ್ ಕ್ವಶನ್ಸ್ ಬಂದಾಗ ಡೈರೆಕ್ಟಾಗಿ ಆನ್ಸರ್ ಮಾಡ್ತೀರಾ, ಅಲ್ಲಿ 3ನೇ ಆಪ್ಷನ್ 4ನೇ ಆಪ್ಷನ್. ಈಗ ಏನಾಗುತ್ತೆ, ಭಾರತ ಸಂವಿಧಾನದಲ್ಲಿ ಅಸ್ಪೃಶ್ಯತೆ ನಿವಾರಣೆ ಮಾಡುವ ವಿಧಿ ಯಾವುದು ಅಂತ ಕೇಳಿದ್ರೆ, ನೀವು ಎಲಿಮಿನೇಷನ್ ಕಿಟ್ಟಿ ಸರ್ ಎಲಿಮಿನೇಷನ್ ಹೇಳಿದ್ರೆ 18ನೇ ವಿಧಿ ಇಲ್ಲ, 19ನೇ ವಿಧಿ ಇಲ್ಲ, ಹಿಂಗೆ ಕುತ್ಕೋಬಾರ್ದು. ನಿಮ್ಗೆ ಯಾವ್ದು ಗೊತ್ತು, ಯಾವ್ದು ಅಸ್ಪೃಶ್ಯತೆ ನಿವಾರಣೆ 17ನೇ ವಿಧಿ ಟಕ್ಕಂತ ಹಾಕಂತಿರ್ಬೇಕು, ಹೋಗ್ತಾ ಇರಬೇಕು ಮುಂದಕ್ಕೆ, 3 ಆಪ್ಷನ್ ನೋಡೋಕ್ಕೆ ಹೋಗ್ಬಾರ್ದು. ಈಸಿ ಕ್ವಶನ್ಸಲ್ಲಿ ಅರ್ಥ ಆಗ್ತಿದೆಯಾ. ಒಂದಿಸಿ ಬರಲಿಲ್ಲ ಅಷ್ಟೇ, ಒಂದಿಸಿ ಬರಲಿ ಏನಾಗ್ಬಿಡುತ್ತೆ ನಿಮಗೆ, ಒಂದನ್ನ ಅದು ಹೊಂದಿಸ್ಬಿಟ್ರೆ, 1-2 ಹೊಂದಿಸ್ಬಿಟ್ರೆ ಫುಲ್ ಸಿಕ್ಕೋಗ್ಬಿಡುತ್ತೆ ನಿಮಗೆ. ಇನ್ನು 2 ಗೊತ್ತಿದ್ರು ಅಕಸ್ಮಾತ್ ಕೆಲವು ಸತಿ ಒಂದಿಸಿ ಬರೆದ್ರು, ಒಂದಿಸಿನ ಮಾಡಿಬಿಟ್ರೆ ಇನ್ನು 3 ಹಂಗೆ ಸೀರಿಯಲಾಗಿ ಬಂದೋಗ್ಬಿಡುತ್ತೆ, ಗೊತ್ತಾಗ್ತಿದೆಯಾ. ಆ ಥರದವ ಹುಡುಕ್ಬೇಕು ಫಸ್ಟು, ಗೊತ್ತಾಗ್ತಿದೆ. ನಿಮಗೆ ಗೊತ್ತಿರೋದು ಆ ಒಂದು ಸೀರೆ ಬರೀಬೇಕಾದ್ರೆ ಎ ಅಥವಾ ಬಿ ಅಂತ ಹಿಂಗೆ ಕೊಟ್ಟಿರಿದಾಗ ನಿಮ್ಗೆ ಯಾವುದೋ ಒಂದು ಗೊತ್ತಿರುತ್ತೆ, ಒಂದೇದು. ಈಗ ಆಯಿತು, ಕಾವೇರಿ ನದಿ ಎಲ್ಲಿ ಹುಟ್ಟುತ್ತೆ, ತಲಕಾವೇರಿ ಅಂತ ಇರುತ್ತೆ ಅಂದ್ಕೊಳ್ಳಿ, ನಿಮಗೆ ಗೊತ್ತು. ಹೇಗೆ ಇಲ್ಲಿ 3ನೇದು ಅಂತ ಗೊತ್ತಿರುತ್ತೆ ಅಂದ್ಕೊಳ್ಳಿ, ಗೊತ್ತಾಗ್ತದೆ. ಇದು ಮಾರ್ಕ್ ಮಾಡ್ಕೊಡಿ. ಅಲ್ಲಿಗೆ ಇಲ್ಲಿ ಆಪ್ಷನ್ಸ್ ಅಲ್ಲಿ 3ರಿಂದ ಯಾವ್ದು ಹುಡುಕಿ ಫಸ್ಟು. ಅಕಸ್ಮಾತ್ ಒಂದೇ ಇತ್ತು ಅಂದ್ಕೊಳ್ಳಿ, ಅದನ್ನ ರೈಟ್ ಮಾಡ್ಕೊಳಕ್ಕೆ 3 ಆಪ್ಷನ್ ನೋಡೋಕೆ ಎಗರ್ಕೊಂಡು ಹೋಗ್ತಾ ಇರಿ, ಗೊತ್ತಾಗ್ತಿದ್ಯಾ. ಅಕಸ್ಮಾತ್ ಎರಡು ಇರ್ತವೆ, ಅವಾಗ ಇದು ಯಾವ್ದಿರಲ್ಲ ಅದನ್ನ ಎಲಿಮಿನೇಟ್ ಮಾಡ್ರಿ. 2 ಆಪ್ಷನ್ ನೋಡೋದು, ಅಲ್ಲಿ 50-50 ಬಂದಿರ್ತೀರಾ. ಅವಾಗ ಇನ್ನೊಂದು ಯಾವುದೋ ಮ್ಯಾಚ್ ಮಾಡಿ, ನಿಮ್ಗೆ ಗೊತ್ತಿರೋದು ಅಥವಾ ನಿಮ್ಗೆ ಗೆಸ್ಟ್ ಮಾಡೋದು, ಅವಾಗ ಇನ್ನೊಂದು ಮ್ಯಾಚ್ ಮಾಡಿದಾಗ ಸಿಗುತ್ತೆ ಆಲ್ಮೋಸ್ಟ್ ಅಲ್ಲ. ಒಂದು ಕ್ವಶನ್ ಹೆಂಗೆ ಇದು ಡಿಫಿಕಲ್ಟ್ ಮಾಡಿರ್ತಾನೆ ಅಂತಂದ್ರೆ 3 ನೀವು ಮ್ಯಾಚ್ ಮಾಡಲೇಬೇಕಾದಂಥ ಸಂದರ್ಭ ಬರುತ್ತೆ, ಅಂಥವು ಸ್ವಲ್ಪ ಟೈಮ್ ತೊಗೊಳುತ್ತೆ, ಗೊತ್ತಾಗ್ತಿದೆಯಾ. ಮೆಂಟಲಿಬಿಟಿ. ನೆಕ್ಸ್ಟ್ ಮೆಂಟಲಿಬಿಟಿಲಿ ಅಷ್ಟೇ, ನೀವು ಏನು ಮಾಡ್ತೀರಾ, ಕ್ವಶನ್ಸ್ ಫಸ್ಟ್ ನಿನಗೆ ಯಾವ ಟಾಪಿಕ್ ಗೊತ್ತು ಆ ಟಾಪಿಕ್ ಬಂತಾ ಅದನ್ನ ಅಟೆಂಡ್ ಮಾಡು. ನಿಂಗೆ ಗೊತ್ತಿಲ್ಲದ ಟಾಪಿಕ್ ಬಂತಾ ಬಿಡು, ಕ್ವಶನ್ಸ್ ಲಾಸ್ಟಿಗೆ ನೋಡ್ಕೊಂಡಿವೆ ಅಂತೆ, ಅದನ್ನ ಅಲ್ಲಿ ಮಾಡ್ತಾ ಕೂತ್ಕೋಬೇಡ, ಅಲ್ಲಿ ಪ್ರಯೋಗ ಮಾಡ್ಕೊಂಡು ಕೂತ್ಕೋಬೇಡ, ಗೊತ್ತಾಯ್ತು. ಹೊಸ ಹುಡುಗರು ಹೇಳ್ತಾ ಇರೋದು, ಮನೋಜ, ಅರ್ಥ ಆಗ್ತಿದ್ಯಾ. ಯಾಕೆಂದ್ರೆ ಆಮೇಲೆ ನೆಕ್ಸ್ಟು ಅದ್ರಲ್ಲಿ ಏನಾದರೂ ಈ ಗೊತ್ತಾ, ನಿಮ್ಮದು ಈ ಮೆಂಟಲ್ ಎಬಿಲಿಟಿಲಿ ಅಥವಾ ಏನಾದರೂ ಕೆಲವು ಆಪ್ಷನ್ಸ್ ನೋಡಿನೇ ಆನ್ಸರ್ ಮಾಡೋದಿರ್ತವೆ ಕೆಲವು,
ಗೊತ್ತಾಗ್ತಿದ್ಯಾ? ಓದೋದಕ್ಕಿಂತ ಮುಂಚೆ ಆಪ್ಷನ್ಸ್ ನೋಡಿ ಎಲಿಮಿನೇಟ್ ಮಾಡಿದೆ ಅಂತವನ್ನ ನೋಡ್ಬೇಕಂತವು, ಗೊತ್ತಾಗ್ತಿದ್ಯಾ? ನೆಕ್ಸ್ಟು ಈ ಕೆಲವು ಕ್ವಶನ್ಸ್ಗೆ ಏನಾಗುತ್ತೆ, ಗೆಸ್ ಮಾಡಬೇಕಾಗತ್ತೆ. ಎಕ್ಸಾಕ್ಟಾಗಿ ಗೊತ್ತಿರಲ್ಲ, ಎಲ್ಲೋ ಓದಿರ್ತೀರಾ, ನೆನ್ಪು ಬಂದಂಗೆ ಆಗ್ತಿರುತ್ತೆ, ಎಕ್ಸಾಕ್ಟ್ ಗೊತ್ತಿರಲ್ಲ. ಅದನ್ನು ಹೆಂಗೆ ಅಂದ್ರೆ ಸೈಂಟಿಫಿಕಾಗಿ ಗೆಸ್ ಮಾಡಕ್ಕೆ ನೋಡಿ, ಗೊತ್ತಾಗ್ತಿದ್ಯಾ? ಸುಮ್ಮನೆ ರ್ಯಾಂಡಮ್ ಆಗಿ ಎ ಬಿ ಸಿ ಕವಡೆ ಹಾಕ್ಬಿಟ್ಟು 4 ಸಿ ಅಂತ ಬಂದು ಸಿ ಹಾಕೋದಲ್ಲ. ಸೈಂಟಿಫಿಕಾಗಿ ಗೆಸ್ ಮಾಡಿ, ಗೆಸ್ ಮಾಡೋದನ್ನು ಸೈಂಟಿಫಿಕ್ ಗೆಸ್ ಮಾಡಬೇಕು. ಅದಕ್ಕೊಂದು ಲಾಜಿಕ್ ಇರಬೇಕು, ಗೊತ್ತಾಗ್ತಿದ್ಯಾ? ಕರ್ನಾಟಕದಲ್ಲಿ 5 ಹುಲಿ ಅಭಯಾರಣ್ಯಗಳಿವೆ. 5 ಇದೆಯಾ? 5 ಇದೆಯಾ? ಇದು ನಿಮಗೆ ಫ್ಯಾಕ್ಟ್ ಗೊತ್ತು 5 ಇದಾವೆ ಅಂತ. ಅದೇ ಒಂದು 6 ಅಂತ ಕೊಟ್ಟಾಗ ಅಲ್ವಾ, ಸ್ವಲ್ಪ ಥಿಂಕ್ ಬರುತ್ತೆ. 6 ಯಾವ್ದು ಇರ್ಬೋದು, 5 ನಿಮ್ಗೆ ಗೊತ್ತು, ಓದಿದ್ದೀನಿ, 6 ತಪ್ಪು ಅನಿಸ್ತಾ ಇರುತ್ತೆ. ಅದನ್ನ ಏನು ಮಾಡ್ಬೇಕು, ಗೆಸ್ ಮಾಡಬೇಕು. ಈ ಮೋಸ್ಟ್ಲಿ ಸಾಧ್ಯನೇ ಇಲ್ಲ ಇದು ಅಂತ ಅಂದ್ಬಿಟ್ಟು, ಗೊತ್ತಾಗ್ತಿದೆಯಾ? ಆ ರೀತಿ ನೀವೇನು ಮಾಡಬೇಕು, ಟೆಕ್ನಿಕ್ನ ಯೂಸ್ ಮಾಡಬೇಕು. ಬರೀ ನೀವು ಹೋಗಿ ಎಲ್ಲ ಕ್ವಶನ್ಸ್ಗೂ ನೇರವಾಗಿ ನಾನು ಆನ್ಸರ್ನ ಹುಡುಕ್ತೀನಿ ಅನ್ನೋದು ಆಗಲ್ಲ, ಗೊತ್ತಾಗ್ತಿದೆಯಾ? ಥಿಂಕ್ ಪಾಸಿಟಿವ್. ಆಮೇಲೆ ಏನು ಗೊತ್ತಾ, ಫುಲ್ ಆ್ಯಕ್ಟಿವ್ ಆಗಿರಿ ಎಕ್ಸಾಮಲ್ಲಿ, ಗೊತ್ತಾಗ್ತಿದೆಯಾ? ಫುಲ್ ಸಿಕ್ಕಾಪಟ್ಟೆ ನಿಮ್ಮದು ಎಲ್ಲ ನರನಾಡಿಗಳು ಆ್ಯಕ್ಟಿವ್ ಆಗಿರಬೇಕು ಅಂತ ಹೇಳ್ತಾರಲ್ಲ, ಆ ರೀತಿ ಇರಬೇಕು. ನಿಮ್ಮ ಟಕ ಯೋಚನೆ ಮಾಡ್ತಾ ಇರಬೇಕು. ಅದನ್ನ ಗಿಕ್ತನೆಲ್ಲ ನೋಡೋಕೆ ಹೋಗ್ಬೇಡಿ. ಪಕ್ಕನ ಏನು ಮಾಡ್ತಾವ್ನು, ಏನಾರ ಮಾಡ್ಕೊಂಡು ಹಾಳಾಗೋಲಿ, ಗೊತ್ತಾಗ್ತಿದೆಯಾ? ಅವ್ನು ಫಸ್ಟ್ ನೀವು ನೋಡ್ತಿರ್ತೀರಿ, ನೀವು ಬರಿತಾ ಇರ್ತೀರಾ, ಪಕ್ಕನ ಅವನು 30ನೇ ಕ್ವಶನ್ ಹೋಗಿರ್ತಾನೆ, ನೀನು 5ನೇ ಕ್ವಶನ್ ಇರ್ತೀಯ. ಅಂದ್ರೆ ಅವ್ನು 30ನೇ ಕ್ವಶನ್ ಒಂದೇ ಗೊತ್ತಿರುತ್ತೆ ಅವನಿಗೆ, ಅರ್ಥ ಆಗ್ತಿರುತ್ತೆ. ಅವ್ನು ಅದನ್ನೇ ಬಿಡಿಸ್ಕೊಂಡು ಕೂತೀನಿ. ನಾನು ಇವ್ನು 30 ಕ್ವಶನ್ಗೆ ಹೋಗ್ಬಿಟ್ಟು ಅನ್ಕೊಂಡು ನಿಮ್ಮ ಕ್ವಶನ್ ಪೇಪರು ನೀವು ಅಷ್ಟೇ. ಅಲ್ಲಿ ಯಾರು ಎಕ್ಸಾಮ್ ಸುತ್ತು ಯಾರನ್ನೂ ನೀವು ನೋಡಬೇಡಿ. ಯೂನಿವರ್ಸಿಟಿ ಬರ್ತಾರೆ, ಸೈನ್ ಹಾಕ್ಸ್ಕೊಂತಾರೆ, ಹಾಕ್ಸ್ಕೊಂತಾರೆ, ಹೋಗ್ತಾ ಇರ್ತಾರೆ ಅಷ್ಟೇ. ನಿಮ್ಗೆ ಯಾರಲ್ಲ. ಮತ್ತೆ ಅಲ್ಲಿ ವಾಚ್ ಕಟ್ಕೊಂಡು ಹೋಗಿಲ್ಲ, ಅಸಲ ಮೇ ಬಿ ಕಟ್ಕೊಂಡು ಹೋಗಿಲ್ಲ. ವಾಚ್ ಕೇಳ್ಬಿಟ್ಟು ಹಾಕ್ಸ್ಕೊಳ್ಳಿ, ಗೊತ್ತಾಗ್ತದೆ. ಟೈಮ್ ನೋಡ್ತಾ ಇರಿ, ಟೈಮ್ ನೋಡಿಕೊಂಡು ಟೈಮ್ನ ಪಿಕಪ್ ಮಾಡ್ತಾರೆ. ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಒಂದ್ಸತಿ ಟೈಮ್ ನೋಡ್ತಾ ಇರಿ, ಎಲ್ಲಿದ್ದೀನಿ, ಎಷ್ಟು ಕ್ವಶನ್ ಸಾಲ್ವ್ ಮಾಡಿದ್ದೀನಿ ಅಂತ. ನೀವು ಒಂದು 30 ಮಿನಿಟ್ಸ್ ಒಳಗೆ ನೀವು ಇನ್ನೂ 10 ಕ್ವಶನ್ 20 ಕ್ವಶನ್ ಇದ್ರೆ ಸ್ವಲ್ಪ ಡಿಫಿಕಲ್ಟಿ ಇದೆ ಕ್ವಶನ್ ಪೇಪರ್, ನೀವು ಸ್ವಲ್ಪ ಸ್ಪೀಡಪ್ ಮಾಡಬೇಕಾಗುತ್ತೆ. ಅದಕ್ಕೆ ನಾನಿದ್ದು ಫಸ್ಟ್ ರೌಂಡಲ್ಲಿ ನೀವು 100 ಕ್ವಶನ್ಸ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ಕ್ವಶನ್ ಈಸಿ ಇದೆ, ಯಾವ ಕ್ವಶನ್ ಟಚ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಕೆಲವು ಸಲ ಏನಾಗುತ್ತೆ ಗೊತ್ತು, ಹುಡುಗರು ಸ್ಟಾರ್ಟಿಂಗಿಂದ 1ರಿಂದ 2ರಿಂದ ಬಿಡಿಸ್ಕೊಂಡು ಹೋಗಿ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟಿಂಗ್ ಕಷ್ಟ ಬಂದ್ಬಿಟ್ಟಿರುತ್ತೆ, ಲಾಸ್ಟ್ ಈಸಿ ಕ್ವಶನ್ಸ್ ಇರ್ತವೆ. ಅವನೇನು ಟೈಮ್ ಮ್ಯಾನೇಜ್ಮೆಂಟ್ ಮಾಡಲ್ಲ, ಲಾಸ್ಟ್ ಈಸಿ ಕ್ವಶನ್ ಬಿಟ್ಟು ಬರ್ತಾನೆ. ಇಲ್ಲಿ ಫಸ್ಟ್ ಹಾಕಿರೋಲ್ಲ ತಪ್ಪಾಗಿ ಹೋಗಿರ್ತವೆ. ಅದಕ್ಕೆ ಫಸ್ಟ್ ಫುಲ್ ಕ್ವಶನ್ ಪೇಪರ್ ಸ್ಕ್ಯಾನ್ ಮಾಡಿಬಿಡಿ. ಇದು ಫಸ್ಟ್ ಮಾಡಬೇಕಾಗಿರೋ ರೂಲ್ಸ್, ಅರ್ಥ ಆಗ್ತಿದೆಯಾ? ಆಮೇಲೆ ಈಸಿ ಕ್ವಶನ್ಸ್ ಇತ್ತು, ನಾನು ಹೇಳಿದೆ ನಿಮ್ಗೆ ಯಾವುದು ಗೊತ್ತಿರೋ ಕ್ವಶನ್ಸ್ ಇತ್ತು, ಎಕ್ಸಾಕ್ಟ್ ಆನ್ಸರ್ ಗೊತ್ತಿತ್ತು. ಆ ಕ್ವಶನ್ಸ್ಗೆ ನೀವು ಏನು ಮಾಡ್ತೀವಿ, ಒಂದು ಕ್ವಶನ್ ನಿಮ್ಗೆ ಏನು 50 ಸೆಕೆಂಡ್ ಸಿಗುತ್ತಲ್ವಾ, 50 ಸೆಕೆಂಡ್ ಸಿಗುತ್ತೆ. ಆ ಕ್ವಶನ್ ನಿಮ್ಗೆ 20 ಸೆಕೆಂಡಲ್ಲಿ ಆನ್ಸರ್ ಸಿಕ್ಬಿಡ್ತು, ಟಿಕ್ ಹಾಕಿ ಹೋಗ್ತಾ ಇರಬೇಕು, ಇನ್ನು 30 ಸೆಕೆಂಡ್ ಸೇವ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ಈ ರೀತಿ 30 ಸೆಕೆಂಡ್ಸ್ನ ಸೇವ್ ಮಾಡ್ಕೊಂಡು ಏನು ಮಾಡಬೇಕು, ಆ ಎಕ್ಸಾಮ್ಸ್ಗೆ ಬೇರೆ ಕ್ವಶನ್ಸ್ಗೆ ಉಳಿಸ್ಕೊಳ್ತಾ ಹೋಗಬೇಕು, ಗೊತ್ತಾಗ್ತಿದೆಯಾ? ಇಷ್ಟು ಎಲಿಮಿನೇಷನ್ ಮಾಡಬೇಕಾದ್ರೆ ನಾನು ಹೇಳಿದೆ ಸೈಂಟಿಫಿಕ್ ಆಗಿ ಎಲಿಮಿನೇಷನ್ ಮಾಡಬೇಕು, ಗೊತ್ತಾಗ್ತಿದೆಯಾ? ಆ ಥರದ ಒಂದು 20ರಿಂದ 30 ಕ್ವಶನ್ಸ್ ಅಷ್ಟೇ ಇರ್ತವೆ. ಈ ಸತಿ PC ಕ್ವಶನ್ಸ್ಗೆ ನಾನು PU ಸಿ ಮೇಲೆ ಕೇಳೋದ್ರಿಂದ, ಮತ್ತು ಆ ಪೋಸ್ಟಿಗೆ ನೀವೆಲ್ಲ UPSC ಲೆವೆಲಿಗೆ ಥಿಂಕ್ ಮಾಡಬೇಡಿ, ಗೊತ್ತಾಗ್ತದೆ. ಅಷ್ಟು ಟಫ್ ಬರುತ್ತೆ ಅದು ನೋ, ಟಫ್ ಇರುತ್ತೆ. ಕಂಪೇರಿಟಿವ್ಲಿ KSB ಹೋಲಿಸ್ಕೊಂಡಾಗ ಒಂದು ಲೆವೆಲ್ ಮೇಲೆ ಇರುತ್ತೆ, ಅರ್ಥ ಆಯ್ತಾ? ನೇರವಾದ ಕ್ವಶನ್ಸ್ ಬರೋ ಬದಲು ಸ್ವಲ್ಪ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಬರ್ತವೆ, ಅದಕ್ಕೆ ಮಾನಸಿಕವಾಗಿ ಪ್ರಿಪೇರ್ ಆಗ್ಬಿಟ್ಟು ಈ ಥರ ಬರುತ್ತೆ ಪೇಪರು, ನಾನು ಹೆಂಗೆ ಬಂದರೂ ನಾನು ಬರೀತೀನಿ ಅನ್ನೋದನ್ನ ನೀವು ಮೆಂಟಲಿ ಪ್ರಿಪೇರ್ ಆಗಿ ಹೋಗ್ಬಿಡಿ, ಗೊತ್ತಾಗ್ತಿದೆಯಾ? ಅವಾಗ ನಿಮ್ಗೆ ಭಯನೇ ಆಗಲ್ಲ, ಅರ್ಥ ಆಗ್ತಿದೆಯಾ? ಆಯ್ತು ಬರಲಿ, 100 ಕ್ವಶನ್ಸು ನಿಮ್ಗೆ ಗೊತ್ತಿಲ್ಲದೆ ಇರ್ತಾವ, ತೊಂದರೆ ಇಲ್ಲ. ಅವಾಗ ಏನಾಗುತ್ತೆ, ಕಟ್ ಆಫ್ ಕಡಿಮೆ ನಿಲ್ಲುತ್ತೆ ಅಷ್ಟೇ, ಅರ್ಥ ಆಗ್ತಿದೆಯಾ? ನಿಮಗೆ ಡಿಫಿಕಲ್ಟಿ ಆಗ್ತಿದೆ, ನೀವು ಒಂದು 6 ತಿಂಗಳಿಂದ ಪ್ರಿಪ್ರೇಷನ್ ಮಾಡಿದ್ದೀರಾ, ನಿಮಗೆ ಡಿಫಿಕಲ್ಟಿ ಆಗ್ತಿದೆ ಅಂದರೆ ಎಲ್ಲರಿಗೂ ಅದೇ ಆಗ್ತಾ ಇರುತ್ತೆ, ಅರ್ಥ ಆಗ್ತಿದೆಯಾ? ಅವಾಗ ಏನಾಗುತ್ತೆ, ಕಟ್ ಆಫ್ ಕಮ್ಮಿ ಆಗುತ್ತೆ. ನೀವು ಅವಾಗ 100 ಕ್ವಶನ್ ಅಟೆಂಡ್ ಮಾಡೋದು ಅವಶ್ಯಕತೆ ಇಲ್ಲ. ಒಂದು 60ರಿಂದ 70 ಕ್ವಶನ್ ಅಟೆಂಡ್ ಮಾಡಿ, ಅದರಲ್ಲಿ ಒಂದು 50-40 ಬಂತು ಅಂದರೆ ಆಗುತ್ತೆ. ಈ ಸತಿ UPSC ಹಂಗೆ ಆಗಿದ್ದು. ಕಟ್ ಆಫ್ ಏನಾಗಿತ್ತು, ತುಂಬ ಕ್ವಶನ್ಸ್ ತುಂಬ ಹುಡುಗರು ಅಟೆಂಡ್ ಮಾಡೋಕ್ಕಾಗಿಲ್ಲ, ಬರೀ 45-50 ಅಷ್ಟೇ ಕ್ವಶನ್ಸ್ ಅಟೆಂಡ್ ಮಾಡೋಕ್ಕಾಗಿದ್ದು. ಯಾಕೆಂದರೆ ಡಿಫಿಕಲ್ಟಿ ಆಫ್ ಲೆವೆಲ್ ಕ್ವಶನ್ ಪೇಪರ್ ಜಾಸ್ತಿ ಇದ್ದಾಗ ಹಂಗಾಗುತ್ತೆ. ಅದಕ್ಕೆ ನೀವು 100 ಕ್ವಶನ್ಸ್ ಅಟೆಂಡ್ ಮಾಡಲಿಲ್ಲ ಅನ್ನೋ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಅವತ್ತಿನ ಸಿಚುಯೇಷನ್, ಆಮೇಲೆ ಅವತ್ತಿನ ಟೈಮ್ ನೋಡ್ಕೊಂಡು ನಾವೆಲ್ಲ ಇಷ್ಟೆಲ್ಲ ಹೇಳಿದ್ರು ಅವತ್ತು ನೀವೇನು ಡಿಸಿಷನ್ ತೊಗೊತೀರೋ ಅದು ಮ್ಯಾಟ್ರ್ ಆಗುತ್ತೆ, ಅರ್ಥ ಆಗ್ತಿದೆಯಾ? ಆ ಕ್ವಶನ್ಸ್ ಆನ್ಸರ್ ನಿಮ್ಮ ಮೈಂಡ್ ಸೆಟ್ ತುಂಬ ಭಾಳ ಕಂಪೋಸ್ಡ್ ಆಗೋರಿ. ನಾವು ಎಷ್ಟು ಹೇಳಿದ್ರು ತಪ್ಪು ಮಾಡ್ತೀರಾ, ನೀವು ಎಷ್ಟೆಲ್ಲ ಕುಂಡಿಸ್ಕೊಂಡು ಹೇಳಿದ್ರು ತಪ್ಪು ಮಾಡ್ಬತ್ತೀರಾ, ನೀವೇ ಬಂದು ಹೇಳ್ತೀರಾ ನನಗೆ ಸರ್ ಇದು ಮಿಸ್ಟೇಕ್ ಆಯಿತು, ಅದು ಮಿಸ್ಟೇಕ್ ಆಯಿತು ಅಂತ. ಅದು ಆಗಬಾರ್ದು ಅಂತ ನಾನು ನಿಂಗೆ ಒತ್ತಿ ಹೇಳ್ತಾ ಇದ್ದೀನಿ, ಅರ್ಥ ಆಗ್ತಿದೆಯಾ? ಭಾಳ ಕೇರ್ಫುಲ್ಲಾಗಿ ಹೋಗಿ, ಗೊತ್ತಾಗ್ತಿದೆಯಾ? ಸುಮ್ಮನೆ ಡಿಗ್ರಿ ಎಕ್ಸಾಮ್ಸ್ ಥರ ನೀವು ಅಲ್ಲಿ ಹೋಗಿ ಇದು ಮಾಡೋದು ಅಲ್ಲೆಲ್ಲ, ಆಮೇಲೆ ಮೊಬೈಲ್ಸ್ ತೊಗೊಂಡು ಹೋಗೋದಾಗಿರ್ಬೋದು, ಅಲ್ಲಿ ಏನೇನು ರೂಲ್ಸ್ ಇದೆ ಕರೆಕ್ಟಾಗಿ ಒಂದ್ಸತಿ ಓದ್ಕೊಂಡು ಫಾಲೋ ಮಾಡಿ. ಯಾಕೆಂದ್ರೆ ಅಲ್ಲಿ ನಿಮ್ಗೆ ಅನ್ನೆಸೆಸರಿ ಪ್ರಾಬ್ಲಮ್ಸು ಕ್ರಿಯೇಟ್ ಆಗ್ತವೆ, ಅರ್ಥ ಆಗ್ತಿದೆಯಾ? ಅಲ್ಲೇನಾದರೂ ಹೋದಾಗ ನಿಮ್ಗೆ ಅನ್ನೆಸೆಸರಿ ಪ್ರಾಬ್ಲಮ್ ಕ್ರಿಯೇಟ್. ಹಾಗಾಗಿ ಏನೇನು ಮಾಡಬೇಕು ಅಂದರೆ ಫಸ್ಟು ಎಕ್ಸಾಮ್ಗಿನ ಮುಂಚೆ 1 ಅವರ್ ಮುಂಚೆ ಹೋಗಿ, ಗೊತ್ತಾಗ್ತಿದೆ, 1 ಗಂಟೆ ಮುಂಚೆ ಹೋಗಿ ಏನೇನು ಡಾಕ್ಯುಮೆಂಟ್ಸ್ ತೊಗೋಬೇಕು ಫಸ್ಟು ನೋಡ್ಕೊಂಡು ಇಟ್ಕೊಂಡ್ಬಿಟ್ಟಿದೆ ನೈಟೇ, ಗೊತ್ತಾಗ್ತದೆ. ನಿಮ್ದು ಆಲ್ ಟಿಕೆಟ್ ಇರ್ಬೋದು, ಫೋಟೋ ID ಕಾರ್ಡ್ ಇರ್ಬೋದು, ಪೆನ್ಗಳಾಗಿರ್ಬೋದು, ಗೊತ್ತಾಗ್ತಿದೆಯಾ? ಅಥವಾ ಎಕ್ಸ್ಟ್ರಾ ಫೋಟೋಸ್ ಇದ್ರ ಥರ ಕೇಳಿರ್ತಾರೆ. ಏನು ರೂಲ್ಸ್ ಹೇಳಿದ್ರು ಕರೆಕ್ಟಾಗಿ ಫಾಲೋ ಮಾಡಿ. ಆಮೇಲೆ ಫುಲ್ ತೋಳು ಹಾಕೊಂಡು ಹೋಗೋದು, ಗೊತ್ತಾಗ್ತಿದೆ. ಹುಡುಗರು ರೌಂಡ್ನಾಗ T ಶರ್ಟ್ ಹಾಕೊಳ್ಳಿ, ಇದನ್ನ ಹಾಕೊಂಡು ಹೋಗಿ, ಗೊತ್ತಾಗ್ತಿದೆ. ಬೇಕು ನೈಟ್ ಪ್ಯಾಂಟಲ್ಲಿ ಹೋಗಿ, ಏನು ಸಮಸ್ಯೆ ಇಲ್ಲ, ಜೇಬಿಲ್ದಿದ್ದು, ಅರ್ಥ ಆಗ್ತಿದೆ, ಏನು ಸಮಸ್ಯೆ ಇಲ್ಲ. ಯಾಕೆಂದ್ರೆ ಮೊದಲು ಅಂದರೆ ಫಾರ್ಮಲ್ ಪ್ಯಾಂಟಲ್ಲಿ ಹೋಗಬೇಕು, ಅಲ್ಲಿ ಹೋಗ್ತೀವಿ, ಈಗಿಲ್ಲ. ಯಾಕೆಂದ್ರೆ ಎಕ್ಸಾಮ್ನೇ ಹಂಗೆ ನಡೆಸ್ತಾವ್ರೆ, ಗೊತ್ತಾಗ್ತಿದೆ. ಮುಂದೆ ಶಾರ್ಟ್ಸ್ ಹಾಕೊಂಬರ್ರಿ ಅಂದರೂ ಬಂದ್ಬಿಡ್ತಾರೆ, ಗೊತ್ತಾಗ್ತಿದೆಯಾ? ಅದಕ್ಕೆ ಗೊತ್ತಾಗ್ತಿದೆ ನಿಮ್ಗೆ ಏನು ಡ್ರೆಸ್ ಇದೆ, ಒಂದು ಟಿ ಶರ್ಟು ಒಂದು ಟ್ರಾನ್ಸ್ಪರೆಂಟ್ ಇದನ್ನು ತೊಗೊಳ್ಳಿ, ಫೈಲ್ಗಳು. ಅದರೊಳಗೆ ನಿಮ್ಮ ಪೆನ್ನು, ಆಲ್ ಟಿಕೆಟು ಎಲ್ಲ ಇಟ್ಕೊಂಡು, ಸ್ವಲ್ಪ ದುಡ್ಡು ಇಟ್ಕೊಂಡು
ಗೊತ್ತಾಗ್ತಿದೆಯಾ? ಏನು ಮಾಡಿ, ಎಕ್ಸಾಮ್ ಅಲ್ಲಿ ಮುಂಚೆ ಹೋಗಿ ಕೂತ್ಕೊಂಡು ನಿಮ್ಮ ರಿಜಿಸ್ಟ್ರೇಷನ್ ನೋಡಿಕೊಂಡು ಒಂದಾದ್ರೂ ಮರನ ಅಥವಾ ಒಂದು ಗಿಡನ ಕೂತ್ಕೊಂಡು ಅಥವಾ ನೋಡ್ಕೊಂಡು ಕೂತ್ಕೊಂಡು ರಿವಿಷನ್ ಮಾಡಿ ಅಥವಾ ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡಿರಿ. ಅರ್ಥ ಆಗ್ತಿದೆಯಾ? ಇಷ್ಟು ಮಾಡಬೇಕು ನೀವು ಅಷ್ಟು ಅಲ್ವ? ಅರ್ಥ ಹೆಣ್ಮಕ್ಳು ಅಷ್ಟೇ, ನಿಮ್ಗೇನು ಹೇಳಿದರೆ ಅದನ್ನು ತಾಳಿ ಮತ್ತು ಕಾಲುಂಗುರ ಬಿಟ್ಟು ಇನ್ನೇನು ಬೇರೆ ಏನು ತೊಗೊಂಡು ಒಡವೆಗಳು ಹಾಕೊಂಡು ಹೋಗ್ಬೇಡ, ಅದನ್ನು ಫಾಲೋ ಮಾಡಿ. ನೀಟಾಗಿ ಒಂದು ಚೂಡಿದಾರೋ ಅಥವಾ ಏನು ಸ್ಯಾರಿನೋ ಏನು ನಿಮ್ಗೆ ಕಂಫರ್ಟಬಲ್ ಡ್ರೆಸ್ ಆಗುತ್ತೋ ಹಾಕೊಂಡು ಹೋಗಿ. ನಿಮಗೆ ಗೊತ್ತಾಗ್ತದೆ. ನೀಟ್ ಹಾಕೊಂಡು ಹೋಗ್ಬಿಟ್ಟಿರ ಆಮೇಲೆ ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದೆಯಾ? ಓಕೆ, ನೆಕ್ಸ್ಟ್ ಇರಲಿ. ಆಮೇಲೆ ಮೊಬೈಲ್ ಯಾವುದೇ ಕಾರಣಕ್ಕೂ ಸ್ಮಾರ್ಟ್ ವಾಚ್ಗಳು ಗೊತ್ತಾಗ್ತಿದೆಯಾ? ಯಾವ ವಾಚ್ಗಳು ಹಾಕೊಂಡು ಹೋಗಿಲ್ಲ. ಮತ್ತೆ ಡಿಜಿಟಲ್ ಇದೂ ಇಲ್ಲ, ಏನೋ ಅನಲಾಗ್ ವಾಚು ಇಲ್ಲ ಅನ್ಸುತ್ತೆ ಅಲ್ವಾ? ಅದು ಬಿಡಿ. ಮೈನ್ ಬೇಕಾಗಿರೋದು ನಿಮ್ಮ ಆತ್ಮವಿಶ್ವಾಸ ಮತ್ತು ನೀವು ಪೀಸ್ಫುಲ್ಲಾಗಿರೋದು. ಎಕ್ಸಾಮ್ ಆಲೋವರೆಗೆ 1.5 ಗಂಟೆ ಇಲ್ಲ, ನೀವು 24 ಗಂಟೆ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆಯಿಂದ 24 ಗಂಟೆಯಿಂದ ಎಕ್ಸಾಮ್ ಬರೋವರೆಗೂ ನಿಮ್ಮ ಮನಸ್ಸು ಫುಲ್ ಪೀಸ್ಫುಲ್ ಇರಬೇಕು. ಮೊದಲೇ ಹೇಳ್ಬಿಡಿ, ಯಾರಿಗೂ ಫೋನ್ ಮಾಡಿಬಿಡಿ, ಫ್ರೆಂಡ್ಗಳಿಗೆ, ಫ್ಯಾಮಿಲಿಗೆ, ಮತ್ತು ಯಾವುದಕ್ಕೂ ಅಲ್ಲಿ ಮಗ ನನಗೆ ಆಕ್ಸಿಡೆಂಟ್ ಆಗ್ಬಿಟ್ಟು ಎತ್ಕೊಂಡು ಬಾರೋ ಅನ್ನೋದು. ಗೊತ್ತಾಗ್ತಿದೆ? ನಿಮ್ಮ ಗರ್ಲ್ ಫ್ರೆಂಡ್ಗೆಲ್ಲ ಹೇಳ್ಬಿಡಿ, 24 ಗಂಟೆ ಫೋನೇ ಮಾಡೋಕೆ ಹೋಗ್ಬೇಡ ನೀನು ನನಗೆ ಅಂತ. ಅರ್ಥ ಆಗ್ತಿದೆಯಾ? ಅವೇ ಹೆವಿ ಟೆನ್ಷನ್ ಕೊಟ್ಬಿಡ್ತಾರೆ. ಗೊತ್ತಾಗ್ತಿದೆಯಾ? ಅರ್ಥ ಆಗ್ತಿದೆಯಾ? ನೋಡು ಹ್ಞೂ ಅಂತೆ ಅದಕ್ಕೆ ಅರ್ಥ ಆಗ್ತಿದೆ. ಅಂಥವೆಲ್ಲ ಮೊಬೈಲ್ ಮೊದಲೇ ಮನೆಗೆ ಹೇಳ್ಬಿಟ್ಟು ಯಾರು ಕಾಲ್ ಮಾಡಿ. ಯಾಕೆಂದ್ರೆ ನಿಮ್ಮ ಲೈಫ್ನ ಒಂದು ಇದು ಬರೀ ಇಷ್ಟು ವರ್ಷ 3 ವರ್ಷ ಯಾವುದೂ ನೋಟಿಫಿಕೇಷನ್ಸ್ ಇಲ್ಲ, ಪರದಾಡಿ ಹೋರಾಟ ಮಾಡಿ ನೋಟಿಫಿಕೇಷನ್ ಮಾಡಿಸ್ಕೊಂಡು KAR ಕೊಡಿಸ್ಕೊಂಡು ಅವರು 40 ದಿನಕ್ಕೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾವ್ರೆ. ಈಗ ನೀವು ಕರೆಕ್ಟಾಗಿ ಸೆಲೆಕ್ಷನ್ ಆಗಿ ನೀವು ಮಾಡೋ ಸಣ್ಣ ಮಿಸ್ಟೇಕಿಂದ ನಿಮ್ಮ ಲೈಫ್ ಹಾಳಾಗೋದು ಬೇಡ. ಅದಾಗ್ತಿದೆ. ಅದಕ್ಕೆಲ್ಲ ಸಣ್ಣದು ಪ್ರಿಕಾಷನ್ ಇರ್ತವೆ. ಹಿಂದಿನ ದಿನ ಊಟ ಮಾಡೋದು ಸಹ ಇಂಪಾರ್ಟೆಂಟು. ಏನೇನೋ ತಿಂದ್ಕೊಂಡು ನಾಳೆ ಲೂಸ್ ಮೋಷನ್ ಆಗಿನೋ ಏನೋ ಹೆಲ್ತ್ ಇಶ್ಯೂಸ್ ಆಗಿನೋ ಮತ್ತು ಅದು ತುಂಬ ಥರ ಆಗಿದೆ. ಹೆಡ್ಡೇಕ್ ಬಂದು ಗೊತ್ತಾಗ್ತಿದೆ. ಈ ರೀತಿ ಸುಮ್ಮನೆ ಆಗುತ್ತೆ. ಲಿಮಿಟೆಡ್ ಏನು ಊಟ ಮಾಡ್ತಾರೆ ಮೊಸರನ್ನೋ ಅದೇನು ನಿಮ್ಗೆ ಹೊಟ್ಟೆಗೆ ಏನೋ ಅನಿಸುತ್ತೆ ಸ್ವಲ್ಪ ಲೈಟಾಗಿ ತಿಂದು ಮಲ್ಕೊಂಡು ಬೆಳಗ್ಗೆ ಎದ್ದು ನೀಟಾಗಿ ಫ್ರೆಶ್ ಅಪ್ ಆಗಿ ಊಟಕ್ಕೆ ಲೈಟಾಗಿ ಊಟ ತೊಗೊಂಡು ಲೈಟಾಗೆ ಏನು ಸ್ನ್ಯಾಕ್ಸ್ ಅನ್ನೋದು ಇದು ಊಟದ ಲೈಟ್ ಥರ ತಿನ್ಕೊಂಡು ಹೋಗಿ. ಹೊಟ್ಟೆ ಹಸ್ಕೊಂಡು ಹೋಗ್ಬಿಡಿ ಎಕ್ಸಾಮಲ್ಗೆ. ಗೊತ್ತಾಗ್ತಿದೆ? ಯಾಕೆಂದರೆ ಎಷ್ಟು ಗಂಟೆ ಆಯ್ತು ಎಕ್ಸಾಮು? 12ಗ 10:30 ಇಂದ 12, 1 ಅವರ್ ಗಂಟೆ ಪ್ರಿಪೇರ್ ಆಗಿ ಹೋಗಿ. ಗೊತ್ತಾಗ್ತಿದೆ? ನೀಟಾಗಿ ಏನೇನು ಮಾಡಬೇಕು ಅಂತ ಎಲ್ಲ ಮಾಡಿಕೊಂಡು ಆಯಿತಾ? ಮತ್ತು ಪ್ರಶ್ನೆ ಪತ್ರಿಕೆ ಸಿಕ್ಕಿ ಕೂಡಲೇ ಒಳ್ಳೆ ಅದು ಕೊಡ್ತಿರ್ತಾರೆ, ಅವ್ರು ಹಿಂಗೆ ತೆಗ್ದು ನೋಡ್ತಿರ್ತಾರೆ ಹಿಂಗೆ. ಆ ಟೈಮ್ ಉಳ್ಸರಂಗೆ ಏನು ಮಾಡಬೇಡಿ, ಆರಾಮ್ಸೆ ಕೂತ್ಕೊಳ್ಳಿ. 5 ನಿಮಿಷ ಕೂತ್ಕೊಂಡು ಲಾಂಗ್ ಬ್ರೀತ್ ತೊಗೊಂಡು ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದ ನೆನೆಸ್ಕೊಂಡು ದೇವ್ರನ್ನ ನೆನೆಸ್ಕೊಂಡು ಕೂತ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಅದು ಮಾಡ್ತಾರೆ ತುಂಬ ಜನ, ನಾವು ಮಾಡಿದ್ದೀವಿ ಅದನ್ನು. ಯಾಕಂದ್ರೆ 5 ನಿಮಿಷದಲ್ಲಿ ಏನಾಗುತ್ತೆ, ಏನು ಒಳಗಡೆ ಏನೈತೆ, ಯಾವ ಕ್ವಶನ್ ಐತೆ ಅಂತ ನೋಡೋಕ್ಕೆ ಅದು ಕುತೂಹಲ ಇದ್ದೇ ಇರುತ್ತೆ. ಈ ಟೈಮ್ ಸೇವ್ ಮಾಡ್ಬಿಡೋಣ, ಯಾವುದೋ ಒಂದು ಕ್ವಶನ್ ಗೊತ್ತಿದ್ರೆ ಇಲ್ಲೇ ಮಾಡ್ಕೊಂಬಿಡೋಣ ಅಂದಿರುತ್ತೆ. ಹೌದು, ಖಂಡಿತ ಮಾಡ್ತಾರೆ ಅದನ್ನು. ಅರ್ಥ, ನಾನು ತಪ್ಪು ಅಂತ ಹೇಳ್ತಿಲ್ಲ. ಆದರೆ ಅದನ್ನು ರಿಲ್ಯಾಕ್ಸ್ ಆಗಿ ನಿಂಗೆ ಆ ಕ್ವಶನ್ ಆನ್ಸರ್ ಮಾಡ್ತೀಯ. ಅರ್ಥ ಆಗ್ತಿದೆಯಾ? ಅಕಸ್ಮಾತ್ ನೀನು ತೆಗೆದಕ್ಕೆ ಯಾವುದೋ ರಾಂಗ್ ಕ್ವಶನ್ ಬಂದಿತ್ತು ಅಂತ ಅವಾಗ ಸ್ಟಾರ್ಟ್ ಆಗುತ್ತೆ ಟೆನ್ಷನ್. ನಿಜ ಆಗುತ್ತೆ. ನಿಂಗೇನಾರು ನೀನು ತೆಗೆದಾಗ ಆ ಮೂಲೆಯಲ್ಲಿ ಕಾಣುತ್ತೆ, ಹಿಂಗೆ ಮಧ್ಯದಲ್ಲಿ ಸ್ಟಿಕ್ಕರ್ ಹಾಕಿರ್ತಾರೆ. ಮೋಸ್ಟ್ಲಿ ಹೆಂಗೆ ಈ ಕ್ವಶನ್ ಪೇಪರ್ ಹೆಂಗೆ ಬರುತ್ತೆ ಗೊತ್ತಿಲ್ಲ, 2 ಕಡೆ ಸ್ಟಿಕ್ಕರ್ ಹಾಕಿರ್ತಾರೆ ಅನ್ಸುತ್ತೆ. ಮೊದಲು ನಾವು ಹಾಕಿದ್ರೆ ಮಧ್ಯದಲ್ಲಿ ಹಾಕ್ತಾಯಿದ್ರು, ಈ ಕಡೆ ಹಿಂದ್ಗಡೆ ನೋಡಿದಾಗ ಒಂದು ಕ್ವಶನ್ ನೋಡ್ಬೋದಾಯಿತು, ಯಾವ್ದಾರು ಒಂದು ಕ್ವಶನ್ ನೋಡ್ಕೋಬೋದಾಯಿತು. ನೀನು ತೆಗೆದಾಗ ಏನಾದ್ರು ಒಂದು ಕ್ವಶನ್ಸು ಈಸಿ ಬಂದರೆ ಓಕೆ, ಏನಾದರೂ ಅದು ಡಿಫಿಕಲ್ಟಿ ಬಂದರೆ ಥಿಂಕ್ ಮಾಡ್ತೀವಿ, ಈ ಕ್ವಶನ್ಗೆ ಏನು ಸರ್ ಏನೋದು. ಆಮೇಲೆ ಬೇರೆ ಕ್ವಶನ್ಸ್ ಎಲ್ಲ ರಾಂಗ್ ಆಗಿ ಸ್ಟಾರ್ಟ್ ಆಗುತ್ತೆ. ಮತ್ತು ಅದೇ ಪ್ರಿಜುಡಿಸ್ ಇರುತ್ತೆ. ಅದಕ್ಕೆ ತೆಗಿಯೋಕೆ ಹೋಗ್ಬಿಡಿ. ಬೆಲ್ಲ ಆಯ್ತಾ ಕೂತ್ಕೊಂಡು ಲಾಂಗ್ ಬ್ರೀತ್ ತೊಗೊಂಡು ಆಕ್ಸಿಜನ್ನ ಒಳಗೆ ಹೇಳ್ಕೊಂಡು ಒಂದು 5 ನಿಮಿಷ ರಿಲ್ಯಾಕ್ಸ್ ಆಗಿ. ಗೊತ್ತಾಗ್ತಿದೆಯಾ? ಆಮೇಲೆ ಸ್ಟಾರ್ಟ್ ಮಾಡಿ. ಗೊತ್ತಾಗ್ತಿದೆ? ಮತ್ತೆ ಹೇಳಿದ ಸುಲಭವಾದ ಪ್ರಶ್ನೆಗಳು ಯಾವಿದೆ ಅವ್ನು ಫಸ್ಟ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಲ್ಲೂ 100ನೇ ಕ್ವಶನ್ ಇದೆಯಾ ನಿಮ್ಮದು ಈಸಿ ಕ್ವಶನ್, ಅಲ್ಲಿಗೆ ಹೋಗಿ ಹುಡುಕಿ ಎಕ್ಸಾಮ್ಸ್ನ ಬರೀ. ಅವಾಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಫಸ್ಟ್ ಒಂದು 2-3 ಕ್ವಶನ್ಸ್ ರಾಂಗ್ ಆಯಿತು ಅಂದರೆ ಅದು ಆಟೋಮೆಟಿಕಲಿ ನಿಮ್ಮನ್ನು ಮೋಟಿವೇಟ್ ಮಾಡಿಬಿಡುತ್ತೆ. ಅರ್ಥ ಆಗ್ತಿದೆಯಾ? 1-2-3 ಕ್ವಶನ್ ರಾಂಗ್ ಇದಾಗ್ಬಿಟ್ರೆ, ಸರಿ ಆಗ್ಬಿಟ್ರೆ, ನಿಮ್ಗೆ ಗೊತ್ತಿರೋದು ಬಂದ್ಬಿಟ್ರೆ ಅದು ಪಿಕಪ್ ಆಗ್ಬಿಡುತ್ತೆ. ಒಂಥರ ಗಾಡಿ ಸ್ಟಾರ್ಟ್ ಆಗಿಬಿಟ್ಟಾಗ ಝೀ ಅಂತ ಹೋಗುತ್ತಲ್ಲ, ಆ ರೀತಿ ನಿಜ ಅದು ಎಕ್ಸಾಮ್ಸಲ್ಲಿ ಆಗುತ್ತೆ. ಎಷ್ಟೋ ಗೊತ್ತಿದ್ದ ಕ್ವಶನ್ಸ್ಗೂ ಆನ್ಸರ್ ಮಾಡಿಬಿಡ್ತೀರಾ ನೀವು. ಗೊತ್ತಾಗ್ತಿದೆಯಾ? ಆ ಥರ ಈಸಿ ಕ್ವಶನ್ಸ್ನ ಮಾಡಿ. ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್. ಗೊತ್ತಾಗ್ತಿದೆಯಾ? ಕ್ಲಾಕ್ ಆಗಿರ್ಬೋದು, ಮತ್ತು ನೀವು ಟೈಮ್ನ ಕರೆಕ್ಟಾಗಿ ಇದು ಮಾಡ್ಕೊಳ್ಳಿ. ಮುಂಚೆ ನೋಡ್ಕೊಳ್ಳಿ ಗಡಿಯಾರ ಇದೆಯಾ, ಇಲ್ಲಿಂದ್ರೆ ಇನ್ನೊಂದು ಜೊತೆ ಕರೆಸಿ ಹಾಕ್ಸ್ಕೊಳ್ಳಿ. ಗೊತ್ತಾಗ್ತಿದೆ? ಆಮೇಲೆ ಅವನು ಇಲ್ಲ ನಾನು ಹೇಳ್ತೀನಿ ಅಂತ ಎಷ್ಟೊತ್ತಿ ಕೇಳ್ತಾರೆ ಅವನಿಗೆ, ಸರ್ ಟೈಮ್ ಇಷ್ಟು, ಅವನೆಲ್ಲ ಕೂತಿರ್ತಾನೆ. ಆ ಟೈಮಲ್ಲ ಮ್ಯಾನೇಜ್ ಮಾಡಿ ಅದನ್ನು ಫಸ್ಟ್ ನೀವು ಅದನ್ನು ಅಲರ್ಟಾಗಿ ನೋಡಬೇಕು. ಬೆಲ್ ಹೊಡೆದ್ರೂ ಏನಾಗುತ್ತೆ, ನಿಮಗೆ ಇದಾಗಲ್ಲ. ಟೈಮ್ ಇಲ್ದರೆ ಅದು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಬೆಲ್ನ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ನೀವು ತುಂಬ ಹೊತ್ತು. ನನ್ನ ಪರ್ಸನಲ್ ಸಜೆಷನ್. ಗೊತ್ತಾಗ್ತಿದೆಯಾ? ಬೆಲ್ಲ ಬಡಿತಾರೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಹೇಳಿ ಆಯಿತಾ? ಏನ್ರಿ ಹಾಕಲ್ಲ ಅಂತ ಹೇಳಿದಾರ? ಹಾಕಲ್ಲ ಅಂತ ಹೇಳಿದ್ರೆ ಹಾಕ್ಸ್ಬೇಕು, ಹಾಕ್ತಾರೆ. ಯಾಕೆ ಹಾಕಲ್ಲ? ಗೊತ್ತಾಗ್ತಿದ್ಯಾ? ಬಿಡಲಿ. ಆಮೇಲೆ ಅಕಸ್ಮಾತ್ ಯಾವ್ದೋ 1, 2, 3, 4, 5 ಇರುತ್ತಲ್ವಾ ಕ್ವಶನ್ಸ್ ಇರ್ತಾವಲ್ವಾ, 1ನೇ ಕ್ವಶನ್ಸ್ ಓದ್ತೀರಾ ಬರುತ್ತೆ, 2ನೇ ಕ್ವಶನ್ ಬರಲ್ಲ, ಮಾರ್ಕ್ ಮಾಡ್ಕೊಂಡು 3ನೇ ಕ್ವಶನ್ ಹೋಗ್ತಾ ಇರಿ. ಗೊತ್ತಾಗ್ತಿದೆ? ಆಮೇಲೆ ಬಂದು ನೋಡೋಣ ಸೆಕೆಂಡ್ ಇದರಲ್ಲಿ ಅವನ್ನ ಹೋಗಿ. ನೆಕ್ಸ್ಟ್ OMR ಶೀಟ್ ವೆರಿ ಇಂಪಾರ್ಟೆಂಟ್. ನಾನು ಹೇಳಿದೆ 5ನೇ ಆಪ್ಷನ್. ಗೊತ್ತಾಗ್ತಿದೆಯಾ? 5ನೇ ಆಪ್ಷನ್ ಯಾವಾಗ ಫಿಲ್ ಮಾಡಬೇಕು ಅಂದರೆ ಫಸ್ಟೇ ಫಿಲ್ ಮಾಡಬೇಡಿ, ಲಾಸ್ಟಿಗೆ ಫಿಲ್ ಮಾಡಿ. ಟೈಮ್ ಕೊಡ್ತಾರೆ ಅನ್ಸುತ್ತೆ 5 ಮಿನಿಟ್ಸ್. ಅದಕ್ಕೆ ಎಕ್ಸ್ಟ್ರಾ 5 ಮಿನಿಟ್ಸ್ ಇದೆಯಾ? 5 ಮಿನಿಟ್ಸ್ ಇದೆಯಲ್ವಾ? ಅಲ್ಲಿ ಕೂತ್ಕೊಂಡು ನೋಡಿ, ಕೈ ಇಟ್ಕೋಬೇಕು. ಕೈ ಇಟ್ಕೊಂಡು ಆನ್ಸರ್ ಹಾಕಿದ್ದೀನಾ?
ಇದು ಗೊತ್ತಿಲ್ಲದ ಮಾರ್ಕ್ ಮಾಡ್ಕೊಂಡಿರ್ತೀರಲ್ವಾ, ಯಾವ್ದು ಗೊತ್ತಿಲ್ಲ ಅಂತ ರೌಂಡ್ ಮಾಡ್ಕೊಂಡಿರ್ತೀರಲ್ಲ, ಆ ಕ್ವಶನಿಗೆ ಬನ್ನಿ, ಅಲ್ಲಿ ನೋಡಿ ಇದಕ್ಕೆ ಯಾವುದು ಮಾರ್ಕ್ ಮಾಡಿಲ್ಲ, ನಾನು ಯಾವುದು ಮಾರ್ಕ್ ಮಾಡಿಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು 5ನೇ ಫಿಲ್ ಮಾಡಿ. ಅರ್ಥ ಆಗ್ತಿದೆಯಾ? ಅರ್ಜೆಂಟಲ್ಲಿ ಯಾವುದೋ ಮಾರ್ಕ್ ಮಾಡಿದ್ರೆ ನೀವು 5ನೇ ರೌಂಡ್ ಏನಾದ್ರು ಫಿಲ್ ಮಾಡಿದ್ರೆ ಹಾಕಿದ್ದು ತಪ್ಪಾಗುತ್ತೆ. ಇದು ತುಂಬ ಬ್ಲೆಂಡರ್ ಮಾಡ್ಕೊತೀರಾ. ದಿಸ್ ಇಸ್ ವೆರಿ ವೆರಿ ಕೇರ್ಫುಲ್. ನಾನು ಹೇಳ್ತಿದ್ದೀನಿ ಹುಡುಗರ, ತುಂಬ ಕಾನ್ಷಿಯಸ್ ಆಗಿ ಮಾಡಿ. ಅದಕ್ಕೆ ಹೇಳ್ತಿರೋದು ಹರಿಬರಿ ಮಾಡ್ಕೋಬೇಡಿ, ಕಾಮಾಗೆ ಎಕ್ಸಾಮ್ ಬರೀರಿ ಅಂತ ಹೇಳ್ತಿರೋದು. ಲಾಸ್ಟ್ ಮೂಮೆಂಟಲ್ಲಿ ಇವೆಲ್ಲ ಆಗ್ತವೆ, ಗೊತ್ತಾಗ್ತಿದೆ. ನಾವೇ ಎಷ್ಟು ಸತಿ ಮಾಡಿದ್ದೀವಿ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಈ OMR ಶೀಟ್ ಮೂಲಕ 5ನೇ ಆಪ್ಷನ್ ಭರ್ತಿ ಮಾಡ್ಬೇಕಾದ್ರೆ ತುಂಬ ಕೇರ್ಫುಲ್ ಮಾಡ್ಬೇಕು. ಅದಕ್ಕೆ ಹೇಳ್ತಾರೆ ನಾನು ಏನು 3 ರೌಂಡ್ಸ್ ಹೇಳಿದ್ಮೇಲೆ 3 ರೌಂಡ್ಸಲ್ಲಿ ಮಾಡಿದ್ರೆ ನಿಮ್ಗೆ ಟೆನ್ಷನ್ ಆಗಲ್ಲ ಅವಾಗ. ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಫಿಲ್ ಮಾಡಿರ್ತೀರ, ಯಾವುದೋ ಒಂದು 10 ಕ್ವಶನ್ಸ್ ಬಿಟ್ಟಿರ್ತೀರ, 10 ಕ್ವಶನ್ಸ್ ಮಾರ್ಕ್ ಮಾಡ್ಕೊಂಡಿರ್ತೀರ. ಈಗ 70ನೇ ಕ್ವಶನ್ ನಿಮಗೆ ಗೊತ್ತಿಲ್ಲ, 70ನೇ ಕ್ವಶನ್ ಬರ್ತೀರಾ, 70ನೇ ಕ್ವಶನ್ OMRಗೆ ಬರ್ತೀರಾ, ಅಲ್ಲಿ ಕನ್ಫರ್ಮ್ ಮಾಡ್ಕೊಂತಿದ್ದು ಆನ್ಸರ್ ಗೊತ್ತಿಲ್ಲ. 70ನೇ ಕ್ವಶನ್ ಕೈ ಹಿಡ್ಕೊಂಡು 5ನೇ ರೌಂಡ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿಲ್ಲ ಅಂತಂದರೆ ರಾಂಗ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಅದು ನೆಕ್ಸ್ಟ್. ಈಗ OMR ಫಿಲ್ ಮಾಡಿದ್ಮೇಲೆ ಪರೀಕ್ಷೆ ಮಾಡೋಕ್ಕಾಗಲ್ಲ, ಅದಕ್ಕಿಂತ ಮುಂಚೆನೇ ನೋಡ್ಕೊಂಡ್ಬಿಡ್ಬೇಕು, ರೈಟ್ ಆಗಿದೆ ರಾಂಗ್ ಆಗಿದೆ ಕ್ವಶನ್ಸ್. ಅಕಸ್ಮಾತ್ ನೀವು ಚುಕ್ಕಿ ಇಕ್ಬೇಕಾದ್ರೆ ಹೇಗೆ ಇಡೋದ ಮಾರ್ಕ್ ಮಾಡೋದ B ಮಾರ್ಕ್ ಮಾಡ್ಕೊಂಡ್ಬಿಟ್ಟಿರ್ತೀರ ಒಂದ್ಸತಿ ಮಿಸ್ ಆಗಿ, ಅಂತನೂ ಸ್ವಲ್ಪ ವೆರಿಫೈ ಮಾಡಬೇಕು. ಗೊತ್ತಾಗ್ತಿದೆಯಾ? ಮತ್ತು ಯಾರನ್ನೂ ಅವ್ರನ್ನ ಪಕ್ತರನಾಗಿತ್ತನ ಮಾತಾಡ್ಸೋಕ್ಕೆಲ್ಲ ಹೋಗ್ಬೇಡಿ. ಗೊತ್ತಾಗ್ತಿದೆಯಾ? ನಿಮ್ದು ಏನೈತೆ ಅದನ್ನು ಮಾಡ್ತಾರೆ. ಸರ್ ಒಂದು ಮಗ ತೋರಿಸೋ, ಎಷ್ಟು ಕ್ವಶನ್ಗೆ ಆನ್ಸರ್ ಮಾಡಿದ್ಯಾ, ಇವೆಲ್ಲ ಸೀನ್ ಇರಲ್ಲ ಅಲ್ಲಿ. ಗೊತ್ತಾಗ್ತಿದೆಯಾ? ಡೈರೆಕ್ಟ್ ಡಿಬಾರ್ ಆಗ್ತಾ ಇರ್ತೀರಾ, ಕಳಿಸ್ತಾ ಇರ್ತಾರೆ. ಗೊತ್ತಾಗ್ತಿದೆ? ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡ. ನೆಕ್ಸ್ಟ್ ಪರೀಕ್ಷೆ ಮುಗಿದಾಗ ಕೈ ಮುಗಿದು ಜೈ ಅಂತ ಅಂದ್ಬಿಟ್ಟು ಬರ್ತಾಯಿರಿ. ಅರ್ಥ ಆಗ್ತಿದೆಯಾ? ಸಾಕಪ್ಪ ನಿಮ್ಮ ಸವಾಸ ಅಂತ ಅಂದ್ಕೊಂಡು ಎಕ್ಸಾಮ್ ಮುಗಿಸಿ ಬರ್ರಿ. ಗೊತ್ತಾಗ್ತಿದೆಯಾ? ಇದು ಕಾನ್ಫಿಡೆಂಟಾಗಿ ನಿಮಗೆ ಒಂದು ನಾನು ಸೂಚನೆ ಹೇಳ್ಬಿಡ್ತೀನಿ. ಎಕ್ಸಾಮ್ ಹಾಲಲ್ಲಿ ಬಂದಾಗ ಯಾರು ಖುಷಿಯಾಗಿರ್ತಾರೆ ಅವ್ರಿಗೆ ಆಲ್ಮೋಸ್ಟ್ ಸೆಲೆಕ್ಷನ್ ಆದಂಗೆ. ಇನ್ನೂ ಓದಬೇಕಾಯ್ತು ಅಂತ ಬಂತು ಅಂದರೆ ಇದಾಗ್ಬಿಡುತ್ತೆ. ಗೊತ್ತಾಗ್ತಿದೆ? ಆಮೇಲೆ ಇನ್ನೊಂದಾಗುತ್ತೆ, ಇದು ಕಾಮಿಡಿ ಆಗುತ್ತೆ. ಫಸ್ಟ್ ಎಕ್ಸಾಮ್ ಹಾಲ್ ಬಂದಾಗ ಏನಾಗುತ್ತೆ, 100 ಕ್ವಶನ್ ಅಟೆಂಡ್ ಮಾಡಿರ್ತೀರಾ. ಸಕ್ಕದಾಗೈತೆ 100 ಕ್ವಶನ್ ಎಲ್ಲ ಫುಲ್ ಪಕ್ಕ ಸರಿಯಾಗಿದೆ ಅಂತ ಬರ್ತೀಯ. ಪಕ್ಕದಲ್ಲಿ ಯಾರೋ ಕೇಳಿದೆ 98ನೇದಕ್ಕೆ ಅದು ಇದೆಲ್ಲ ಆನ್ಸರ್ ಇದು ಅಂತಾನೆ, ಅಲ್ಲಿಗೆ 2 ಕ್ವಶನ್ ಡೌನ್ ಆಗ್ತವೆ, 98ಕ್ಕೆ ಬರ್ತವೆ. ಆಯ್ತಾ? ಮತ್ತಿನ್ನು ಬಸ್ಸಲ್ಲಿಂದ ಬಂದು ವಿಜಯನಗರಕ್ಕೆ ಬಂದು ಇಲ್ಲ ನಮ್ಮ ಇನ್ಸ್ಟಿಟ್ಯೂಟ್ ಬರೋಷ್ಟೊತ್ತಿಗೆ ಅದೆಲ್ಲ ಕ್ವಶನ್ ಇದು ಇದೆಲ್ಲ ಕ್ವಶನ್. ಆಮೇಲೆ ನೀವು ಒಂದ್ಸಷ್ಟು ಗೂಗಲೆಲ್ಲ ಸರ್ಚ್ ಮಾಡಿಬಿಟ್ಟಿರ್ತೀರಾ, ಅಲ್ಲಿ ಕ್ವಶನ್ ಅಲ್ಲ ಅಂತ ಅಂದ್ಬಿಟ್ಟು ಅಲ್ಲೊಂದು 20 ಮಾರ್ಕ್ಸ್ ಎಗರೋಗ್ಬಿಟ್ಟಿರ್ತವೆ. ಏನಾದ್ರು 78ಕ್ಕೆ ಬರ್ತವೆ, ಕೀ ಆನ್ಸರ್ ಬಿಡ್ತಾರೆ 68ಕ್ಕೆ ಬಂದ್ಬಿಡುತ್ತೆ. ಗೊತ್ತಾಗ್ತಿದೆಯಾ? ಈ ರೀತಿ ಆಗ್ತಾ ಇರುತ್ತೆ. ಗೊತ್ತಾಗ್ತಿದೆಯಾ? ಅದಕ್ಕೆ ತಲೆ ಕೆಡಿಸ್ಕೊಂಡು ಎಕ್ಸಾಮ್ ಬರ್ದು ಮುಗೀತು, ತೆಗೆದು OMR ಸೈಡಿಗೆ ಇಟ್ಬಿಟ್ಟು ನೆಕ್ಸ್ಟ್ ಬೇರೆ ಎಕ್ಸಾಮ್ಸ್ ಯಾವುದಿದೆ ಅದಕ್ಕೆ ಪ್ರಿಪೇರ್ ಆಗಿ ಸ್ಟಾರ್ಟ್ ಆಗ್ಬಿಡ್ಬೇಕು. ಗೊತ್ತಾಗ್ತಿದೆಯಾ? ಅರ್ಥ ಆಗ್ತಿದೆ? ಅದು ಆಮೇಲೆ ಹೇಳೋಣ, ಎಕ್ಸಾಮ್ ಮುಗಿದ್ಮೇಲೆ ಕ್ವಶನ್ ಪೇಪರ್ ನೋಡಿದ್ಮೇಲೆ ನಿಮ್ದು OMR ಏನು ಇರುತ್ತೆ ಅನ್ನೋದಕ್ಕೆ ಏನು ಮಾಡಬಾರ್ದು ಅಂತಂದರೆ ಹೇಳ್ತೀನಿ, ನೋಡ್ಕೊಳ್ಳಿ. ಆತಂಕ ಪಡಬೇಡಿ, ಫಸ್ಟು ಭಯ ಪಡೋ ಅವಶ್ಯಕತೆ. ಭಯ ಪಟ್ಟರೆ ನಿಮ್ಮನ್ನ ನೋಡಿ ಹೇಳ್ತೀನಿ ಕೇಳ್ರೋ. ನಾನು ಒಂದು ಅಲ್ಲಿ ಬಜ್ಜಿ ತಿನ್ನಕ್ಕೆ ಹೋಗಿದ್ವಲ್ಲ, ಎಲ್ಲಪ್ಪ ಅದು ಅಂಕಲ್ ಎಷ್ಟಪ್ಪ ವ್ಯಾಪಾರ ಮಾಡ್ತಾರೆ ದಿನಕ್ಕೆ? ಒಂದು 5,000 ವ್ಯಾಪಾರ ಮಾಡ್ತಾರೆ ದಿನಕ್ಕೆ. ನನ್ನ ಪ್ರಕಾರ 5,000 ಇಂಟು ಎಷ್ಟು, 30 ದಿನ, 5 3 15, 1 ಲಕ್ಷ ಸಮಥಿಂಗ್ ಆಯಪ್ಪನೇ ದುಡಿತೇನೆ. PC ಇಲ್ಲ, ಹೋಗಿ ಬೋಂಡ್ ಹಾಕೋಣ, ತಲೆ ಕೆಡಿಸ್ಕೋಬೇಡಿ. ಅಂದ್ರೆ ಕಾನ್ಫಿಡೆನ್ಸ್ ಇದನ್ನೇ ನಂಬಿದ್ದು ಎಲ್ಲರ ಜೀವನನೇ ಅಲ್ಲ. ಇನ್ನೂ ಒಂದು ಲೆವೆಲಿಗೆ ಕಾನ್ಫಿಡೆನ್ಸ್ ತಗೊಂಬಿಡೋಣ. ಹೆಂಗೆ ಅಂತಂದರೆ, ಸಿವಿಲ್ ಇಲ್ವಾ ಬಿಡು ಬ್ರೋ, ಬೇಡ, ನಾನು PSI ಆಗಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೆ PSI ಓದ್ತೀನಿ. ಇಲ್ಲ KSRP ಇದೆ, CRDR ಇದೆ, VA ಇದೆ, ವಿಲೇಜ್ ಅಕೌಂಟೆಂಟ್ ಇದೆ. ಅರ್ಥ ಆಗ್ತಿದೆಯಾ? ಇನ್ನು ಬಂದರೆ KS ಪ್ರಿಲಿಮ್ಸ್ ಇದೆ. ಯಾಕೆ ಪಾಸ್ ಮಾಡಲ್ಲ, ಮಾಡ್ತೀನಿ ನಾನು ಅಂದ್ಕೊಂಡು ಆ ರೀತಿ ಕಾನ್ಫಿಡೆನ್ಸಲ್ಲಿ ಇರಿ. ಅವಾಗ ನಿಮ್ಗೆ ಏನಾಗುತ್ತೆ, ಭಯ ಹೋಗುತ್ತೆ. ಗೊತ್ತಾಗ್ತಿದೆಯಾ? ಅವಕಾಶಗಳಿದೆ ಈ ವರ್ಷ. ನೀವು ಒಂದು ಎಕ್ಸಾಮಲ್ಲಿ ಕ್ವಶನ್ ಏನಾದರೂ ಮಿಸ್ಟೇಕ್ ಇದಾಯ್ತು ಅಂದರೆ ಅದಕ್ಕೆ ಹೇಳ್ತಿರ್ತಾನೆ, ಮೊದಲೇ ಅದನ್ನು ಪರೀಕ್ಷೆ ಪ್ರಾರಂಭ ಮುಂದೆ ಈ ಚಿಂತೆ ಮಾಡೋದು, ಟೆನ್ಷನ್ ತೊಗೊಳೋದು, ಈ ಕ್ವಶನ್ ಬರುತ್ತೆ, ಆ ಕ್ವಶನ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ. ಮತ್ತು ಯಾವುದೇ ಥರ ಹೇಳ್ತೀನಿ ಕೇಳ್ರಿ, ಕ್ವಶನ್ ಪೇಪರ್ ಲೀಕ್ ಆಗೈತೆ, ಅದಂಗೈತೆ, ಇದಂಗೈತೆ, ಏನಿಗೂ ತಲೆ ಕೆಡಿಸ್ಬಿಡಿ. ಈ ವರ್ಷ ಅಂತೂ ಸಾಧ್ಯನೇ ಇಲ್ಲ, ನನ್ನ ಪ್ರಕಾರ 99% ಸಾಧ್ಯನೇ ಇಲ್ಲ. ಸಿಕ್ಕಾಪಟ್ಟೆ ಪ್ರಿಕಾಷನ್. ಯಾಕೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇದ್ದೀನಿ, ನಮ್ಮ ಡಿಪಾರ್ಟ್ಮೆಂಟು ಪ್ಲಸ್ KE ಡಿಪಾರ್ಟ್ಮೆಂಟ್ ಎರಡೂ ಸೇರಿಕೊಂಡು ಫುಲ್ ಟೈಟ್ ಮಾಡಾಕ್ಬಿಟ್ಟವ್ರೆ. ಗೊತ್ತಾಗ್ತಿದೆಯಾ? ನನಗಂತೂ ಸಾಧ್ಯನೇ ಇಲ್ಲ. ಅವನೇನಾರು ಆ ಥರ ಹಂಗೆ ಲೀಕ್ ಆಯ್ತು ಪ್ರಳಯ ಆಗ್ಬೇಕು ಅಷ್ಟೇ. ಯಾವ ದೊಡ್ಡ ಕಿಲಾಡಿನೇ ಇರಬೇಕು, ಹಂಗೆ ಆ ಥರ ಆಗುತ್ತೆ. ಗೊತ್ತಾಗ್ತಿದೆಯಾ? ಮತ್ತು ಆದ್ರೂ ಈ ಸತಿ ಆಕ್ಟ್ ಅಂತ ಇದೆ, ಸಿಗುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡ್ಕೋಬಿಟ್ಟು ನಾನು ಹೇಳೋದು ಈಗ ಎಕ್ಸಾಮ್ ಟೈಮಲ್ಲಿ. ಓಕೆನಾ? ಬಿಟ್ಬಿಡಿ. ನೆಕ್ಸ್ಟು ಮೊಬೈಲ್ ಫೋನ್ಸು, ಎಲೆಕ್ಟ್ರಾನಿಕ್ಸ್. ಮೊಬೈಲ್ ಫೋನ್ನ ತಗೊಂಡೋಗಿ ಎಕ್ಸಾಮ್ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಕನ್ಫರ್ಮ್ ಆಯಿತು, ನಿಮ್ಮ ರೂಮ್ ಸಿಕ್ತು, ಇದೇ ನಿಮ್ಮದು ಹಾಲು ಅಂತ ಗೊತ್ತಾಯಿತು, ನಿಮ್ಮದು ಜಾಗ ಗೊತ್ತಾಯಿತು, ಅದನ್ನು ಫೋನ್ನ ಫ್ಲೈಟ್ ಮೋಡ್ಗೆ ಹಾಕ್ಬಿಟ್ಟು ಬ್ಯಾಗಲ್ಲಿ ಇಟ್ಬಿಡಿ. ಗೊತ್ತಾಗ್ತಿದೆ? ಅನ್ನೆಸೆಸರಿ ಕಾಲ್ ಮಾಡೋದೆಲ್ಲ ಬರ್ತೀವಿ, ಅದಕ್ಕೆ ಕಾಲ್ ಬರ್ತಿರುತ್ತೆ, ಮನೇಲಿ ಏನೋ ಎಮರ್ಜೆನ್ಸಿ ಫೋನ್ ಮಾಡಿಬಿಡ್ತಾರೆ, ಅದು ಯಾರೋ ಫೋನ್ ಮಾಡ್ತಾರೆ, ಅದನ್ನು ಸುಮ್ಮನೆ ಟೆನ್ಷನ್ ಆಗುತ್ತೆ. ಅದು ಗೊತ್ತಾಗ್ತಿದೆ? ಅಲ್ಲ ಏನೋ ನ್ಯೂಸ್ ಬರುತ್ತೆ, ಬೇಡ ಅವೆಲ್ಲ. ಗೊತ್ತಾಗ್ತದೆ? ಫೋನ್ ಇಟ್ಬಿಟ್ಟು ಸೈಡ್ ಇಟ್ಬಿಡಿ, ಆಯಿತು, ಅದನ್ನು ಮಾಡಿ. ಗೊತ್ತಾಯ್ತಾ? ಮತ್ತು ಇವರು ಡಿಸ್ಕಷನ್ನು ಅಲ್ಲಿ ಹೋಗಿ ಏನೋ ಫುಲ್ಲು ಅವತ್ತು ಇನ್ಯಾವತ್ತು ಡಿಸ್ಕಷನ್ ಮಾಡಿದ್ರೆ ಅವತ್ತು ಡಿಸ್ಕಷನ್ ಮಾಡ್ತಿರ್ತಾರೆ ಬಂದು. ಎಕ್ಸಾಮ್ ಅದು ಓದಬೇಕಿತ್ತು, ಇದು ಓದಿದೆಯಾ, ಅದನ್ನು ಓದಿದೆಯಾ, ಇದು ಬಂದಿತ್ತು, ಇದು ಐತೆ, ಇದು ಅದು 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 ಇದು ಅಂತಾರೆ, ಏನು ಗೊತ್ತಿರಲ್ಲ ಸುಮ್ಮನೆ. ಗೊತ್ತಾಯ್ತು? ಇಷ್ಟು ದಿನ ಓದಿದ್ರೆ ಅವತ್ತು 2 ದಿನ ಏನು ರಿವಿಷನ್ ಮಾಡಿದ್ರು ಆಗಲ್ಲ. ಅರ್ಥ ಆಗ್ತಿದೆ? ಆಮೇಲೆ ಇದು ಇಲ್ಲಿ ಇವತ್ತು ಓದಿ ನಾಳೆ ಬರೀ ಎಕ್ಸಾಮ್ ಅಲ್ಲ. ಇದು ಒಂದು ಅರ್ಥ ಮಾಡ್ಕೊಳ್ಳಿ, ಇವತ್ತು ಓದಿ ನಾಳೆ ಎಕ್ಸಾಮ್ ಬರಲ್ಲ. ನೀವು ಒಂದು 6 ತಿಂಗಳು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿದ್ರೆ ಆ ನಾಲೆಡ್ಜ್ ಜೊತೆಗೆ ನೀವು ಎಕ್ಸಾಮ್ ಬರೀಬೇಕಾಗುತ್ತೆ.
ಅರ್ಥ ಆಗ್ತಿದೆಯಾ? ಈಗ ಪ್ರಿಪೇರ್ ಆಗಲಿಲ್ಲ ನೆಕ್ಸ್ಟ್ 6 ತಿಂಗಳು ಓದಲೇಬೇಕು, ನೆಕ್ಸ್ಟ್ ಎಕ್ಸಾಮ್ ಪ್ರಿಪೇರ್ ಆಗಬೇಕು ಅಷ್ಟೇ. ಇವತ್ತು ಪ್ರಿಪೇರ್ ಆಗಿ ನಾಳೆ ಬರೀ ಎಕ್ಸಾಮ್ಸ್ ಅಲ್ಲ, ಅದಕ್ಕಾಗಿ ಡಿಸ್ಕಷನ್ ಮಾಡೋ ಅವಶ್ಯಕತೆ ಇಲ್ಲ. ಗೊತ್ತಾಗ್ತಿದೆಯಾ? ಆಮೇಲೆ HKನವರು ವೆರಿ ಇಂಪಾರ್ಟೆಂಟ್. HK ಮತ್ತು ನಾನ್ HK 2 ಎಕ್ಸಾಮ್ಸು ನಿಮ್ಗೆ ಅವಕಾಶ ಇದೆ. ಒಂದು ಎಕ್ಸಾಮ್ ಬರೀತೀರಾ, ಚೆನ್ನಾಗಾಗಲ್ಲ, ಇದು ಹಿಂಗೆ ಇರುತ್ತೆ ಹಂಗೆ ಟೆನ್ಷನ್ ತಗೋಬೇಡಿ. 2ನೇ ಎಕ್ಸಾಮ್ಗೆ ಅದೇ ಮೋಟಿವೇಶನ್ ತಗೊಂಡು ಬೆಳಿಗ್ಗೆ ಹೆಂಗೆ ಪ್ರಿಪೇರ್ ಆಗಿದ್ರು ಊಟ ಮಾಡಿ ಕರೆಕ್ಟಾಗಿ ಕೂತ್ಕೊಳ್ಳಿ, ಮುಖಕ್ಕೆ ತೊಳ್ಕೊಂಡು ರೆಡಿ ಆಗ್ಬಿಟ್ಟು, ಅಥವಾ ಒಂದೇ ಕಾಲೇಜಲ್ಲಿ ಬಂದಿದೆ ಅನ್ಕೊಂತೀನಿ ಎಲ್ಲರಿಗೂ, ನನ್ನ ಪ್ರಕಾರ ದೂರ ಇದೆಯಾ, ಆಯಿತು ಅಲ್ಲಿಗೆ ಹೋಗಿ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಂಡು ರೆಡಿ ಆಗ್ಬಿಡಿ. ಗೊತ್ತಾಗ್ತಿದೆ? ಇದು ಎಕ್ಸಾಮ್ ಹೋಲಿ ಹಾಳಾಗಿ, ನೆಕ್ಸ್ಟು ನಿಮ್ಗೆ ಇನ್ನೊಂದು ಅವಕಾಶ ಇದೆ, ಇದ್ರ ಚೆನ್ನಾಗಿ ಮಾಡಬೇಕು, ಅಷ್ಟೇ ಕಾನ್ಫಿಡೆಂಟಲ್ಲಿ ಹೋಗಿ. ಗೊತ್ತಾಗ್ತಿದೆಯಾ? ಇನ್ನು ಈ ನಮ್ಮ RPCನವರು ಅಥವಾ ಏನು ನಾನ್ HKನವರು ಬರೆದು ಖುಷಿಯಾಗಿ ಹೊರಗಡೆ ಬರ್ರಿ. ಗೊತ್ತಾಗ್ತಿದೆ? ಕ್ವಶನ್ ಪೇಪರ್ ಡಿಸ್ಕಸ್ ಮಾಡ್ಕೊಂಡು ಅಥವಾ ಕ್ವಶನ್ಸ್ ಎಷ್ಟು ಸರಿಯಾಗಿ ತಪ್ಪಾಗ ಅವೆಲ್ಲ ನೋಡ್ಕೊಂಡ್ರೆ ಆಗುತ್ತೆ. ಅರ್ಥ ಆಯ್ತಾ? ಇವರು ಗೊತ್ತಾಗ್ತಿದೆಯಾ? ಕಲ್ಯಾಣ ಕರ್ನಾಟಕ 2 ಎಕ್ಸಾಮ್ಸ್ ಇರೋರು, ಒಂದು ಎಕ್ಸಾಮ್ ಚೆನ್ನಾಗಿ ಆಯ್ತಾ, ವೆರಿ ಗುಡ್. ಅದೇ ಖುಷಿನಲ್ಲಿ ಇನ್ನೊಂದು ಎಕ್ಸಾಮ್ ಚೆನ್ನಾಗಿ ಬರೀರಿ, ಇನ್ನೂ ಚೆನ್ನಾಗಿ ಬರೀರಿ. ಅದಕ್ಕಿಂತ ಯಾಕೆಂದರೆ ನಿಮ್ಮೂರುಗಳಿಗೆ ಹೋಗ್ತೀರಾ, ಆ ಎಕ್ಸಾಮ್ ಚೆನ್ನಾಗಾಯ್ತು ಅಂದರೆ ಕಲ್ಯಾಣ ನಿಮ್ಮ ಭಾಗಕ್ಕೆ ಹೋಗ್ತೀರಾ. ಅರ್ಥ ಆಗ್ತಿದೆಯಾ? ಅದನ್ನು ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಾ? ನೆಕ್ಸ್ಟು ಆ ಟೈಮಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ಏನೋ ರಿವಿಷನ್ ಮಾಡ್ತೀನಿ ಪೇಪರ್ ತಿರ್ಸಂಗೆ ಕೂತ್ಕೋಬೇಡ್ರಿ. ಅದ್ರ ಇದ್ರೆ ನೋಡಿ, ನಿಮ್ಗೆ ಏನಾದ್ರು ನೋಡಬೇಕು ಅನ್ಸಿದ್ರೆ ಕೂತ್ಕೊಂಡು ಒಂದು ಸೈಲೆಂಟಾಗಿ ಕೂತ್ಕೊಂಡು ನೋಡಿ. ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಅದು ನೋಡಿಲ್ಲ ಇದು ನೋಡಿಲ್ಲ ಅದೋದಿಲ್ಲ ಅಂತ ಬೇಡ. ಮತ್ತು ಅನಧಿಕೃತ ವಸ್ತುಗಳನ್ನ ಜೊತೆ ತರಬೇಡಿ. ಗೊತ್ತಾಗ್ತಿದೆ? ಒಂದೇ ಪ್ರಶ್ನೆ ಹೆಚ್ಚಿಗೆ ಸಮಯ ಕಳೆಯಬೇಡಿ. 7 ದಿನ ಆಲ್ರೆಡಿ ಉತ್ತರ ಖಚಿತ ಗೊತ್ತಿದ್ದರೆ ಅದನ್ನು ಸುಮ್ಮನೆ ರ್ಯಾಂಡಮ್ ಗೆಸ್ ಮಾಡಕ್ಕೆ ಹೋಗ್ಬೇಡಿ, ಬಿಟ್ಟು ಬನ್ನಿ. ಗೊತ್ತಾಗ್ತಿದೆಯಾ? 1 ಅಥವಾ 2 ಅಥವಾ 3 ಕ್ವಶನ್ಸ್ ಬಿಟ್ಟರೆ ತಪ್ಪಿಲ್ಲ. 100 ಕ್ವಶನ್ಸಲ್ಲಿ ಅಂದರೆ ನನಗೆ ಇದು ಗೊತ್ತೇ ಇಲ್ಲ, ನಾನು ಇದನ್ನು ಟಚ್ಚೇ ಮಾಡಿಲ್ಲ, ಇದ್ರ ಬಗ್ಗೆ ನಂಗೆ ಏನೋ ಐಡಿಯಾನೇ ಇಲ್ಲ ಅಂತಂದರೆ ಬಿಟ್ಟು ಬರೋದು ಒಳ್ಳೇದು, ಏಕೆಂದರೆ ನೆಗೆಟಿವ್ ಇರುತ್ತೆ. ಗೊತ್ತಾಗ್ತಿದೆಯಾ? ಹಾಗಾಗಿ ಏನಾಯ್ತು, OMR ಶೀಟಲ್ಲಿ ಗೊತ್ತಾಗ್ತಿದೆ ಎಲ್ಲಿ ಕಟ್ ಮಾಡ್ಬೇಕು ಅಲ್ಲೇ ಕಟ್ ಮಾಡಿ. ಗೊತ್ತಾಗ್ತಿದೆ? ನಿಮ್ಗೊಂದು ಕಾರ್ಬನ್ ಕಾಪಿ ಕೊಡ್ತಾರೆ, ಅದನ್ನು ಅರ್ಜೆಂಟಲ್ಲಿ ಹೋಗ್ಬೇಕಾದ್ರೆ ಯಾವ ಕಡೆ ಎಳೆದು ಅದು ಮಧ್ಯಕ್ಕೆ ತಗೊಂಡೋಗಿ ಸೀಳು ಮಾಡಕ್ಕೆ ಬಂದಿರ. ಗೊತ್ತಾಗ್ತಿದೆಯಾ? ನೀಟಾಗಿ ಅರ್ದ್ಬಿಟ್ಟು ಇಟ್ಕೊಂಡು ಅದು ಮಾಡಿ. ಅದನ್ನು ತುಂಬ ಸತಿ ಮಿಸ್ಟೇಕ್ ಮಾಡ್ತಾರೆ. ಗೊತ್ತಾಗ್ತಿದೆಯಾ? ಅನುಮತಿ ಇಲ್ಲದೆ ಎಕ್ಸಾಮನ್ನು ಬಿಡಬೇಡಿ. ಅವ್ರು ಹೇಳೋರ್ಗು ಎಕ್ಸಾಮನ್ನು ಬಿಟ್ಕೊಬೇಡಿ. ಮತ್ತು ಉತ್ತರ ಗೊತ್ತಿದ್ರೆ ಖಾಲಿ ಬಿಟ್ಟು ಹೇಳಿದಲ್ಲ, ಅದು 5ನೇ ಆಪ್ಷನ್ನ ಮರಿಬೇಡಿ ಪದೇ. ಗೊತ್ತಾಗ್ತಿದೆ? ಅವಸರವಾಗಿ ಗೊತ್ತಾಗ್ತಿದೆಯಾ ಅಲ್ಲಿ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಕ್ಕೆ ಹೋಗ್ಬೇಡಿ. ನೆಕ್ಸ್ಟು ಅದು ಧೈರ್ಯ ಕಳ್ಕೊಬೇಡಿ, ಆರಾಮ್ಸೆ ಕಾನ್ಫಿಡೆಂಟಾಗಿ ಎಕ್ಸಾಮ್ನ ಅಟೆಂಡ್ ಮಾಡಿ. ಅದು ನಿಮ್ಮ ಕಾನ್ಫಿಡೆನ್ಸ್ ಎಷ್ಟಿರುತ್ತೆ ಅದ್ರ ಮೇಲೆ ನಿಮ್ಮ ಇದಿರುತ್ತೆ. ಗೊತ್ತಾಗ್ತಿದೆಯಾ? ಅಷ್ಟೇನಾ? ಆಯಿತು, ಓಕೆ. ಆಲ್ಮೋಸ್ಟ್ ಅಲ್ಲಿ ಹೇಳಿದ್ದೀನಿ. ಈ ಕ್ವಶನ್ಸ್ ಏನೋ ಡೌಟ್ಸ್ ಇದ್ದರೆ ನಿಮ್ಗೆ ಕೇಳಿ, ಅದನ್ನು ಸಾಲ್ವ್ ಮಾಡೋಣ. ಆಮೇಲೆ ಬೇಕಾದ್ರೆ ಇವತ್ತಿನ ಇದನ್ನ ಸೆಷನ್ನ ಮುಗಿಸೋಣ. ಓಕೆನಾ? ಡೌಟ್ ಇದೆಯಾ? ಎಲ್ಲ ಚೆನ್ನಾಗಿ ಓದಿದ್ದೀರಾ? ಆರಾಮ್ಸೆ ಹೋಗಿ ಎಕ್ಸಾಮ್ನ ಬರೀರಿ. ಗೊತ್ತಾಗ್ತಿದೆಯಾ? ಹೇಳಿ. ಕ್ವಶನ್ ಪೇಪರ್ ಪೆನ್ಸಿಲಲ್ಲಿ ಮಾರ್ಕ್ ಮಾಡೋ, ಪೆನ್ಸಿಲ್ ತಗೊಂಡೋಗ್ಬೋದಾ? ಪೆನ್ಸಿಲ್ ತಗೊಂಡೋಗಿಲ್ವಾ? ಹಾಂ, ಪೆನ್ಸಿಲ್ ಅಲೋ ಇಲ್ವಾ? ನನಗೆ ಗೊತ್ತಿಲ್ಲ, ನಾನು ಪೆನ್ಸಿಲ್ ತೊಗೊಂಡೋಗ್ತಾ ಇದ್ದೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಪೆನ್ಸಿಲ್ ಅಲೋ ಇಲ್ಲ. ಪೆನ್ನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಲೈಟಾಗಿ ಮಾಡ್ಕೊಳ್ಳಿ, ತಪ್ಪೇನಿಲ್ಲ, ಮಾರ್ಕ್ ಮಾಡ್ಕೋಬೋದು. ಅದು ಬ್ಲೂ ಹೇಳಿದ್ರೆ ಬ್ಲಾಕ್ ಹೇಳಿದ್ರೆ OMR ಫಿಲ್ ಮಾಡೋಕ್ಕೆ ಬನ್ನಿ ಸರ್. ಬ್ಲಾಕಾ? ಎರಡು ಅಲೋ ಇದೆಯಾ? ಹಾಂ, 2-3 ಪೆನ್ ತಗೊಂಡೋಗಿ, 2-3 ಪೆನ್ ತಗೊಂಡೋಗಿ. ಭಕ್ತರನ್ನ ಕೇಳಕ್ ಹೋಗ್ಬೇಡಿ, 2-3 ಪೆನ್ ತಗೊಂಡೋಗಿ. ಗೊತ್ತಾಗ್ತಿದ್ಯಾ? ಆಮೇಲೆ ಅದು ತಗೋಬೇಕಾರೆ 1 ನಿಮಿಷ, ಪೆನ್ ತಗೋಬೇಕಾರೆ ಜೆಲ್ ಪೆನ್ ತಗೋಬೇಡಿ, ಬಾಲ್ ಪಾಯಿಂಟ್ ಪೆನ್ ತಗೊಳ್ಳಿ, ಸ್ವಲ್ಪ 0.7 ತಗೊಳ್ಳಿ. ಒಂದ್ಸತಿ ಬರ್ದ್ಬಿಡಿ, 2-3 ಸತಿ ಬರೀರಿ. ಗೊತ್ತಾಯ್ತಾ? ಒಂದು 5 ಫೋಟೋ ಹೊಡೆದ ಗ್ರೂಪಿಗೆ ಹಾಕ್ತೀನಿ. ಲಿಕ್ವಿಡ್ ಗ್ಲೈಡ್ ಅಂತ ಏನೋ ಬರುತ್ತಲ್ಲ ಅದು. ಇವಾಗ ನಾನು ಬುಕ್ ಸ್ಟಾಲ್ ಹೋಗಿ ಫೋಟೋ ಹೊಡೆದು ನಿಮ್ಗೆ ಹಾಕ್ತೀನಿ. ಅದನ್ನೇ ತಗೊಳ್ಳಿ. ಅದು ನಿಮ್ಗೆ ಯಾವ್ದು ಕಂಫರ್ಟ್ ಇದೆ ಅದನ್ನ ತಗೊಳ್ಳಿ, ಏನು ತೊಂದರೆ ಇಲ್ಲ. ಗೊತ್ತಾಗ್ತದೆ? ಬಟ್ ಅದನ್ನ ತಗೊಂಡು ಹೋಗೋಕ್ಕಿಂತ ಮುಂಚೆ 4-5 ಸತಿ ಬರೀರಿ, ಯಾಕಂದ್ರೆ ಅಲ್ಲಿ ಚೆನ್ನಾಗಿ ಫ್ಲೋ ಆಗಲಿ ಅಂತ ಅಂದ್ಬಿಟ್ಟು ಅಷ್ಟೇ. OMR ಮೇಲೆ ಆಯ್ತು. ಆಮೇಲೆ ನೆಕ್ಸ್ಟ್ ಏನಕ್ಕೆ ಹೇಳ್ತಾರೆ ನೀವು? ಕ್ವಶನ್ ಪೇಪರ್ ಮೇಲೆ ಮಾರ್ಕ್ ಮಾಡ್ಬೋದು, ಲೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಪೆನ್ನಲ್ಲಿ, ಏನು ತೊಂದರೆ ಇಲ್ಲ. ಆಮೇಲೆ ಅಷ್ಟೇನಾ? ಅದನ್ನ ಹೇಳ್ತಿರೋದು. ನೀವು ಕ್ಯಾಲ್ಕುಲೇಟರ್ ರಿಸ್ಕ್ ತಗೋಬೇಕು ಅಂತ ನಾನು ಅದನ್ನೇ ಹೇಳಿದ್ದು. ಅಂದ್ರೆ ನಾನು ಹೇಳಿದೆ, ಈಗ ನಿನಗೆ 60 ಕ್ವಶನ್ಸ್ ಅಟೆಂಡ್ ಮಾಡಿದೆ. ಗೊತ್ತಾಗ್ತಿದೆ? ಇನ್ನು 30 ಕ್ವಶನ್ಸ್ ಅಲ್ಲಿ ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡೋದು ಅಂತಂದ್ರೆ, ನಾನು ಹೇಳಿದೆ 30 ಕ್ವಶನ್ಸ್ ಅಲ್ಲಿ ನಾನು ಡಿವೈಡ್ ಮಾಡ್ಕೊಂತ ಹೇಳಿದ್ನಲ್ಲ, ಅದರಲ್ಲಿ ಈಗ 50-50 ಬರ್ತಾ ಇದೆ. ಅಂದ್ರೆ 50% ಎರಡು ಕ್ವಶನ್ಸ್ ಎಲಿಮಿನೇಟ್ ಮಾಡಿದ್ಯಾ? ಎಷ್ಟು? ಈ 30 ಕ್ವಶನ್ ಎಷ್ಟು ಕ್ವಶನ್ಸ್ ಎಲಿಮಿನೇಟ್ ಮಾಡಿದ್ಯಾ ನೀನು? ಈ 30 ಕ್ವಶನ್ಸ್ ಇದಾವೆ, ಇದರಲ್ಲಿ 2 ಆಪ್ಷನ್ ಎಲಿಮಿನೇಟ್ ಮಾಡಿದ್ಯಾ? ಎಷ್ಟು? ಆ ಥರದ ಎಷ್ಟು ಕ್ವಶನ್ಸ್ ಎಲಿಮಿನೇಟ್ ಮಾಡಿದ್ಯಾ? 10 ಕ್ವಶನ್ಸ್ 50-50 ಬಂದಿದ್ಯಾ? ಅಲ್ಲಿಗೆ 20 ಕ್ವಶನ್ಸ್ ಏನಾಗಿದೆ, ನೀನು 70-30 ಇದೆ. ನೀನು ಇಲ್ಲಿ ಜಾಸ್ತಿ ರಿಸ್ಕ್ ತಗೋಬಾರ್ದು, ಯಾಕಂದ್ರೆ 20 ಕ್ವಶನ್ಸ್ ನೀನು ಮತ್ತೆ ಸುಮ್ಮನೆ ರ್ಯಾಂಡಮ್ ಆಗಿ ಹಾಕೋದು ತಪ್ಪಾಗೋ ಚಾನ್ಸಸ್ ಇರುತ್ತೆ. ನಾನು ಹೇಳ್ತಿರೋದು 30 ಕ್ವಶನ್ಸ್ ಅಟ್ಲೀಸ್ಟ್ 20 ಕ್ವಶನ್ಸ್ ನೀನು ಏನು ಮಾಡಬೇಕು, 2 ಆಪ್ಷನ್ ಎಲಿಮಿನೇಟ್ ಮಾಡಬೇಕು. ಇನ್ನು 2 ಆಪ್ಷನ್ ನಿಂಗೆ ಡೌಟ್ ಇರುತ್ತೆ, ಅಂಥವಕ್ಕೆ ನೀನು 20 ಕ್ವಶನ್ಸ್ ಇದ್ರೆ ಅಂಥವನ್ನ ರಿಸ್ಕ್ ತಗೊಂಡು ಮಾಡಿದ್ರೆ 20 ಕ್ವಶನ್ಸ್ ಅಲ್ಲಿ ನೀವು 10 ಕ್ವಶನ್ಸ್ ರೈಟ್ ಆಗಿ 10 ಕ್ವಶನ್ಸ್ ರಾಂಗ್ ಆದ್ರೂ ನಿಮ್ಗೆ ಅಡ್ವಾಂಟೇಜ್ ಇದೆ. ಗೊತ್ತಾಗ್ತಿದೆ? ನೀವು ಕೇಳ್ಬೋದು, ಸರ್ 20 ಕ್ವಶನ್ಸ್ಗೆ ಆನ್ಸರ್ ಹಾಕಿರ್ತೀನಿ, ನಂಗೆ 5 ಕ್ವಶನ್ ರೈಟ್ ಆಗಿ 15 ಕ್ವಶನ್ ರಾಂಗ್ ಆದ್ರೆ ಏನು ಮಾಡ್ತಾರೆ, ನಿನ್ನ ನೋಡೋರು ಏನು ಮಾಡೋಕ್ಕಲ್ಲ ಅಂತಾರೋ ಒಬ್ಬರು ಇರ್ತಾರಲ್ಲ, ಅನ್ಲಕ್ಕಿ ಫೇಲೋಗಳು. ಗೊತ್ತಾಗ್ತದೆ? ಆ ಥರ ಇದನ್ನ ಹೇಳ್ತಾರೆ ಪ್ರಾಬಬಿಲಿಟಿ ಮೇಲೆ ನಾನು ಹೇಳ್ತಿರೋದು. 99 ಜನಕ್ಕೆ ವರ್ಕ್ ಆಗುತ್ತೆ ಇದು. ಒಬ್ರಿಗೆ ಯಾವ್ದೋ ಒಂದು ಬ್ಯಾಡ್ ಲಾಕ್ ಹಾಕಿದ್ದೆಲ್ಲವೂ 20 ತಪ್ಪೋದು, ಏನು ಮಾಡೋಕ್ಕಾಗಲ್ಲ. ಅರ್ಥ ಆಗ್ತಿದೆ? ಅದಕ್ಕೆ ಹೇಳ್ತಿರೋದು, ಆ ರಿಸಿಪ್ಟ್ ತಗೋಬೇಕಾದ್ರೆ ಕ್ಯಾಲ್ಕುಲೇಟರ್ ತಗೋಬೇಕು. ಅಂದ್ರೆ ನೀನು ಎಲಿಮಿನೇಷನ್ ಮಾಡ್ಬೇಕಾದ್ರೆ ಸೈಂಟಿಫಿಕ್ ಆಗಿ ಎಲಿಮಿನೇಷನ್ ಮಾಡಿರಬೇಕು.
ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಗೊತ್ತಾಗ್ತಿದೆ? 30 ಕ್ವಶನ್ಸ್ಗೆ ನೀನು ಯಾವ ರೀತಿ ಎಲಿಮಿನೇಷನ್ ಮಾಡಿದ್ದೀನಿ ಮೇಲೆ ಡಿಪೆಂಡ್ ಆಗುತ್ತೆ. ಗೊತ್ತಾಗ್ತಿದೆ? ಅದಕ್ಕೆ ಹೇಳ್ತಾ ಇರೋದು ನಾನು. ಅದನ್ನ ನೋಡ್ಕೊಂಡು ಡಿಸೈಡ್ ಮಾಡ್ಬೇಕು. ಅದು ಎಕ್ಸಾಮ್ ಅಲ್ಲೇ ಡಿಸೈಡ್ ಮಾಡ್ಬೇಕು. ಅದನ್ನ ಯಾರು ಹೇಳ್ಕೊಡಕ್ಕಾಗಲ್ಲ. ಯಾಕಂದ್ರೆ ಅವತ್ತು ಕ್ವಶನ್ ಪೇಪರು ನಿನ್ನ ಮೈಂಡ್ ಸೆಟ್, ಒಬ್ಬೊಬ್ರು ಒಂಥರ ಮೈಂಡ್ ಸೆಟ್ ಇರುತ್ತೆ. ನಿನ್ನ ಮೈಂಡ್ ಸೆಟ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡ್ಕೋಬೇಕು ಅವತ್ತು ಎಕ್ಸಾಮ್ ಅಲ್ಲಿ. ಓಕೆ, ಆಮೇಲೆ ಈ ಯಾವ್ದಕ್ಕೂ ಅಂದ್ರೆ ಖಾಲಿ ಈ 4th ಗೊತ್ತಿಲ್ಲದ ಕ್ವಶನ್ಸ್. ಹೌದು. ಈಗ ನಿಂಗೆ ಈಗ ನೋಡ್ರಿ ಹೇಳ್ತೀನಿ, 70 ಕ್ವಶನ್ಸ್, ನೀವು 100 ಕ್ವಶನ್ಸ್ ಇದೆ ಅನ್ಕೊಳ್ಳಿ. 100 ಕ್ವಶನ್ಸ್ ಅಲ್ಲಿ 70 ಕ್ವಶನ್ಸ್ ನಿಮ್ಗೆ ಗೊತ್ತಿತ್ತು. ಇಲ್ಲಿ 30 ಕ್ವಶನ್ಸ್ ಗೊತ್ತಿಲ್ಲ ಅಲ್ವಾ? ಈ 30 ಕ್ವಶನ್ಸ್ ನೀವು ಈ ಮಾರ್ಕ್ ಮಾಡ್ಲೇಬೇಕು. ಇಲ್ಲಾಂದ್ರೆ ನೀವು 0.25 ಮಾರ್ಕ್ಸ್ ಹೋಗ್ಬಿಡುತ್ತೆ. ಮಾಡ್ಲೇಬೇಕು. 30 ಮಾಡಬೇಕು, 40 ಮಾಡಬೇಕು. ನನ್ನ ಪ್ರಕಾರ ಎಲ್ಲರೂ 80 ಮೇಲೆ ಕ್ವಶನ್ಸ್ ಅಟೆಂಡ್ ಮಾಡೇ ಮಾಡ್ತಾರೆ. 80ರಿಂದ 85 ಕ್ವಶನ್ ಎಷ್ಟೇ ಡಿಫಿಕಲ್ಟಿ ಇದ್ರು 85 ಕ್ವಶನ್ಸ್ ಅಟೆಂಡ್ ಮಾಡೇ ಮಾಡ್ತಾರೆ. ಗೊತ್ತಾಯ್ತಾ? ಅದನ್ನ ಹೇಳ್ತಿರೋದು. ಕಾನ್ಶಿಯಸ್ ಆಗಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಅರ್ಥ ಆಗ್ತಿದೆಯಾ? ನಿಮ್ಮ ಹೆಸರು ಹೇಳಿ. ಆಶಾ, ಗೊತ್ತಾಗ್ತಿದೆ ನಾನು ಹೇಳ್ತಾರೆ ನಿಮ್ಗೆ. ಅಂದ್ರೆ ನಿನಗೆ 70ರಿಂದ 80 ಕ್ವಶನ್ 80 ಕ್ವಶನ್ ಅಟೆಂಡ್ ಮಾಡಿದೆ ಅನ್ಕೋ. ಇನ್ನು 20 ಕ್ವಶನ್ಸ್ ನಿನ್ಗೆ ಗೊತ್ತಿಲ್ಲ ಯಾವುದನ್ನು. ಆ 20 ಕ್ವಶನ್ಸ್ ಯಾವ್ದಿದೆ, 20 ಕ್ವಶನ್, 1ನೇ ಕ್ವಶನ್ 20 ಇದೆ, 5ನೇ ಕ್ವಶನ್ ಇದೆ, 6ನೇ ಕ್ವಶನ್ ಇದೆ ಅಂದಾಗ ಅದಕ್ಕೆ ಹೋಗ್ಬಿಟ್ಟು ಈ ಮಾರ್ಕ್ ಮಾಡ್ಲೇಬೇಕು. ಇವಕ್ಕೆ 20 ಕ್ವಶನ್ಸ್ಗೂ ಮಾರ್ಕ್ ಮಾಡ್ಲೇಬೇಕು. ಗೊತ್ತಾಗ್ತಿದೆಯಾ? ಅದು ಬಹಳ ಕೇರ್ಫುಲ್ ಆಗಿ ಮಾಡಿ. ಅರ್ಥ ಆಗ್ತಿದೆಯಾ? ಹುಡುಗರು ತುಂಬಾ ತಪ್ಪು ಮಾಡೋ ಚಾನ್ಸಸ್ ಇರುತ್ತೆ. ಮತ್ತೆ ಡಬಲ್ ಮಾರ್ಕ್ ಮಾಡೋದು ಅವೆಲ್ಲ ಮಾಡಕ್ ಹೋಗ್ಬೇಡಿ. ಬಹಳ ಕೇರ್ಫುಲ್ ಆಗಿ OMR ಫಿಲ್ ಮಾಡಿ. ಫಾರ್ ಎಕ್ಸಾಂಪಲ್ ನಮ್ಗೆ 40 ಮಾರ್ಕ್ಸ್ ಗೊತ್ತಿದೆ ಫಸ್ಟ್ ರೌಂಡಿಗೆ ಹ್ಮ್ ಹ್ಮ್ ನೆಕ್ಸ್ಟ್ ನಾವು ಎಷ್ಟು ಅಟೆಂಡ್ ಆಗಬೇಕು ಸರ್? ಅದೇ ಹೇಳಿದ್ದು. ಈಗ ನಿಂಗೆ 40 ಕ್ವಶನ್ಸ್ ಗೊತ್ತಿದೆ, ಅದು ಕ್ವಶನ್ ಪೇಪರ್ ಮ್ಯಾಗ ಡಿಪೆಂಡ್. 60 ಕ್ವಶನ್ಸ್ ಈಗ ನೋಡಿ ಡಿಫಿಕಲ್ಟಿ ಬಂತು. ನೀವು ನಿಮ್ ಪ್ರಕಾರ ತಗೊಂಡ್ರೆ 40 ಕ್ವಶನ್ಸ್ ಅಟೆಂಡ್ ಮಾಡಿದ್ದೀರಾ, ಪಕ್ಕ 60 ಕ್ವಶನ್ಸ್ ಅಲ್ಲಿ ಎಷ್ಟು ಕ್ವಶನ್ಸ್ 50 ಎಲಿಮಿನೇಷನ್ ಮಾಡಿದ್ದೀರಾ ಅಂದ್ರೆ ಎರಡು ಆಪ್ಷನ್ ತೆಗೆದಾಕ್ಬಿಟ್ಟಿದ್ದೀರಾ. 2 ಆಪ್ಷನ್ ಎಷ್ಟು ಕ್ವಶನ್ಸ್, 60 ಕ್ವಶನ್ಸ್ ಎಷ್ಟು ಕ್ವಶನ್ಸ್ ತೆಗೆದಾಕಿದ್ರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಈ ಎಕ್ಸಾಕ್ಟ್ ಆಗಿ ಇಷ್ಟೇ ಕ್ವಶನ್ ಅಟೆಂಡ್ ಮಾಡಬೇಕು ಅಂತ ಯಾರು ಹೇಳಕ್ಕಾಗಲ್ಲ. ಅದು ನೀವು ಡಿಸಿಷನ್ ತಗೋಬೇಕು ಅವತ್ತು. ಅರ್ಥ ಆಗ್ತಿದೆಯಾ? ಸರ್ ನಾನು ಹೇಳಿ ಎಕ್ಸಾಮ್ ಹಾಲಲ್ಲಿ ನಾನು ಎಷ್ಟು ಹಾಕ್ಬೇಕು ಎಷ್ಟು ಬಿಡಬೇಕು ಆ ಸಿಚುವೇಶನ್ ಅಲ್ಲಿ ನೀವು ಡಿಸಿಷನ್ ತಗೋಬೇಕು. ಹೌದಾ? ಇಲ್ಲಿದೆ ಸರ್. ಆಯ್ತಾ? ಆ ಸಿಚುವೇಶನ್ ನೀವು ಡಿಸಿಷನ್ ತಗೋಬೇಕು. ಯಾಕೆ ಡಿಸಿಷನ್ ತಗೋಬೇಕಂದ್ರೆ ಕ್ವಶನ್ ಪೇಪರ್ ಬಿಡಿಸೋ ಟೈಮಲ್ಲಿ ನಾವಿರಲ್ಲ, ಅಲ್ಲಿ ನೀವಿರುತ್ತೆ. ಈಜಿ ಇದೆಯಾ ಅವಾಗ risk ತಗೊಲೇಬೇಕು. ಹೌದು. ಈಜಿ ಇದ್ರೆ 80, 85, 90 ಇಲ್ಲಿವರೆಗೂ ಸ್ಕೋರ್ ನಿಂದಿರುತ್ತೆ. 95 ಟಫ್ ಇತ್ತು ನೀವು ಹೇಳಿದಲ್ಲ 67, ಅದೇ ರ್ಯಾಂಕಿಂಗ್ ಬರೋ ಸಾಧ್ಯತೆಗಳು ಇದಾವೆ. ಕ್ವಶನ್ ಪೇಪರ್ ಮ್ಯಾಗ ನೀವು ನಿಮ್ಮ ಕೈಯಲ್ಲಿ ಕ್ವಶನ್ ಪೇಪರ್ ಬಂದಾಗ ನೀವು ಅಲ್ಲಿ ಒಂದ್ 2 ನಿಮಿಷ ಬ್ಯಾಲೆನ್ಸ್ ಮಾಡ್ಲೇಬೇಕು. ಈ ಕ್ವಶನ್ ಪೇಪರ್ ಹಿಂಗಿದೆ, ಇಷ್ಟೇ ಸ್ಕೋರ್ ಆಗುತ್ತೆ, ಇಷ್ಟೇ ನೀವು ಓದು ವಿದ್ಯಾರ್ಥಿಗಳಿಗೆ ಜಜ್ಮೆಂಟ್ ತಗೋತಾರೆ. ನಾವೆಲ್ಲ ಎಕ್ಸಾಮ್ ಬರ್ದಾಗ ಅದೇ ತರ ಜಜ್ಮೆಂಟ್ ತಗೋತಿದೀವಿ. ಅದಕ್ಕೆ ಟೆಸ್ಟ್ ಸೀರೀಸ್ ಬರ್ದಾಗ ಇವೆಲ್ಲ ಎಕ್ಸ್ಪೆರಿಮೆಂಟ್ ಅಲ್ಲಿ ಮಾಡ್ಬೋದು. ನಾನು ಎಷ್ಟು ಕ್ವಶನ್ಸ್ ರಿಸ್ಕ್ ತಗೋಬಹುದು, ಅಕಸ್ಮಾತ್ ಯಾವ ಗೆಸ್ ಮಾಡಿದ್ರೆ ಯಾವ ತರ ಗೆಸ್ ಮಾಡ್ತಾ ಇದ್ದೀನಿ, ಇದೆಲ್ಲ ಗೊತ್ತಾಗೋದು ಟೆಸ್ಟ್ ಸೀರೀಸ್ ಅಲ್ಲೇ. ಗೊತ್ತಾಗ್ತಿದ್ಯಾ? ಆ ಟೆಸ್ಟ್ ಸೀರೀಸ್ ಬರ್ದಾಗ ಏನಾಗುತ್ತೆ, ಯಾವ್ದೋ ಕ್ವಶನ್ ಗೆಸ್ ಮಾಡಿರ್ತೀರಾ, ನಿಮ್ದು ಯಾರು ಅದು ಏನಾಗುತ್ತೆ ರೈಟ್ ಆಗ್ಬಿಟ್ಟಿರುತ್ತೆ. ನೀನು ಇದೇನು ಸುಮ್ಮನೆ ಹಾಕ್ಬಿಟ್ಟು ಗೆಸ್ ಅಂದ್ರೆ ಅದು ನೀನು ತಪ್ಪೋದು. ಆ ತರ ಗೆಸ್ ಮಾಡಬಾರ್ದು. ಗೆಸ್ ಮಾಡಿದ್ರು ಅದ್ರ ಸೈಂಟಿಫಿಕ್ ಆಗಿರ್ಬೇಕು. ಅರ್ಥ ಆಗ್ತಿದ್ಯಾ? ಅದ್ ಮಾಡಿ. ಆಮೇಲೆ ಮತ್ತೆ ಹೇಳಪ್ಪ. ಸಾಲ್ವ್ ಮಾಡ್ಬೇಕಾದ್ರೆ ರಫ್ ಶೀಟ್ ಕೆಳಗಡೆ ಜಾಗ ಕೊಟ್ಟಿರ್ತಾರೆ, ಕೆಳಗಡೆ ಜಾಗ ಇರುತ್ತೆ ಕಚ್ಚಾ ಬರಹಕ್ಕಾಗಿ ಅಂತ. ಕ್ವಶನ್ ಪೇಪರ್ ಮ್ಯಾಗ ಬರೀದಿ, ಯಾರನ್ನ ಕೇಳಿದ್ರೆ ಸಾರಿ ಸರ್ ನನಗೆ ಗೊತ್ತಿಲ್ಲ ಅಂತ ಹೇಳಿ ಮೂವ್ ಮಾಡೋದು ಅಷ್ಟೇ. ತಲೆ ಕೆಡ್ಸೋಲ್ಲ. ಗೊತ್ತಿಲ್ಲ ಸರ್ ಫಸ್ಟ್ ತಲೆ ಕೇಳ್ತಾ ಇದೆಯಲ್ಲ ಇದು ಆಲ್ ಟಿಕೆಟ್ ಉಲ್ಟಾ ಮಾಡು, ಅದ್ರಲ್ಲೇ ಮಾಡ್ಬೇಕು. ಮತ್ OMR ಮ್ಯಾಗ ಬಡದ್ರಿ ಅದು ಹುಷಾರ. ಗೊತ್ತಾಗ್ತಿದ್ಯಾ? OMR ಮುಟ್ಟ ಎಷ್ಟು ಕ್ವಶನ್ಸ್ ಇರುತ್ತೆ? 15 ಕ್ವಶನ್ಸ್ ಇರುತ್ತೆ ಅಷ್ಟೇ ತಾನೆ. ಇದು ಮೆಂಟಲ್ ಎಬಿಲಿಟಿ ಆಗುತ್ತೆ, ಜಾಗ ಸಾಲುತ್ತೆ. ಎಲ್ಲಾದ್ರಲ್ಲೂ ಪೇಜಸ್ ಖಾಲಿ ಬಿಟ್ಟಿರ್ತಾರೆ. ನಿಮ್ಗೆ ಆಯ್ತು. ಆಮೇಲೆ ಅಷ್ಟೇನಾ? ಅದು ನೀವ್ ಹೆಂಗ್ ಪ್ರಾಕ್ಟೀಸ್ ಮಾಡಿದ್ರೆ ಹಂಗ್ ಮಾಡಿ. ಅಕಸ್ಮಾತ್ ನೀನು ಮೊದ್ಲಿಂದಲೂ ಹಂಗೆ ಮಾಡ್ಕೊಂಡ್ ಬಂದಿರ, ಉತ್ತರ ಗೊತ್ತಾಯ್ತು ಫಿಲ್ ಮಾಡಿದೆ, ಉತ್ತರ ಗೊತ್ತಾಯ್ತು ಫಿಲ್ ಮಾಡಿದೆ, ಹಂಗೆ ಮಾಡ್ಕೊಂಡ್ ಬನ್ನಿ. ಒಬ್ಬೊಬ್ಬ ಖಾಲಿ ಆಯ್ತು. ಒಬ್ಬೊಬ್ರದ್ದು ಒಂದೊಂದ್ ತರ ಸ್ಟ್ರಾಟಜಿ ಇರುತ್ತೆ. ನೀವ್ ಯಾವ ಸ್ಟ್ರಾಟಜಿ ಫಾಲೋ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು. ಗೊತ್ತಾಗ್ತಿದ್ಯಾ? ನೀವು ಯಾವ ತರ ಫಿಲ್ ಮಾಡ್ತೀರ ಅದು ನಿಮಗೆ ಬಿಟ್ಟಿದ್ದು. ಓಕೆ, ಮತ್ತೆ ಏನಪ್ಪ? ನನ್ನ ಪ್ರಕಾರ ಅಲ್ಲ, ನಾನ್ ಮಾಡಿದ್ದು ಹೇಳ್ತೀನಿ. ಬೇಕಾದ್ರೆ ನಾನ್ ಮಾಡಿದ್ದು ಹೆಂಗಿದ್ರೆ ನಾನು ಹೇಳಿದ್ನಲ್ಲ, ಮೂರ್ ಸ್ಟೇಜಲ್ಲಿ ಅಟೆಂಡ್ ಮಾಡ್ತೀನಿ. ಬಿಡಿಸಿರ್ಲಿ 3 ಸ್ಟೇಜಲ್ಲಿ ಅಟೆಂಡ್ ಮಾಡ್ತೀನಿ ನಾನು ಕ್ವಶನ್ ಪೇಪರ್ನ. ಗೊತ್ತಾಯ್ತಾ? ಫಸ್ಟ್ 1 ರೌಂಡ್ ಹೋಗ್ತೀನಿ, 45 ಮಿನಿಟ್ಸ್ 1 ರೌಂಡ್ ಹೋಗ್ತೀನಿ. ಅದ್ರಲ್ಲಿ ಬರೋ ಎಲ್ಲ ಕ್ವಶನ್ಸು ರೈಟ್ ಹಾಕೊಂಡಿರ್ತೀನಲ್ಲ ಅದನ್ನ ಮಾರ್ಕ್ ಮಾಡ್ಬಿಡ್ತೀನಿ ಫಸ್ಟ್. ಆಮೇಲೆ ನೆಕ್ಸ್ಟ್ ರೌಂಡ್ ಹೋಗ್ತೀನಲ್ಲ ಅವಾಗ ನೆಕ್ಸ್ಟ್ ರೌಂಡಲ್ಲಿ ಫಿಲ್ ಮಾಡ್ತೀನಿ, 3rd ರೌಂಡಲ್ಲಿ ಫಿಲ್ ಮಾಡ್ತೀನಿ. ಆ ಥರ ಫಿಲ್ ಮಾಡ್ಕೊಂಡು ಹೋಗ್ತಿದ್ದೆ ನಾನು. ನೀವು ಅದನ್ನ ಈಗ 1 ನಿಮಿಷ ಈಗ ಚೇಂಜ್ ಮಾಡಕ್ಕೆ ಹೋಗ್ಬಿಡಿ. ನೀವು ಮೊದಲು ಯಾವ ಪ್ರಾಕ್ಟೀಸ್ ಮಾಡಿದ್ರೆ ಅದನ್ನೇ ಪ್ರಾಕ್ಟೀಸ್ ಮಾಡಿ. ಬೇಕಾದ್ರೆ ನಿಮ್ಗೆ ಅದನ್ನ ಸರಿ ಹೋಗಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಎಕ್ಸಾಮ್ ಇರ್ಬೇಕಾದ್ರೆ ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಈಗ ಚೇಂಜ್ ಮಾಡಕ್ಕೆ ಹೋಗ್ಬೇಡಿ. ನಾಳೆ ಎಕ್ಸಾಮ್ ಇದ್ದಾಗ ಅದನ್ನ ಚೇಂಜ್ ಮಾಡಕ್ಕೆ ಹೋಗ್ಬೇಡಿ. ನೀವೇನು ಪ್ರಾಕ್ಟೀಸ್ ಮಾಡಿರ್ತೀರ ಅದೇ ಮೆಥಡ್ನ ಪ್ರಾಕ್ಟೀಸ್ ಅಪ್ಲೈ ಮಾಡಿ ಅಲ್ಲಿ. ಓಕೆ, ಮತ್ತೆ ಅಷ್ಟೇನಾ? ಏನು ಮಾಡೋಣ?
ಓಕೆ, ಮತ್ತೆ ಎಲ್ಲರೂ ಚೆನ್ನಾಗಿ ಓದಿದ್ರ, ಕಾನ್ಫಿಡೆಂಟ್ ಆಗಿ ಬರ್ರಿ. ನೀವು ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ನಿಮ್ಮ ತಂದೆ ತಾಯಿಗೆ ಒಂದು ಫೋನ್ ಮಾಡಿ ಅವ್ರ ಆಶೀರ್ವಾದ ತಗೊಂಡು, ಗೊತ್ತಾಗ್ತಿದ್ಯಾ, ಹೋಗಿ ಕಾನ್ಫಿಡೆಂಟ್ ಆಗಿ ಎಕ್ಸಾಮ್ ಬರೀರಿ. ನಿಮ್ಮ ಅಮ್ಮ ಒಂದು ಆಶೀರ್ವಾದ ಮಾಡ್ತಾರೆ, ಮಗ ಎಲ್ಲ ಕ್ವಶನ್ಸ್ ಅಟೆಂಡ್ ಮಾಡಬಾ ಅಂತ. ಅದು ಹಂಗಂದ್ರೆ ಎಲ್ಲ ಕ್ವಶನ್ಸ್ ಅಟೆಂಡ್ ಮಾಡೋದು ಚೆನ್ನಾಗಿ ಬರಬ್ಬಾ ಅಂತ. ಅರ್ಥ ಆಗ್ತಿದ್ಯಾ? ಎಲ್ಲ ಅಟೆಂಡ್ ಮಾಡಿ ನೀಟಾಗಿ, ಯಾವುದೇ ತನಕ ಗಾಬರಿ ಮಾಡ್ಕೊಳ್ಳೋ ಅವಶ್ಯ. ಇನ್ನೂ 2 ದಿನ ಇದೆ. ನೀಟಾಗಿ ಕೂತ್ಕೊಂಡು ರಿವಿಷನ್ ಮಾಡಿ, ನೆನ್ಪು ಬರ್ದಿದ್ರೆ ಡೋಂಟ್ ವರಿ, ಎಲ್ಲರದ್ದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ರೆಕಾರ್ಡ್ ಆಗಿರುತ್ತೆ. ಯಾವುದೂ ಯಾರಿಗೂ ಮರ್ತೋಗಲ್ಲ. ಎಕ್ಸಾಮ್ ಬಂದಾಗ ಆ ಟೈಮಿಗೆ ಆ ಕ್ವಶನ್ ನಿಮಗೆ ಅದು ಬಂದೇ ಬರುತ್ತೆ. ಕರೆಕ್ಟಾಗಿ ಓದಿದ್ರೆ ಬಂದೇ ಬರುತ್ತೆ. ಅದ್ರ ಬಗ್ಗೆ ಭಯಪಡೋ ಅವಶ್ಯಕತೆ ಇಲ್ಲ. ಗೊತ್ತಾಗ್ತಿದೆಯಾ? ಎಲ್ಲರೂ ಕಾನ್ಫಿಡೆಂಟಾಗಿ ಎಕ್ಸಾಮ್ ಬರ್ರಿ. ಎಕ್ಸಾಮ್ ಬರ್ದಾದ್ಮೇಲೆ ಫೋನ್ ಹಚ್ಚಿ ಹೇಳ್ರಿ ಏನು ಹಿಂಗಾಯ್ತು ಏನು ಎತ್ತ ಅಂತ ಅಂದ್ಬಿಟ್ಟು. ಕ್ವಶನ್ ಪೇಪರ್ನ PDF ಕಳಿಸ್ರಿ ಒಂದು, ನೋಡೋಣ. ನಾವು ನೋಡ್ತೀವಿ. ಗೊತ್ತಾಯ್ತಾ? ನಮ್ಮ ಹುಡುಗರು ಫುಲ್ ಎದಿನ ಹೊಡ್ಕೊಂಡ್ಬಿಟ್ಟಿದೆ. ನೋಡಿ ಹೆಂಗಿದೆ ಮುಖಗಳು, ಹೆಂಗ. ಇಲ್ಲ, ಎಲ್ಲ ಒಳಗಡೆ ಸ್ಟ್ರಾಂಗ್ ಆಗಿದ್ದಾರೆ ಅವರೆಲ್ಲ. ನೋಡ್ರಂಗೆ ಕಾಣ್ತಾರೆ ಅಷ್ಟೇ. ನೋಡ್ಬೇಕು, ನಮ್ಮ ಹುಡುಗರು ಎಲ್ಲ ಸೆಲೆಕ್ಟ್ ಆಗ್ತಾರೆ 100%. ಗ್ಯಾರಂಟಿ ಕೊಡ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಚೆನ್ನಾಗಿ ಬರೀರಿ, ಆಲ್ ದ ಬೆಸ್ಟ್. ನನ್ನ ಕಡೆ ಏನಪ್ಪಾ ಅಂತಂದಾಗ ಶ್ರೀ ಗುರುಕುಲ ಅಕಾಡೆಮಿ ಯಾವತ್ತ ನಿಮ್ಮಿಂದ ಇದ್ದೇ ಇರುತ್ತೆ. ಭಯ ಪಡಬೇಡ್ರಿ. ಇದು ಸಿವಿಲ್ ಎಕ್ಸಾಮ್, ಪಾಸ್ ಆಗ್ರಿ ಫೇಲ್ ಆಗ್ರಿ ಮ್ಯಾಟ್ರ್ ಬರಲ್ಲ. ಇನ್ನೊಂದು 108 ಎಕ್ಸಾಮ್ಗಳು ಇದಾವೆ. ಸೊ ನಿಮಗೆ ಮತ್ತೆ ರೀಸ್ಟಾರ್ಟ್ ಮಾಡ್ಬೇಕು. ಆಕ್ಚುಲಿ ನಾವು 10th ಫೇಲಿಗೆ ಇವತ್ತು ನಾವು ಮೂವಿ ಬಗ್ಗೆ ಮಾತಾಡ್ತಾ ಇದ್ವಿ. ರಾಷ್ಟ್ರೀಯ ಅವಾರ್ಡ್ಸ್ ಕೊಟ್ರು. ಆ ಪೇಲಲ್ಲಿ ನೋಡ್ರಿ ನೀವು, ರೀಸ್ಟಾರ್ಟ್ ಎಷ್ಟು ಸಾರಿ ಮಾಡ್ತಾರ. ಪ್ರಿಲಿಮ್ಸ್ ಪಾಸ್ ಆಗಲ್ಲ, ಒಂದೊಂದ್ಸರಿ ಮೇನ್ಸ್ ಪಾಸ್ ಆಗಲ್ಲ, ನಂತರ ಇಂಟರ್ವ್ಯೂ ಹೋಗ್ತಾರೆ. ಸೊ ಸುಮಾರುಗಳು ಸ್ಟೋರಿಗಳು ಓದಿರ್ತೀರಿ. ಹಾಗಾಗಿ ನೆಕ್ಸ್ಟ್ ಮತ್ತೆ ಬೇರೆ ಬೇರೆ ಕ್ಲಾಸ್ ಮಾಡಿ ನಾನು ನಿಮ್ ಜೊತೆ ವರ್ಕ್ ಮಾಡಕ್ ಚೆನ್ನಾಗಿ ಕಾನ್ಫಿಡೆಂಟ್ ಬರೀರಿ. ಅದು ಆಮೇಲೆ ಥಿಂಕ್ ಮಾಡೋಣ. ಅಕಸ್ಮಾತ್ ಆಗುತ್ತೋ ಬಿಡುತ್ತೋ ಆಮೇಲೆ ನೋಡೋಣ. ಏನಿಲ್ಲ, ಇವಾಗ ತಿಳ್ಕೊಬೇಕಾಗಿದ್ದು ಒಂದೇ, ಕ್ವಶನ್ಸ್ ಪೇಪರ್ ಅನ್ನು ಎಕ್ಸಾಮ್ ಹಾಲಲ್ಲಿ ಅಲ್ಲಿ ಕ್ವಶನ್ಸ್ ಪೇಪರ್ ಅನ್ನು ನೀವು ಓದುವ ಸಂದರ್ಭದಲ್ಲಿ ಕ್ವಶನ್ಸ್ ಪೇಪರ್ ಈಜಿ ಇದೆಯೋ ಅಥವಾ ಟಫ್ ಇದೆಯೋ ಫಸ್ಟ್ ಡಿಸಿಷನ್ ತಗೊಳ್ಳಿ. ಈಜಿ ಇದೆಯೋ ಟಫ್ ಇದೆಯೋ ಫಸ್ಟ್ ನೀವು ಡಿಸಿಷನ್ ತಗೋಬೇಕು. ಈಜಿ ಇದ್ರೆ ಕ್ವಶನ್ಸ್ ಪೇಪರ್ ಈಜಿ ಇದ್ರೆ ನೀವು ಚೆನ್ನಾಗಿ ಹಾಕ್ಲೇಬೇಕು. ಯಾವತ್ತು 90-95 ವರೆಗೂ ಟಾರ್ಗೆಟ್ ಮಾಡಬೇಕು. ಟಫ್ ಇತ್ತಂದ್ರೆ 85 to 90 ವರೆಗೂ ರಿಚ್ ಆಗಿ, 92, 93, 94. ಹೌದಾ, ನಾನು 60 ಹಾಕಿದ್ನಂದ್ರೆ ಮುಗೀತು. ನಿಮ್ಮ ತಾಯಾಣಿಗೂ ಆಗಕ್ಕೆ ಹೋಗಲ್ಲ. 60, 50 ಎಲ್ಲ ಬಿಟ್ಬಿಡಿ. ಯಾಕಂದ್ರೆ ಕ್ವಶನ್ ಪೇಪರ್ ಮೀಡಿಯಂ ಅಲ್ಲಿ ಇರುತ್ತೆ. ಅಷ್ಟು ಡಿಫಿಕಲ್ಟ್ ಆಗಿರಲ್ಲ, ಅಷ್ಟು ಟಫ್ ಇರಲ್ಲ. ಯಾಕಂತಂದ್ರೆ ಹುಡುಗರು ಸಹಜವಾಗಿ ಭಯ ಪಡ್ತಾರೆ. ಅವರು ಕೂಡ ಕ್ವಶನ್ ಪೇಪರ್ ತೆಗಿಬೇಕಾದ್ರೆ ಆರ್ಟ್ಸ್ ವಿದ್ಯಾರ್ಥಿ, ಕಾಮರ್ಸ್ ಎಲ್ಲರೂ ನೋಡಿ ಎಲ್ಲ ಟಾರ್ಗೆಟ್ ಮಾಡಿ ಯಾವ ಹುದ್ದೆಗೆ ಎಕ್ಸಾಮ್ ಮಾಡ್ತಾರೆ ಅನ್ನೋದ್ರ ಮೇಲೆ ಕ್ವಶನ್ ಪೇಪರ್ ತೆಗಿತಾರೆ. ಅದಕ್ಕೋಸ್ಕರ ತಲೆ ಕೆಡಿಸ್ಕೊಳ್ಳೋದು. ಸೊ ಓಕೆ, ಇದು ಒಂದೇ ನಿಮಿಷ ಸರ್. ಇದು ಏನಪ್ಪಾ ಅಂದ್ರೆ ಕ್ವಶನ್ ಪೇಪರ್ ಡಿಫಿಕಲ್ಟ್ ಆಗಿ ಆಯ್ತು ಟಫ್ ಆಯ್ತು ಒಂದು ಡಿಸಿಷನ್ ತಗೊಳ್ಳೋದು ನಿಮ್ ಕೆಲಸ. ಓಕೆನಾ? ಯಾವುದು ಭಯ ಪಡಬೇಡಿ. ಸೊ ಇದರಲ್ಲಿ ನಾನು ಹೇಳಿದ್ನಲ್ವಾ ನಿಮಗೆ, ಸರ್ ಹೇಳ್ದಂಗೆ 1, 2, 3 3 ಹಂತದಲ್ಲಿ ಕ್ವಶನ್ ಪೇಪರ್ ಅನ್ನು ಬಿಡಿಸ್ಬೇಕಂತ ಹೇಳಿದಾರಲ್ಲ. 3 ಟೈಪ್ಸ್ ಅಲ್ಲಿ ಕ್ವಶನ್ ಪೇಪರ್ ಬಿಡಿಸ್ಬೇಕಂತ ಹೇಳಿದೀನಿ. ಮೊದಲೇಂದ ಏನಂದ್ರೆ 100% ಗೊತ್ತಿದ್ದನ್ನು ಹಾಕ್ರಿ ಅಂತ ಹೇಳಿದೀನಿ. ಹೌದಾ? ಸರ್ ಕೂಡ ಅದೇ ಹೇಳಿದ್ದಾರೆ, ನಾನು ಕೂಡ ನಿಮ್ಗೆ ಹೇಳಿದ್ದೀನಿ ಕ್ಲಾಸಲ್ಲಿ. ಏನು 100% ಗೊತ್ತಿದ್ದು ಯಾವುದಂದ್ರೆ, ಎಕ್ಸಾಂಪಲ್ ನಿಮಗೆ ನೀತಿ ಆಯೋಗದ ಅಧ್ಯಕ್ಷರು ಯಾರಿರ್ತಾರೆ, ಪ್ರಧಾನಮಂತ್ರಿ, ಸಡಗ್ನಾಗಿ ಟಕ್ವಾಗಿ ಹೊಡಿಬೇಕು. ಹಂಗಂತ ಎಲ್ಲ ಓದ್ಕೊಂತ ಹೋಗೋಂಗಿಲ್ಲ. ಅವೆಲ್ಲ ಓದಿದ್ರೆ ನಿಮಗೆ 50 ಸೆಕೆಂಡ್ಸ್ಗಳಲ್ಲಿ ಓದಕ್ಕೆ ಸಾಧ್ಯನೇ ಇಲ್ಲ. ಇರುವ ಸಂದರ್ಭದಲ್ಲಿ ನೀವು ಕ್ವಶನ್ಸ್ ನೋಡಿದ ತಕ್ಷಣ ಹೇಳ್ಬೇಕು, ಇದು ನನಗೆ ಬರುತ್ತೆ, ಹಾಕೋಬೇಕು ಪಟ್ಟೆ. ಅವಾಗ ಹಾಕೊಂಡ ನಂತರ 100% ಅದು ಹಾಕೋತಾರೆ. 100 ಕ್ವಶನ್ಸ್ ಬಿಡ್ತಾರಲ್ಲ, ಅವಾಗ ನಿಮಗೆ 45 ರೆಡಿ ಆಯ್ತು ಅಂತ ತಿಳ್ಕೊ. 45 ಮಾರ್ಕ್ಸ್ ಅಂದ್ರೆ 45 ಅಂಕ. 45 ಅವಾಗ ತುಂಬಬೇಕು OMR ಮ್ಯಾಗ. ಶೇಪ್ ಝೋನಲ್ಲಿ ಅಕೌಂಟಲ್ಲಿ ಇಟ್ಕೋಬೇಕು. ಅದಕ್ಕೆ ನೆಕ್ಸ್ಟ್ 2ಕ್ಕೆ ಹೋದಾಗ ನಿಮಗೆ 50-50 ಮಾರ್ಕ್ಸ್ ಅಂತಂದಾಗ 2 ಆಪ್ಷನ್ಸ್ ಇರಲ್ಲ. 2 ಆಪ್ಷನ್ಸ್ಗಳು ಇದ್ದೇ ಇರ್ತಾವೆ. ಹೌದಾ? 2 ಆಪ್ಷನ್ಸ್ ಇರಲಾರ್ದಕ್ಕೆ 2 ಯಾವ್ದು ಅಂತ ಅದರಲ್ಲಿ ಮತ್ತೆ ನೀವು ಏನಾದ್ರೂ ಮತ್ತೆ ಬೇರೆ ಬೇರೆ ತರ ಥಿಂಕ್ ಮಾಡಿ ಹಾಕಿದ್ರೆ ಇದರಲ್ಲಿ ಅಟ್ಲೀಸ್ಟ್ ನೀವು 45ರಲ್ಲಿ ಇದರಲ್ಲಿ ಒಂದು 25ರಲ್ಲಿ ನೀವು ಬಿಡ್ಸಾಕ್ ಹೋದ್ರೆ 50-50 ಏನಂದ್ರೆ ಒಂದು 15ರಿಂದ 18 ಕ್ವಶನ್ಸ್ಗಳು ಕರೆಕ್ಟ್ ಆಗುವ ಸಾಧ್ಯತೆಗಳದಾವೆ. ಅದನ್ನೇನು ಮಾಡಬೇಕು, ನಿಮ್ಮ ಅಕೌಂಟಲ್ಲಿ ಜಮಾ ಮಾಡ್ಕೋಬೇಕು. ಹೆಂಗೆ ರೈಟ್ ಆಗತ್ತೆ ಹಂಗೆ ಜಮಾ ಮಾಡಬೇಕು. ಎಂಡಿಗೆ ಥರ್ಡ್ದಲ್ಲಿ ಏನು ಮಾಡಬೇಕು, ಮೆಂಟಲ್ ಅಬಿಲಿಟಿ ಪ್ಲಸ್ ನಿಮಗೆ ಯಾವುದು ಗೊತ್ತಿಲ್ಲ ಸಬ್ಜೆಕ್ಟ್ ಫುಲ್ ಡಿಫಿಕಲ್ಟ್ ಇದ್ದದನ್ನ ಇಡಬೇಕು. ಅವಾಗ ಮೆಂಟಲ್ ಅಬಿಲಿಟಿ ಇದ್ದಾಗ ನೀವು ಮೆಂಟಲ್ ಅಬಿಲಿಟಿ ಟಫ್ ಕೈ ಹಾಕ್ಬಾರ್ದು. ಎಕ್ಸಾಂಪಲ್ ಟ್ರೈನ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಟೈಮ್ ಆ್ಯಂಡ್ ವರ್ಕ್ ಆಗಿರ್ಬೋದು, ಪರ್ಸೆಂಟೇಜ್ ಆಗಿರ್ಬೋದು, ಇಂಥವೆಲ್ಲ ನೀವು ಮುಟ್ಟಕ್ಕೆ ಹೋಗ್ಬಾರ್ದು. ನಿಮ್ಗೆ ಏನು ಗೊತ್ತಿದೆ, ಈ ಕೋಡಿಂಗ್ ಡಿಕೋಡಿಂಗ್ ಆಗಿರ್ಬೋದು, ದಿಕ್ಕುಗಳಾಗಿರ್ಬೋದು, ಸೀಟಿಂಗ್ ಅರೇಂಜ್ಮೆಂಟ್ ಆಗಿರ್ಬೋದು, ಆಮೇಲೆ ಈ ಸಣ್ಣ ಪುಟ್ಟ ಏನಿದಾವಲ್ಲ ಆಸನ ವ್ಯವಸ್ಥೆಗಳು, ಸೀಟಿಂಗ್ ಅರೇಂಜ್ಮೆಂಟ್ ಆಗಿರ್ಬೋದು, ಸೊ ಆಸನಗಳು ಒಂದಿಷ್ಟು ಇಂಥವೆಲ್ಲ ಸಣ್ಣ ಪುಟ್ಟ ಕೇಳ್ತಾನೆ. ಅಲ್ಲಿ ಸಡಗ್ ನೋಡಿ ಡಿಸಿಷನ್ ತಗೋಬಹುದು. ರಾಂಗ್ ಆಗಲ್ಲ, ಪಕ್ಕ ರೈಟ್ ಆಗುತ್ತೆ. ಅಂಥವೇನು ಮಾಡಬೇಕು, ಮೆಂಟಲ್ ಅಬಿಲಿಟಿ ಒಂದು 10ರಲ್ಲಿ ಅಟ್ಲೀಸ್ಟ್ ಒಂದು 6 ಇರ್ತಾವೆ. 6 ಕೂಡ ಸೇವ್ ಮಾಡೋ ನಿಮ್ಮ ಅಕೌಂಟಲ್ಲಿ ಜಮಾ ಮಾಡಬೇಕು. ಯಾವತ್ತು ಕರೆಕ್ಟ್ ಆಗುತ್ತೆ ಎಲ್ಲ ಜಮಾ ಮಾಡಬೇಕು. ಎಂಡಿಗೂ ಎಷ್ಟೊಂದು ಟ್ರೈ ಮಾಡಿದ್ರು ಕೂಡ ಒಂದು 5-10 ಏನೋ ಉಳಿದ್ರೆ ಪಟ್ನೆ ಯಾವ್ದಾರು ಒಂದು ನೋಡ್ಕೆ ರೈಟ್ ಹಾಕೊಂಡ್ ಬರ್ರಿ. ಭಯ ಪಡೋದೇನಿಲ್ಲ. ಮುಂದೆ ರಗಡ್ ಎಕ್ಸಾಮ್ ಅದಾವ, ನಿಮ್ಮ ಜೊತೆ ನಾ ಇರ್ತೀವಿ. ಸೊ ಟ್ರೈ ಮಾಡೋಣ. ಸೊ ಆಲ್ ದ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಬರೆದು ಬರ್ರಿ. ಮತ್ತೆ ನಿಮಗೆ ಈ ಎಕ್ಸಾಮ್ ಮುಗಿದ ನಂತರ ಮತ್ತೆ ಆಗಸ್ಟ್ 3ನೇ ತಾರೀಕು ಯಥಾಸ್ಥಿತಿ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಕ್ಲಾಸಲ್ಲಿ ಮತ್ತೆ CR DR SRP ಬೆನ್ನತ್ತಾನ. ಓಕೆ, ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನಾಳೆ ಕ್ಲಾಸ್ ಇರಲ್ಲ, ನಾಡ್ದು ಕ್ಲಾಸ್ ಇರಲ್ಲ. ಆಗಸ್ಟ್ 3ನೇ ತಾರೀಕು ಕ್ಲಾಸ್ ಇರುತ್ತೆ. ಯಾಕಂದ್ರೆ ಹುಡುಗರು ರಿವಿಷನ್ ಮಾಡಬೇಕು, ಓದ್ಬೇಕು.
ನೀ ಕ್ಲಾಸ್ ತಗೊಂಡ್ರೆ ನಾನು ಮುಂಜಾನೆ 6 ಗಂಟೆವರೆಗೆ ರೆಡಿ ಇದ್ದೀನಿ. ಬರ್ತೀರಾ? ಪ್ರಾಬ್ಲಮ್ ಆಗೈತಿ, ಹಾಗಾಗಿ ನಾನು ಮಾಡ್ತಾ ಇಲ್ಲ. ಇವಾಗ ಚೆನ್ನಾಗಿ ನಿದ್ದೆ ಬೇಕು, ಚೆನ್ನಾಗಿ ಊಟ ಬೇಕು. ಏನೋ ಹೆಚ್ಚು ಕಡಿಮೆ ಆಗತ್ತ ಅಂತ ಭಯಲಿದ್ ನಾವು ಮಾಡ್ತಾ ಇಲ್ಲ. ಸಾಕಿಷ್ಟು. ಯಾಕಂದ್ರೆ ಮಾರ್ನಿಂಗ್ 7 ಗಂಟೆ ಸ್ಟಾರ್ಟ್ ಮಾಡಿದ್ನಿ, ಈಗ 8:30 ಐತಿ. ಓಕೆ, ಎಲ್ಲರಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಖುಷಿ.